ಸೌಂದರ್ಯ ಮತ್ತು ಪಾಕ್ ಫೇಸ್. ಒಂದಾನೊಂದು ಕಾಲದಲ್ಲಿ ಇಬ್ಬರು ತಂಗಿಯರಿದ್ದರು. ಹಿರಿಯಳಿಗೆ ರೂಬಿ ಎಂದು ಹೆಸರಿಡಲಾಯಿತು ಮತ್ತು ತುಂಬಾ ಸುಂದರವಾಗಿದ್ದಳು, ಮತ್ತು ಕಿರಿಯಳಿಗೆ ಪೆಗ್ಗಿ ಎಂದು ಹೆಸರಿಡಲಾಯಿತು. ಅವರ ಮುಖವು ಪಾಕ್ ಮಾರ್ಕ್ಗಳು ಹೊಂದಿತ್ತು. ರೂಬಿಯ ತಾಯಿ ಚಿಕ್ಕವಳಿದ್ದಾಗ ನಿಧನರಾದರು ಮತ್ತು ಅವಳು ಸತ್ತ ರಾತ್ರಿ ಹಳದಿ ಹಸು ರೂಬಿಯೊಂದಿಗೆ ವಾಸಿಸಲು ಬಂದಿತು. ಅವಳು ಯಾವಾಗಲೂ ವಿಶೇಷ ಎಂದು ಭಾವಿಸಿದಳು ಮತ್ತು ಹಸು ಅವಳಿಗೆ ಸಾಂತ್ವನ ನೀಡಿತು. ರೂಬಿಯ ತಂದೆ ಮತ್ತೆ ಮದುವೆಯಾದರು ಮತ್ತು ಪೆಗ್ಗಿ ಎರಡನೇ ಹೆಂಡತಿಯು ಮಗಳು ಮತ್ತು ಅವಳು ತುಂಬಾ ಹಾಳಾಗಿದ್ದರು. ಒಂದು ದಿನ ಮಲತಾಯಿ ಪೆಗ್ಗಿಯನ್ನು ಜಾತ್ರೆಗೆ ಕರೆದುಕೊಂಡು ಹೋದಳು. ರೂಬಿ ಅವರೊಂದಿಗೆ ಹೋಗಲು ಬಯಸಿದ್ದರು, ಆದರೆ ಮಲತಾಯಿ ಹೇಳಿದರು, ಸೆಣಬನ್ನು ನೇರಗೊಳಿಸು, ನಾಳೆ ಕರೆದೊಯ್ಯುತ್ತೇನೆ. ರೂಬಿ ಹೊರಟು ಸೆಣಬಿನ ರಾಶಿಯ ಮುಂದೆ ಕುಳಿತಳು. ಆದರೆ ಬಹಳ ಸಮಯದ ನಂತರ ಅವಳು ಅದರಲ್ಲಿ ಅರ್ಧವನ್ನು ಮಾತ್ರ ಭಾಗಿಸಿದಳು. ಕಣ್ಣೀರು ಸುರಿಸುತ್ತಾ ಅವಳು ಅದನ್ನು ಹಳದಿ ಹಸುವಿನ ಬಳಿ ತೆಗೆದುಕೊಂಡು ಹೋದಳು. ಅದು ಇಡೀ ದ್ರವ್ಯ ರಾಶಿಯನ್ನು ನುಂಗಿ ನಂತರ ಅದನ್ನು ಮತ್ತೆ ಉಗುಳಿತು. ಎಲ್ಲವನ್ನೂ ಅಚ್ಚುಕಟ್ಟಾಗಿ ಜೋಡಿಸಲಾಯಿತು ಮತ್ತು ಅವಳು ತನ್ನ ಮಲತಾಯಿಗೆ ಸೆಣಬನ್ನು ಕೊಟ್ಟಳು. ಅಮ್ಮ, ಇಲ್ಲಿ ಸೆಣಬು ಇದೆ, ನಾಳೆ ಜಾತ್ರೆಗೆ ಹೋಗಬಹುದು ಅಲ್ಲವೇ? ಮರುದಿನ ಬಂದಾಗ ಅವಳ ಮಲತಾಯಿ ಮತ್ತೆ ಅವಳನ್ನು ತೆಗೆದುಕೊಳ್ಳಲು ನಿರಾಕರಿಸಿದಳು. ನೀನು ಈ ಬೀನ್ಸ್ನಿಂದ ಎಳ್ಳನ್ನು ಬೇರ್ಪಡಿಸಿದಾಗ ಹೋಗಬಹುದು. ದಣಿದ ಕೆಲಸವು ಅವಳ ಕಣ್ಣುಗಳನ್ನು ನೋಯಿಸುವವರೆಗೂ ಬಡ ಹುಡುಗಿ ಬೀಜದಿಂದ ಬೀಜವನ್ನು ವಿಂಗಡಿಸಬೇಕಾಗಿತ್ತು. ಮತ್ತೆ ಅವಳು ಹಳದಿ ಹಸುವಿನ ಬಳಿಗೆ ಹೋದಳು ಮತ್ತು ಎಳ್ಳು ಮತ್ತು ಬೀನ್ಸ್ ಶೀಘ್ರದಲ್ಲೇ ವಿಭಜನೆಯಾಯಿತು ಮತ್ತು ಅವಳು ಬೀಜಗಳನ್ನು ಮಲತಾಯಿಗೆ ತಂದಳು. ಯಾರು ನಿನಗೆ ಸಹಾಯ ಮಾಡಿದರು? ಹಳದಿ ಹಸು ತನಗೆ ಸಹಾಯ ಮಾಡಿದೆ ಎಂದು ರೂಬಿ ಒಪ್ಪಿಕೊಳ್ಳಬೇಕಾಯಿತು. ಆದ್ದರಿಂದ ಕೋಪದಿಂದ ಮಲತಾಯಿ ಹಸುವನ್ನು ಕೊಂದಿದ್ದಾಳೆ. ರೂಬಿ ತುಂಬಾ ದುಃಖಿತಳಾದಳು ಮತ್ತು ಅವಳು ಮೂಳೆಗಳನ್ನು ಮಡಕೆಗೆ ಹಾಕಿದಳು. ಒಂದು ಸಂಜೆ ಮಲತಾಯಿ ಪೆಗ್ಗಿಯೊಂದಿಗೆ ಜಾತ್ರೆಗೆ ಹೋದಾಗ ರೂಬಿ ತುಂಬಾ ಕೋಪಗೊಂಡಳು. ಅವಳು ಹಸುವಿನ ಮೂಳೆಯ ಪಾತ್ರೆ ಸೇರಿದಂತೆ ಮನೆಯಲ್ಲಿದ್ದ ಎಲ್ಲವನ್ನು ಹೊಡೆದು ಹಾಕಿದಳು. ಆದರೆ ಮಡಕೆಯಿಂದ ಬಿಳಿ ಕುದುರೆ, ಹೊಸ ಉಡುಗೆ ಮತ್ತು ಕಸೂತಿ ಬೂಟುಗಳು ಹೊರಬಂದವು. ರೂಬಿ ಆಶ್ಚರ್ಯಚಕಿತಳಾದಳು. ಆದರೆ ಬೇಗನೆ ಉಡುಗೆ ಮತ್ತು ಬೂಟುಗಳನ್ನು ಎಳೆದರು ಮತ್ತು ನಂತರ ಕುದುರೆಯ ಮೇಲೆ ಏರಿದಳು. ಅವಳು ಸವಾರಿ ಮಾಡುವಾಗ ಅವಳ ಒಂದು ಶೂ ಜಾರಿ ಬಿತ್ತು. ಆದ್ದರಿಂದ ಅವಳು ಕುದುರೆಯನ್ನು ನಿಲ್ಲಿಸಿದಳು ಮತ್ತು ಶೂ ಇಳಿದಂತೆಯೇ ಕಂದಕದಲ್ಲಿ ಒಬ್ಬ ವಿದ್ವಾಂಸರು ಅದನ್ನು ನೋಡಿದರು ಮತ್ತು ನಂತರ ಅವಳನ್ನು ನೋಡಿದರು. ತನ್ನ ಪಾದರಕ್ಷೆಯನ್ನು ತೆಗೆದುಕೊಳ್ಳಲು ಅವಳ ಸುಂದರ ವ್ಯಕ್ತಿಯನ್ನು ಕೇಳಿದಳು. ವಿದ್ವಾಂಸರು ಮುಗುಳ್ನಕ್ಕು ಹೇಳಿದರು, ನಾನು ನಿನ್ನ ಸ್ನೇಹಿತನಾಗುವ ಗೌರವವನ್ನು ಪಡೆಯಬಹುದೇ? ವಿದ್ವಾಂಸರು ತುಂಬಾ ಸುಂದರವಾಗಿದ್ದರು, ಆದ್ದರಿಂದ ಅವಳು ಒಪ್ಪಿಕೊಂಡಳು. ಅವನು ಶೂ ಎತ್ತಿಕೊಂಡು ಅವಳ ಕಾಲಿಗೆ ಹಾಕಿದನು. ನಂತರ ಅವನು ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಅವಳ ಮಲತಾಯಿ ಮತ್ತು ಸಹೋದರಿ ಅವರನ್ನು ಸ್ನೇಹದಿಂದ ನಡೆಸಿಕೊಂಡರು ಮತ್ತು ಅವರು ರೂಬಿ ರಾತ್ರಿ ಉಳಿಯಲು ಕೇಳಿದರು. ಆದ್ದರಿಂದ ಅವರು ಒಪ್ಪಿಕೊಂಡರು. ಅವನು ಹೊರಡುವ ಮೊದಲು ವಿದ್ವಾಂಸನು ರೂಬಿಗೆ ತನ್ನ ವಸ್ತುಗಳನ್ನು ಇಡಲು ತನ್ನ ಕಸೂತಿ ಚೀಲವನ್ನು ಕೊಟ್ಟನು. ಮರುದಿನ ಬೆಳಿಗ್ಗೆ ಅವಳ ಸಹೋದರಿ ಅವಳ ಕೈ ಹಿಡಿದು ಹೇಳಿದಳು, ರೂಬಿ, ಬಂದು ಬಾವಿಯೊಳಗೆ ನೋಡು, ನಾನು ನಿಮಗೆ ತುಂಬಾ ಆಸಕ್ತಿದಾಯಕವಾದುದನ್ನು ತೋರಿಸುತ್ತೇನೆ. ಏನನ್ನೂ ಅನುಮಾನಿಸದೆ ರೂಬಿ ಬಾವಿಯ ಬಳಿಗೆ ಹೋಗಿ ಬಾಗಿದಳು. ಆದರೆ ಅವಳು ಮಾಡಿದಂತೆಯೇ ಅವಳ ಸಹೋದರಿ ರೂಬಿಯನ್ನು ಬಾವಿಗೆ ತಳ್ಳಿದಳು. ಪಾಪ ರೂಬಿ ನೀರಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ಪ್ರಜ್ಞೆ ಕಳೆದುಕೊಂಡಳು ಮತ್ತು ಮುಳುಗಿದಳು. 10 ದಿನಗಳ ನಂತರ ವಿದ್ವಾಂಸನಿಗೆ ಚಿಂತೆ ಶುರುವಾಯಿತು. ಅವನು ವಿಚಾರಿಸಲು ದೂತರನ್ನು ಕಳುಹಿಸಿದನು ಮತ್ತು ಮಲತಾಯಿ ತನ್ನ ಹೆಂಡತಿ ಸಿಡುಬು ರೋಗದಿಂದ ಬಳಲುತ್ತಿದ್ದಾಳೆ ಮತ್ತು ಸ್ವಲ್ಪ ಸಮಯದವರೆಗೆ ಹಿಂದಿರುಗುವುದಿಲ್ಲ ಎಂದು ಸಂದೇಶವನ್ನು ಕಳುಹಿಸಿದಳು. ವಿದ್ವಾಂಸನು ಇದನ್ನು ನಂಬಿದನು ಮತ್ತು ಕಾಯುವುದನ್ನು ಮುಂದುವರಿಸಿದನು. 2 ತಿಂಗಳ ನಂತರ ಮಲತಾಯಿ ತನ್ನ ಮಗಳನ್ನು ತನ್ನ ಹೆಂಡತಿಯಾಗಿ ವಾಪಸ್ ಕಳಿಸುವ ಮೂಲಕ ವಿದ್ವತ್ತನ್ನು ವಂಚಿಸಲು ನಿರ್ಧರಿಸಿದಳು. ಪೆಗ್ಗಿಯನ್ನು ಕಂಡ ವಿದ್ವಾಂಸನು ಗಾಬರಿಗೊಂಡ. ಓ, ನೀನು ಎಷ್ಟು ಬದಲಾಗಿದೀಯಾ! ಖಂಡಿತವಾಗಿಯೂ ನೀನು ರೂಬಿ ಅಲ್ಲ. ನನ್ನ ಹೆಂಡತಿ ಎಂದಿಗೂ ಅಷ್ಟು ದೈತ್ಯಳಲ್ಲ. ಆಗ ನಾನು ಯಾರೆಂದು ನೀವು ಭಾವಿಸುತ್ತೀರಿ? ನಾನು ಸಿಡುಬಿನಿಂದ ತುಂಬಾ ಅಸ್ವಸ್ಥಳಾಗಿದ್ದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಮತ್ತು ಈಗ ನೀವು ನನ್ನನ್ನು ನಿರಾಕರಿಸಲು ಬಯಸುತ್ತೀರಾ? ನಾನು ಸಾಯುತ್ತೇನೆ. ಅವಳು ಅಳಲು ಪ್ರಾರಂಭಿಸಿದಳು. ಒಬ್ಬ ವಿದ್ವಾಂಸ ಅವಳು ಅಳುವುದನ್ನು ಸಹಿಸಲಾಗಲಿಲ್ಲ ಮತ್ತು ಅವನು ಅವಳನ್ನು ಕ್ಷಮಿಸುವಂತೆ ಬೇಡಿಕೊಂಡನು. ಆದರೆ ರೂಬಿಯ ಆತ್ಮವು ಗುಬ್ಬಚ್ಚಿಯಂತೆ ಮರಳಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಮತ್ತು ಪೆಗ್ಗಿ ತನ್ನ ಕೂದಲನ್ನು ಬಾಚಿಕೊಳ್ಳುವಾಗ ಅವಳು ಬಂದು ಕರೆಯುತ್ತಿದ್ದಳು, ಒಮ್ಮೆ ಬಾಚನಿಗೆ, 2 ಬಾರಿ ಬಾಚನಿಗೆ, 3 ಬಾರಿ ಬಾಚನಿಗೆ, ನೀನು ಕೊಲೆಗಾರ್ತಿ, ಅದು ನಿನಗೆ ಒಳ್ಳೆಯದಾಗುವುದಿಲ್ಲ.
ಒಮ್ಮೆ ಬಾಚಿಣಿಗೆ, 2 ಬಾರಿ ಬಾಚಿಣಿಗೆ, 3 ಬಾರಿ ಬಾಚಿಣಿಗೆ, ಇಲ್ಲಿಂದ ಹಾರಿ ಹೋಗಿ, ಇಲ್ಲವೇ ಮತ್ತೆ ಪ್ರಾಣ ಕಳೆದುಕೊಳ್ಳಿ. ವಿದ್ವಾಂಸರು ಕೇಳಿದರು ಮತ್ತು ತುಂಬಾ ಗೊಂದಲಕ್ಕೊಳಗಾದರು. ಆದರೆ ಹಕ್ಕಿಯ ಧ್ವನಿ ತುಂಬಾ ಪರಿಚಿತವಾಗಿದೆ ಎಂದು ಅವರು ಭಾವಿಸಿದರು. ನೀನು ನನ್ನ ಹೆಂಡತಿಯ? ಆಗಿದ್ದರೆ 3 ಬಾರಿ ಟ್ವೀಟ್ ಮಾಡು ಮತ್ತು ನಾನು ನಿನ್ನನ್ನು ಚಿನ್ನದ ಪಂಜರದಲ್ಲಿ ಇರಿಸುತ್ತೇನೆ. ಗುಬ್ಬಚ್ಚಿ 3 ಬಾರಿ ಕಿರುಚಿತು ಮತ್ತು ಅವನು ಅದನ್ನು ಚಿನ್ನದ ಪಂಜರದಲ್ಲಿ ಹಾಕಿದನು. ಇದನ್ನು ನೋಡಿದ ಪೆಗ್ಗಿಗೆ ತುಂಬಾ ಕೋಪ ಬಂದು ಗುಬ್ಬಚ್ಚಿಯನ್ನು ರಹಸ್ಯವಾಗಿ ಕೊಂದು ತೋಟಕ್ಕೆ ಎಸೆದಳು. ಅದು ಏಕಕಾಲದಲ್ಲಿ ಅನೇಕ ಚಿಗುರುಗಳೊಂದಿಗೆ ಬಿದುರಾಗಿ ಮಾರ್ಪಟ್ಟಿತು. ಈ ಬಿದಿರು ಗುಬ್ಬಚ್ಚಿಯಿಂದ ಬೆಳೆದಿದೆ ಎಂದು ಪೆಗ್ಗಿಗೆ ತಿಳಿದಿತ್ತು. ಆದ್ದರಿಂದ ಅವಳು ಅದನ್ನು ಕತ್ತರಿಸಿ ಹಾಸಿಗೆಯನ್ನಾಗಿ ಮಾಡಿದಳು. ಆದರೆ ಅವಳು ಅದರ ಮೇಲೆ ಮಲಗಿದಾಗ ಲೆಕ್ಕವಿಲ್ಲದಷ್ಟು ಸೂಜಿಗಳು ಅವಳನ್ನು ಇರಿದವು. ಆದ್ದರಿಂದ ಅವಳು ಹಾಸಿಗೆಯನ್ನು ಎಸೆದಳು. ಪಕ್ಕದಲ್ಲಿ ಒಬ್ಬ ಮುದುಕಿ ವಾಸವಾಗಿದ್ದಳು. ಅವಳು ಹಾಸಿಗೆಯನ್ನು ನೋಡಿದಳು ಮತ್ತು ಅವಳು ಹಾಸಿಗೆಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋದಳು. ಮರುದಿನ ಅವಳು ಹಾಸಿಗೆಯ ಪಕ್ಕದಲ್ಲಿ ಕಪ್ಪು ನೆರಳು ಕಂಡಳು. ನೀವು ಯಾರು? ನಾನು ನಿನ್ನ ನೆರೆಯವನ ಹೆಂಡತಿ ಮತ್ತು ನನ್ನನ್ನು ರೂಬಿ ಎಂದು ಕರೆಯುತ್ತಾರೆ. ನನ್ನ ಸಹೋದರಿ ನನ್ನ ಬಾವಿಗೆ ಎಸೆದಳು. ನಾನು ಮುಳುಗಿದೆ, ಆದರೆ ನನ್ನ ಆತ್ಮವು ನಾಶವಾಗಲಿಲ್ಲ. ದಯವಿಟ್ಟು ನನ್ನ ಹೊಸ ದೇಹವನ್ನು ಮಾಡಿ ನನಗೆ ಒಂದು ಅಕ್ಕಿ ಪಾತ್ರೆಯನ್ನು ತಲೆಯಾಗಿ ಕೊಡು. ಕೈಯಂತೆ ಅಂಟಿಕೊಳ್ಳಿ, ತಟ್ಟೆಯನ್ನು ಕರುಳಾಗಿ ಮತ್ತು ಬೆಂಕಿಯ ಕೊಕ್ಕೆಗಳ ಪಾದಗಳಂತೆ. ಮುದುಕಿ ತಾನು ಕೇಳಿದ್ದನ್ನು ಕೊಟ್ಟಳು. ಕ್ಷಣ ಮಾತ್ರದಲ್ಲಿ ಒಬ್ಬ ಸುಂದರ ಹುಡುಗಿ ಕಾಣಿಸಿಕೊಂಡಳು. ಮುದುಕಿ, ನನ್ನ ಬಳಿ ಒಂದು ಚೀಲವಿದೆ. ಅದನ್ನು ನೀವು ವಿದ್ವಾಂಸರಿಗೆ ಮಾರಾಟ ಮಾಡಬೇಕು. ಮರುದಿನ ಮುದುಕಿ ವಿದ್ವತ್ ಮನೆಯ ಹೊರಗೆ ನಿಂತು ಕೂಗಿದಳು. ವಿದ್ವಾಂಸನು ಕೇಳಲು ಹೊರಬಂದನು ಮತ್ತು ಅವಳು ರೂಬಿಯ ಕಸೂತಿ ಚೀಲವನ್ನು ಅವನಿಗೆ ತೋರಿಸಿದಳು. ಈ ಬ್ಯಾಗ್ ನಿನ್ಗೆ ಎಲ್ಲಿ ಸಿಕ್ಕಿತ್ತು? ಇದನ್ನು ನಾನು ನನ್ನ ಹೆಂಡತಿಗೆ ಕೊಟ್ಟಿದ್ದೆ. ನಂತರ ಮುದುಕಿ ಅವನಿಗೆ ಸಂಪೂರ್ಣ ಕಥೆಯನ್ನು ಹೇಳಿದಳು. ನಂತರ ರೂಬಿಯನ್ನು ತನ್ನ ಮನೆಗೆ ಕರೆತಂದಳು. ಪೆಗ್ಗಿ ಅವಳನ್ನು ನೋಡಿದಾಗ ಅವಳು ಆ ಮಹಿಳೆ ಚೇತನವೇ ಹೊರತು ರೂಬಿ ಅಲ್ಲ ಎಂದು ಹೇಳಲು ಪ್ರಾರಂಭಿಸಿದಳು. ಅವರ ಗುರುತನ್ನು ಸಾಬೀತುಪಡಿಸಲು ಪರೀಕ್ಷೆಯನ್ನು ಮಾಡಬೇಕು ಎಂದು ಪೆಗ್ಗಿ ಹೇಳಿದಳು. ಅವಳು ತುಂಬಾ ಪ್ರಕಾಶಮಾನವಾಗಿರಲಿಲ್ಲ. ಆದ್ದರಿಂದ ಅವರು ಬಿಸಿ ಎಣ್ಣೆಯ ಕಡಾಯಿಗೆ ಜಿಗಿಯಬೇಕೆಂದು ಸಲಹೆ ನೀಡಿದರು. ಮೊದಲು ಜಿಗಿಯಬೇಕಾದ ರೂಬಿ ಸುಟ್ಟು ಹೋಗಬೇಕೆಂದು ಅವಳು ಆಶಿಸಿದಳು. ರೂಬಿ ಆದರೆ ಕುದಿಯುವ ಎಣ್ಣೆಯಿಂದ ಹಾನಿಗೊಳಗಾಗಲಿಲ್ಲ. ಆದರೆ ದುಷ್ಟ ಸಹೋದರಿ ಅದರೊಳಗೆ ಹಾರಿ ಸತ್ತಳು. ರೂಬಿ ಪೆಗ್ಗಿಯ ಹುರಿದ ಮೂಳೆಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ ತನ್ನ ಮಲತಾಯಿಗೆ ಕಳುಹಿಸಿದಳು. ಮಲತಾಯಿ ಪೆಟ್ಟಿಗೆಯನ್ನು ತೆರೆದಳು. ಆದರೆ ಮಗಳ ಸುಟ್ಟ ಮೂಳೆಗಳನ್ನು ನೋಡಿದಾಗ ಅವಳು ಚುಚ್ಚುವ ಕಿರುಚಾಟವನ್ನು ಹೊರಡಿಸಿ ಸತ್ತಳು. ಅಂತ್ಯ. ಸ್ನೋ ವೈಟ್ ಮತ್ತು ರೋಸ್ ರೆಡ್. ಸ್ನೋ ವೈಟ್ನ ಕಥೆಯನ್ನ ನೀವು ಕೇಳಿರಬಹುದು. ಆದರೆ ಈ ಕತೆ ಸ್ನೋ ವೈಟ್ ಅನ್ನು ಕೆಟ್ಟ ಮಲತಾಯಿಯಿಂದ ನಿದ್ರಿಸಲು ಹಲವಾರು ವರ್ಷಗಳ ಮೊದಲು ಸಂಭವಿಸಿದೆ. ಬಹಳ ಹಿಂದೆಯೇ ವಯಸ್ಸಾದ ಮಹಿಳೆ ಕಾಡಿನಲ್ಲಿ ವಾಸಿಸುತ್ತಿದ್ದಳು. ಆಕೆಗೆ 2 ಮಕ್ಕಳಿದ್ದರು. ಒಬ್ಬಳು ಸ್ನೋ ವೈಟ್, ಇನ್ನೊಬ್ಬಳು ರೋಸ್ ರೆಡ್. ಇಬ್ಬರು ಒಬ್ಬರನ್ನೊಬ್ಬರು ಬಹಳ ಪ್ರೀತಿಸುತ್ತಿದ್ದರು. ಅವರು ಆಗಾಗ್ಗೆ ಕಾಡಿನಲ್ಲಿ ತಿರುಗುತ್ತಾ ಹಣ್ಣುಗಳನ್ನು ಸಂಗ್ರಹಿಸಿ ಪ್ರಾಣಿಗಳೊಂದಿಗೆ ಆಟವಾಡುತ್ತಿದ್ದರು. ಒಂದು ಸಂಜೆ ಅವರು ಒಟ್ಟಿಗೆ ಆರಾಮವಾಗಿ ಕುಳಿತಾಗ ಯಾರೋ ಬಾಗಿಲು ತಟ್ಟಿದರು. ರೋಸ್ ರೆಡ್, ಬೇಗನೆ ಬಾಗಿಲು ತೆಗೆ, ಯಾರೋ ಆಶ್ರಯವನ್ನು ಕೇಳಿ ಬಂದಿರಬಹುದು. ರೋಸ್ ರೆಡ್ ಬಾಗಿಲನ್ನು ತೆರೆಯಲು ಧಾವಿಸಿದಳು ಮತ್ತು ಅವಳು ಕರಡಿಯನ್ನು ಕಂಡಳು. ಅದು ಬಾಗಿಲಿನಿಂದ ಇಣುಕುತ್ತಿತ್ತು. ರೋಸ್ ರೆಡ್ ಜೋರಾಗಿ ಕಿರುಚಿದಳು. ಕರಡಿ ಮಾತನಾಡಲಾರಂಭಿಸಿತು. ಹೆದರಬೇಡ, ನಾನು ನಿನಗೆ ತೊಂದರೆ ಕೊಡುವುದಿಲ್ಲ. ನಾನು ಹೆಪ್ಪುಗಟ್ಟುತ್ತಿದ್ದೇನೆ ಮತ್ತು ಸ್ವಲ್ಪ ಬೆಚ್ಚಗಾಗಲು ಬಯಸುತ್ತೇನೆ. ಬಡ ಕರಡಿ, ಬೆಂಕಿ ಬಳಿ ಮಲಗು. ಸ್ನೋ ವೈಟ್ ಮತ್ತು ರೋಸ್ ರೆಡ್, ಚಿಂತಿಸಬೇಡಿ. ಕರಡಿ ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ಅವನು ಒಳ್ಳೆಯ ಪ್ರಾಮಾಣಿಕ ಜೀವಿ. ಆದ್ದರಿಂದ ಅವರು ತಮ್ಮ ತಾಯಿಯನ್ನು ಪಾಲಿಸಿದರು. ಅವರು ಒಂದು ಟವಲ್ ಅನ್ನು ತಂದು ಆತನಿಗೆ ಒಣಗುವ ತನಕ ಉಜ್ಜಿದರು. ನಂತರ ಕರಡಿಯು ಬೆಂಕಿಯ ಬಳಿ ಕುಳಿತುಕೊಂಡಿತು. ಮುಂಜಾನೆ ಕರಡಿ ಮರಕ್ಕೆ ಮರಳಿತು. ಈ ಸಮಯದಿಂದ ಕರಡಿ ಪ್ರತಿ ಸಂಜೆ ಅದೇ ಗಂಟೆಗೆ ಬಂದು ಬೆಂಕಿಯ ಬಳಿ ಮಲಗಿತು. ಅವರು ಅದಕ್ಕೆ ಹೊಂದಿಕೊಂಡು ಬಾಗಿಲನ್ನು ಲಾಕ್ ಮಾಡುವುದನ್ನು ನಿಲ್ಲಿಸಿದರು ಮತ್ತು ಅವರು ಅಲ್ಲಿಗೆ ಬಂದಾಗಲೆಲ್ಲ ಕರಡಿ ಒಳಗೆ ಬರಲಿ. ವಸಂತ ಬಂದಾಗ ಮತ್ತು ಹೊರಭಾಗವು ಹಸಿರುಮಯವಾಗಿದ್ದಾಗ ಕರಡಿ ಬಂದು ಬೆಳಿಗ್ಗೆ ಸ್ನೋ ವೈಟ್ಗೆ ಹೇಳಿತು, ಈಗ ನಾನು
ದೂರ ಹೋಗಬೇಕು ಮತ್ತು ಇಡೀ ಬೇಸಿಗೆಯಲ್ಲಿ ಹಿಂದಿರುಗುವುದಿಲ್ಲ. ನೀವು ಎಲ್ಲಿ ಹೋಗ್ತಿದ್ದೀರಾ ಕರಡಿ ಅವರೇ? ನಾನು ಕಾಡಿಗೆ ಹೋಗಿ ದುಷ್ಟ ಕಬ್ಜರಿಂದ ನನ್ನ ಸಂಪತ್ತನ್ನು ರಕ್ಷಿಸಬೇಕು. ಚಳಿಗಾಲದಲ್ಲಿ ಭೂಮಿಯು ಗಟ್ಟಿಯಾಗಿ ಹೆಪ್ಪುಗಟ್ಟಿದಾಗ ಅವರ ಭೂಗರ್ಭದಲ್ಲಿ ಉಳಿಯುವಂತೆ ಒತ್ತಾಯಿಸಲಾಗುತ್ತದೆ. ಆದರೆ ಈಗ ಸೂರ್ಯನು ಭೂಮಿಯನ್ನು ಬೆಚ್ಚಗಾಗಿಸಿದಾಗ ಅವರು ತಮ್ಮ ಕೈಲಾದದ್ದನ್ನು ಕದಿಯಲು ಬಯಸುತ್ತಾರೆ. ಅವರ ಗುಹೆಯಲ್ಲಿ ಬೀಳುವ ಯಾವುದೇ ವಸ್ತು ಸುಲಭವಾಗಿ ಸಿಗುವುದಿಲ್ಲ. ನಂತರ ಕರಡಿ ಮರದಲ್ಲಿ ಕಣ್ಮರೆಯಾಯಿತು. ಇದಾದ ಸ್ವಲ್ಪ ಸಮಯದ ನಂತರ ತಾಯಿ ತನ್ನ ಮಕ್ಕಳನ್ನು ಹೊಲಿಗೆ ಸಾಮಗ್ರಿ ತರಲು ಪಟ್ಟಣಕ್ಕೆ ಕಳುಹಿಸಿದಳು. ಅವರು ನೆಲದ ಮೇಲೆ ಬಿದ್ದ ಒಂದು ದೊಡ್ಡ ಮರದ ಮೇಲೆ ಬಂದರು. ಏನೋ ಮೇಲಕ್ಕೆ ಮತ್ತು ಕೆಳಕ್ಕೆ ಜಿಗಿಯುವುದನ್ನು ಅವರು ಗಮನಿಸಿದರು. ಅವರು ಹತ್ತಿರ ಬಂದಾಗ ಉದ್ದನೆಯ ಗಡ್ಡವಿರುವ ಒಂದು ಕುಳ್ಳನನ್ನು ನೋಡಿದರು. ಗಡ್ಡದ ತುದಿಯು ಮರದ ಕೆಳಗೆ ಅಂಟಿಕೊಂಡಿತ್ತು. ಅವನು ತನ್ನ ಉರಿಯುತ್ತಿರುವ ಕೆಂಪು ಕಣ್ಣುಗಳಿಂದ ಅವರನ್ನು ದಿಟ್ಟಿಸಿ ಕಿರುಚಿದನು. ನೀವು ಅಲ್ಲಿ ಯಾಕೆ ನಿಂತಿದ್ದೀರಾ? ಬಂದು ನನಗೆ ಸಹಾಯ ಮಾಡಬಹುದಲ್ವೇ? ಏನ್ ಮಾಡ್ತಾ ಇದ್ದೀರಾ ಚಿಕ್ಕ ಮನುಷ್ಯ? ಮೂರ್ಖ ಪುಟ್ಟ ಹುಡುಗಿ, ಬೆಂಕಿಗಾಗಿ ಮರವನ್ನು ಪಡೆಯಲು ನಾನು ಮರವನ್ನು ವಿಭಜಿಸಲು ಬಯಸಿದ್ದೆ. ಆದ್ರೆ ನನ್ನ ಗಡ್ಡವು ಮರದ ಕೆಳಗೆ ಬಿದ್ದು ಸಿಕ್ಕಿ ಬಿದ್ದಿತ್ತು ಮತ್ತು ನಾನು ಅದನ್ನು ಹೊರಹಾಕಲು ಸಾಧ್ಯವಿಲ್ಲ. ಮತ್ತು ಮೂರ್ಖ ಹುಡುಗಿಯರು ನೀವು ನಿಂತು ನಗುತ್ತಿದ್ದೀರಿ. ಅಯ್ಯೋ, ನೀವು ಎಂಥ ಮೂರ್ಖರು! ಚಿಕ್ಕ ಹುಡುಗಿಯರು ಮರವನ್ನು ಎತ್ತಲು ಪ್ರಯತ್ನಿಸಿದರು, ಆದರೆ ಗಡ್ಡ ಅಲ್ಲಿಂದ ಬರಲಿಲ್ಲ. ಆದ್ದರಿಂದ ಸ್ನೋವೈಟ್ ತನ್ನ ಜೇಬಿನಿಂದ ಕತ್ತರಿಯನ್ನು ತೆಗೆದು ಗಡ್ಡದ ತುದಿಯನ್ನು ಕತ್ತರಿಸಿದಳು. ಕುಳ್ಳ ಅಲ್ಲಿಂದ ಹೊರಬಂದ ತಕ್ಷಣ ಮರದ ಬೇರಿನಲ್ಲಿ ಬಚ್ಚಿಟ್ಟಿದ್ದ ಚಿನ್ನದ ಚೀಲವನ್ನು ಹಿಡಿದುಕೊಂಡನು. ಈ ಅಸಭ್ಯ ದರಿದ್ರವನ್ನು ಶೇಪಿಸಿ ಮತ್ತು ನನ್ನ ಭವ್ಯವಾದ ಗಡ್ಡವನ್ನು ತುಂಡನ್ನು ಕತ್ತರಿಸಿ, ಅವರು ಗಟ್ಟಿಯಾಗಿ ಹೇಳಿದರು. ನಂತರ ಅವರು ತನ್ನ ಚೀಲವನ್ನು ಭುಜದ ಮೇಲೆ ಹೇರಿಸಿ ಕಣ್ಮರೆಯಾದನು. ಸ್ನೋವೈಟ್ ಮತ್ತು ರೋಸ್ ರೆಡ್ ಒಂದು ಹೊಳೆಯ ದಂಡೆಯ ಉದ್ದಕ್ಕೂ ನಡೆಯುತ್ತಿದ್ದರು. ಯಾವುದೋ ಒಂದು ಅಗಾಧ ಮಿಡತೆ ನೀರಿನತ್ತ ಚಿಮ್ಮುತ್ತಿರುವುದನ್ನು ನೋಡಿ ಅದು ನಗೆಯುತ್ತಾ ಹೋಗುತ್ತಿತ್ತು. ಅವರು ನದಿಯ ಉದ್ದಕ್ಕೂ ಓಡಿ ಬಂದು ಅದೇ ಕುಳ್ಳನನ್ನು ನೋಡಿದರು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಖಂಡಿತವಾಗಿಯೂ ನೀವು ನೀರಿಗೆ ಜಿಗಿಯುವುದಿಲ್ಲವೇ? ನಾನು ಮೂರ್ಖನಲ್ಲ. ನನ್ನ ಗಡ್ಡವು ಈ ಮೀನುಗಾರಿಕೆ ಬಲೆಯಲ್ಲಿ ಸಿಕ್ಕಾಕೊಂಡಿದೆ ಮತ್ತು ಈ ಹುಚ್ಚ ಮೀನು ನನ್ನ ಒಳಗೆ ಎಳೆಯಲು ಪ್ರಯತ್ನಿಸುತ್ತಿದೆ. ಹುಡುಗಿಯರು ಅವನನ್ನು ಗಟ್ಟಿಯಾಗಿ ಹಿಡಿದು ಮತ್ತು ಅವರ ಗಡ್ಡವನ್ನು ಮೀನುಗಾರಿಕೆ ರೇಖೆಯಿಂದ ಮುಕ್ತಗೊಳಿಸಿದರು. ಆದರೆ ಗಡ್ಡ ಮತ್ತು ಸಾಲು ಅವ್ಯವಸ್ಥೆಯಲ್ಲಿದ್ದವು. ಗಡ್ಡವನ್ನು ಕತ್ತರಿಸಲು ಮತ್ತೊಮ್ಮೆ ಕತ್ತರಿ ತೆಗೆಯುವುದಷ್ಟೇ ಅವರ ಕೈಯಲ್ಲಾಗುತ್ತಿತ್ತು. ಅವನನ್ನು ರಕ್ಷಿಸಿದ್ದಕ್ಕಾಗಿ ಚಿಕ್ಕ ಮನುಷ್ಯ ಹುಡುಗಿಯರಿಗೆ ಕೃತಜ್ಞತೆ ಹೇಳುವುದಿಲ್ಲ. ಅವನು ಅವರನ್ನು ರೇಗಿದನು. ನೀವು ಇದನ್ನು ನಡವಳಿಕೆ ಎಂದು ಕರೆಯುತ್ತೀರಾ? ಅಸಭ್ಯ ಹುಡುಗಿಯರೇ, ಸಹವರ್ತಿ ಮುಖವನ್ನು ವಿಕಾರಗೊಳಿಸಲು ನೀವು ಮೊದಲು ನನ್ನ ಗಡ್ಡವನ್ನು ಕಡಿಮೆ ಮಾಡಿದರೆ ಸಾಕಾಗಲ್ಲ. ಆದರೆ ನೀವು ಈಗ ಅದರ ಅತ್ಯುತ್ತಮ ಭಾಗವನ್ನು ಕತ್ತರಿಸಬೇಕು. ನಂತರ ಅವನು ತನ್ನ ಅಮೂಲ್ಯ ಕಲ್ಲುಗಳ ಚೀಲವನ್ನು ತೆಗೆದುಕೊಂಡು ಬಂಡೆಗಳ ಕೆಳಗೆ ತನ್ನ ಗುಹೆಯಲ್ಲಿ ಕಣ್ಮರೆಯಾದನು. ಹುಡುಗಿಯರು ತಮ್ಮ ತಾಯಿಯ ಹೊಲಿಗೆ ಸಾಮಗ್ರಿಗಳನ್ನು ಪಡೆಯಲು ತಮ್ಮ ದಾರಿಯಲ್ಲಿ ಹೋದರು. ಅವರು ಮತ್ತೆ ಹೊಳೆಯ ದಂಡೆಯನ್ನು ಹಾದು ಹೋಗುತ್ತಿದ್ದಾಗ ಕುಳ್ಳ ತನ್ನ ಅಮೂಲ್ಯ ಕಲ್ಲುಗಳನ್ನು ಒಂದು ಖಾಲಿ ಜಾಗದಲ್ಲಿ ಸುರಿಯುತ್ತಿದ್ದನು. ಮಿನುಗುವ ಕಲ್ಲುಗಳ ಮೇಲೆ ಸಂಜೆಯ ಸೂರ್ಯ ಹೊಳೆಯುತ್ತಿದ್ದ ಮತ್ತು ಅವರಿಬ್ಬರು ತುಂಬಾ ಸುಂದರವಾಗಿ ಮಿಂಚುತ್ತಿದ್ದರು. ಮಕ್ಕಳು ಸುಮ್ಮನೆ ನಿಂತು ಅವರನ್ನೇ ನೋಡುತ್ತಿದ್ದರು. ನೀವು ಅಲ್ಲಿ ನಿಂತು ಏನು ಮಾಡುತ್ತಿದ್ದೀರಾ? ಅವನ ಮುಖ ಕೋಪದಿಂದ ಕೆಂಪಾಯಿತು. ಆಗ ಇದ್ದಕ್ಕಿದ್ದಂತೆ ಕೂಗು ಕೇಳಿಸಿತು ಮತ್ತು ಕಪ್ಪು ಕರಡಿ ಕಾಡಿನಿಂದ ಹೊರಬಂದಿತು. ಕುಳ್ಳನು ಬಹಳ ಭಯದಿಂದ ಮೇಲಕ್ಕೆ ಜಿಗಿದನು. ಆದರೆ ಕರಡಿ ಹತ್ತಿರವಾದಂತೆ ಅವನು ರಂಧ್ರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಂತರ ಅವನು ಭಯದಿಂದ ಅಳುತ್ತಾನೆ. ಪ್ರಿಯ ಕರಡಿ, ನನ್ನನ್ನು ಉಳಿಸಿ. ನನ್ನ ಸಂಪತ್ತೆಲ್ಲ ನಿಮಗೆ ಕೊಡುತ್ತೇನೆ. ನನ್ನ ಜೀವ ಉಳಿಸಿ. ನೀವು ನನ್ನನ್ನು ತಿನ್ನಬೇಕಾಗಿಲ್ಲ. ಅಲ್ಲಿ ನೋಡಿ, ಇಬ್ಬರು ಹುಡುಗಿಯರು ನನಗಿಂತ ಅವರು ಹೆಚ್ಚು ರುಚಿಕರವಾಗಿರುತ್ತಾರೆ ಎಂದು ನನಗೆ ಖಾತ್ರಿ ಇದೆ. ಆದರೆ ಕರಡಿ ಅವನ ಮಾತುಗಳಿಗೆ ಗಮನ ಕೊಡದೆ ಕುಳ್ಳನನ್ನು ತನ್ನ ಪಂಜಿನಿಂದ ಹೊಡೆದನು ಮತ್ತು ಅವನು ಮತ್ತೆ ಚಲಿಸಲಿಲ್ಲ. ಸ್ನೋ ವೈಟ್, ರೋಸ್ ರೆಡ್, ಭಯಪಡಬೇಡಿ, ಅದು ನಾನು. ನಂತರ ಅವರು ಅವನ ಧ್ವನಿಯನ್ನು ಗುರುತಿಸಿದರು ಮತ್ತು ತಮ್ಮ ಕರಡಿ ಸ್ನೇಹಿತನ ಕಡೆಗೆ ತಿರುಗಿದರು. ತದನಂತರ ಕರಡಿಯು ತುಪ್ಪಳವು ಇದ್ದಕ್ಕಿದ್ದಂತೆ ಉದುರಿ ಹೋಯಿತು ಮತ್ತು ಒಬ್ಬ ಸುಂದರ ವ್ಯಕ್ತಿ ಅವನ ಪಕ್ಕದಲ್ಲಿ ನಿಂತರು. ಎಲ್ಲರೂ ಚಿನ್ನದ ಬಟ್ಟೆ ಮತ್ತು ಆಭರಣಗಳನ್ನು ಧರಿಸಿದ್ದರು. ನಾನು ರಾಜ್ಕುಮಾರ ಮತ್ತು ನನ್ನ ನಿಧಿಯನ್ನು ಕದ್ದ ಪುಟ್ಟ ಕುಬ್ಜನಿಂದ ಶಾಪಗ್ರಸ್ತನಾಗಿದ್ದೇನೆ. ಅವನ ಸಾವು ನನ್ನ ಮುಕ್ತಗೊಳಿಸುವವರೆಗೂ ಈ ಕಾಡಿನಲ್ಲಿ ಕಾಡು ಕರಡಿಯಾಗಿ ಓಡಾಡುವುದೇ ನನ್ನ ಅದೃಷ್ಟವಾಗಿತ್ತು.
ಸ್ನೋ ವೈಟ್ಗೆ ವಯಸ್ಸಾದಾಗ ಅವಳು ರಾಜಕುಮಾರನನ್ನು ಮದುವೆಯಾದಳು ಮತ್ತು ರೋಸ್ ರೆಡ್ ರಾಜಕುಮಾರನ ಸಹೋದರನನ್ನು ವರಿಸಿದಳು ಮತ್ತು ಅವರು ಎಂದೆಂದಿಗೂ ಸಂತೋಷದಿಂದ ಬದುಕಿದರು. ಮುಕ್ತಾಯ. ಬಾತುಕೋಳಿ ಹುಡುಗಿ. ಒಂದು ಕಾಲದಲ್ಲಿ ಹಳೆಯ ರಾಣಿ ಒಬ್ಬ ಸುಂದರ ಮಗಳನ್ನು ಹೊಂದಿದ್ದಳು ಮತ್ತು ರಾಜಕುಮಾರಿಯು ಬೆಳೆದಾಗ ಅವಳು ದೂರದಲ್ಲಿ ವಾಸಿಸುತ್ತಿದ್ದ ರಾಜಕುಮಾರನನ್ನು ಮದುವೆಯಾದಳು. ತಾಯಿ, ನಾನು ಇದನ್ನು ಮಾಡಬೇಕೇ? ಹೌದು ಮಗಳೇ, ನೀನು ಮದುವೆಯಾಗುತ್ತೀರಿ ಎಂದು ರಾಜಕುಮಾರಿಗೆ ನಾನು ಮಾತು ಕೊಟ್ಟಿದ್ದೇನೆ. ಆದರೆ ನಾನು ನಿಮ್ಮೊಂದಿಗೆ ಇಲ್ಲಿಯೇ ಇರಲು ಬಯಸುತ್ತೇನೆ. ನನಗೆ ವಯಸ್ಸಾಗಿದೆ ಮತ್ತು ನಾನು ಶೀಘ್ರದಲ್ಲೇ ಹೋಗುತ್ತೇನೆ. ನಿಮ್ಮನ್ನು ರಕ್ಷಿಸುವ ಗಂಡನನ್ನು ನೀವು ಹೊಂದಬೇಕೆಂದು ನಾನು ಬಯಸುತ್ತೇನೆ. ನಾನು ನಿನ್ನನ್ನು ಬಿಡಲು ಬಯಸುವುದಿಲ್ಲ ತಾಯಿ, ಆದರೆ ನೀವು ಹಾಗೆ ಹೇಳಿದರೆ ನಾನು ಹೋಗುತ್ತೇನೆ. ನೀವು ಒಬ್ಬಂಟಿಯಾಗಿ ಹೋಗುವುದು ನನಗೆ ಇಷ್ಟವಿಲ್ಲ. ಆದ್ದರಿಂದ ನನ್ನ ಸೇವಕಿ ಆಶಾ ನಿಮ್ಮೊಂದಿಗೆ ಹೋಗುತ್ತಾಳೆ. ನಿಮ್ಮ ಕುದುರೆ ಸಿದ್ಧವಾಗಿದೆಯೇ? ಹೌದು ತಾಯಿ, ನಾವಿಬ್ಬರೂ ಈಗ ಹೋಗಲು ಸಿದ್ಧರಿದ್ದೇವೆ. ನೆನಪಿಡಿ, ಆಶಾ ನನಗೆ ನಿಷ್ಠಾವಂತಳು ಮತ್ತು ನಿನಗೆ ಆಗುವ ಎಲ್ಲವನ್ನೂ ಅವಳು ನನಗೆ ಹೇಳುವಳು ಎಂದು ನನಗೆ ಖಾತ್ರಿ ಇದೆ. ಹೌದು, ನನಗೆ ಗೊತ್ತು ತಾಯಿ, ಚಿಂತಿಸಬೇಡ. ರಾಣಿ ಮತ್ತು ಅವಳ ಮಗಳು, ಸೇವಕಿ ಮತ್ತು ಕುದುರೆಗಳು ಕಾಯುತ್ತಿದ್ದ ಅರಮನೆಯ ಹೊರಗೆ ಹೋದರು. ಹೋಗೋಣ ಆಶಾ. ನಿಮ್ಮ ಇಚ್ಛೆಯಂತೆ ರಾಜಕುಮಾರಿ. ವಿದಾಯ. ಆದರೆ ರಾಣಿಗೆ ಏನೂ ತಿಳಿದಿರಲಿಲ್ಲ. ಆಶಾ ಒಳಗೆ ಕೋಪಗೊಂಡಿದ್ದಳು ಮತ್ತು ಅಸೂಯೆ ಮತ್ತು ದುರಾಸೆ. ಅವಳು ರಾಜಕುಮಾರಿಯಾಗಬೇಕೆಂದು ಬಯಸಿದ್ದಳು ಮತ್ತು ರಾಣಿ ಮಗಳನ್ನು ಇಷ್ಟಪಡುವುದಿಲ್ಲ. ರಾಜಕುಮಾರಿ ಮತ್ತು ಸೇವಕಿ ತನ್ನ ಕುದುರೆಗಳನ್ನು ಏರಿಸಿ ಅರಮನೆಯನ್ನು ತೊರೆದರು. ಹಲವು ಗಂಟೆಗಳ ಪ್ರಯಾಣದ ನಂತರ ರಾಜಕುಮಾರಿಯು ಬಾಯಾರಿಕೆಯಿಂದ ತನ್ನ ಸೇವಕಿಗೆ ಹೇಳಿದಳು, ದಯವಿಟ್ಟು ಆಶಾ, ನನಗೆ ಹೊಳೆಯಿಂದ ಸ್ವಲ್ಪ ನೀರು ತಂದುಕೊಡಿ. ನಿಮಗೆ ಬಾಯಾರಿಕೆಯಾಗಿದ್ದರೆ ಅದನ್ನು ನೀವೇ ಪಡೆಯಿರಿ. ನದಿಯಲ್ಲಿ ಮಲಗಿ ಅದರಿಂದ ಕುಡಿಯಿರಿ. ರಾಜಕುಮಾರಿ ವಿನಮ್ರಳಾಗಿದ್ದಳು. ಅವಳು ತನ್ನ ಕುದುರೆಯಿಂದ ಇಳಿದಳು. ಹೊಳೆಯಲ್ಲಿನ ನೀರಿನ ಮೇಲೆ ಬಾಗಿಸಿ ಕುಡಿದು ಮತ್ತೆ ಅವಳ ಕುದುರೆಯನ್ನು ಆರೋಹಿಸಿದಳು. ಇಂದಿನಿಂದ ನಾನು ಆದೇಶಗಳನ್ನು ನೀಡುತ್ತೇನೆ ಮತ್ತು ನೀವು ನನ್ನನ್ನು ಪಾಲಿಸಬೇಕು. ಈಗ ನಿಮ್ಮ ಉಡುಪನ್ನು ತೆಗೆದು ನನಗೆ ಕೊಡಿ ಮತ್ತು ನೀವು ನನ್ನದನ್ನು ಧರಿಸುತ್ತೀರಿ. ನಾನು ಈಗ ರಾಜಕುಮಾರಿ. ಈ ಬಗ್ಗೆ ನೀವು ಯಾರಿಗೂ ಹೇಳುವುದಿಲ್ಲ ಅಥವಾ ನೀವು ವಿಷಾದಿಸುತ್ತೀರಿ ಎಂದು ನನಗೆ ಭರವಸೆ ನೀಡಿ. ನಾನು ಭರವಸೆ ನೀಡುತ್ತೇನೆ. ಆದ್ದರಿಂದ ಸೇವಕಿ ರಾಜಕುಮಾರಿಯ ಉಡುಪನ್ನು ಧರಿಸಿ ರಾಜಕುಮಾರಿಯ ಕುದುರೆಯನ್ನು ಏರಿಸಿದಳು. ಅವನು ನಿಜವಾದ ರಾಜಕುಮಾರಿಯನ್ನು ಹೊತ್ತುಕೊಂಡು ಹೋಗಬೇಕು ಎಂದು ಕುದುರೆ ಭಾವಿಸಿದಂತೆ ಕಾಣುತ್ತದೆ ಮತ್ತು ಆಶಾ ಆದೇಶಗಳನ್ನು ಸಾಕಷ್ಟು ಪಾಲಿಸಲಿಲ್ಲ. ಆದರೆ ಅಂತಿಮವಾಗಿ ಇಬ್ಬರು ಮಹಿಳೆಯರು ರಾಜಭವನಕ್ಕೆ ಆಗಮಿಸಿದರು. ಅಲ್ಲಿ ರಾಜಕುಮಾರ ಅವರನ್ನು ಭೇಟಿ ಮಾಡಲು ಹೊರಟನು. ನನ್ನ ರಾಜ್ಯಕ್ಕೆ ಸ್ವಾಗತ ರಾಜಕುಮಾರಿ. ಹುಡುಗಿ ಹೇಗಿದ್ದಾಳೆ? ಅವಳು ನನ್ನ ದಾಸಿಯು. ಅವಳು ನನ್ನ ರಾಜ್ಯದಿಂದ ನನ್ನ ಜೊತೆ ಪ್ರಯಾಣಿಸ್ತಿದ್ದಾಳೆ. ಆದ್ರೆ ನನ್ಗವಳು ಇಷ್ಟ ಇಲ್ಲ. ಬಹುಶಃ ನೀವು ಅವಳನ್ನ ನಿಮ್ ರಾಜ್ಯದಲ್ಲಿ ಕೆಲಸ ಮಾಡಲು ಹಾಕಿ. ಅವಳು ನನ್ಗೇನ್ ಪ್ರಯೋಜನ ಇಲ್ಲ. ಒಂದ್ ಹುಡ್ಗ ಒಬ್ಬ ಇದಾನೆ, ಕಾಲ್ರಾಡೋ ಅಂತ. ಅವನ್ ಎಲ್ಲಾ ನೋಡ್ಕೊಳ್ತಾನೆ. ನಾವು ಅವನ್ನ ಕೇಳ್ಬೋದು ಸಹಾಯಕ್ಕೆ. ಓ, ಮತ್ತೆ ದಯವಿಟ್ಟು ನನ್ ಕುದುರೆನ ಸಾಯಿಸ್ಬಿಡಿ. ಏನು? ಯಾಕೆ? ಇದು ಒಂದ್ ಒಳ್ಳೆ ಕುದುರೆ ಅನ್ಸತ್ತೆ. ಅವನ ಕಾರಣದಿಂದ ನಾನು ಬಹುತೇಕ ರಸ್ತೆಯಲ್ಲಿ ಸತ್ತೆ. ರಾಜಕುಮಾರಿಯು ಕುದುರೆ ನಿಜವಾಗಿ ಮಾಂತ್ರಿಕ ಮಾತನಾಡುವ ಕುದುರೆ ಎಂದು ಆಶಾ ತಿಳಿದಿದ್ದಳು ಮತ್ತು ಅವಳು ರಾಜಕುಮಾರಿಯಲ್ಲ ಎಂದು ಅವನು ಯಾರಿಗಾದರೂ ಹೇಳಬಹುದು. ನಾನಿನ್ ಕುದುರೆನ ಸಾಯಿಸಲ್ಲ, ಆದ್ರೆ ಅದನ್ನ ಲಾಕಪ್ ಅಲ್ಲಿ ಇಡ್ತೀನಿ ಬೇಕಾದ್ರೆ. ಧನ್ಯವಾದಗಳು. ಮತ್ತು ಯಾರೂ ಅವನನ್ನು ಮತ್ತೆ ನೋಡದ ಸ್ಥಳದಲ್ಲಿ ಕುದುರೆಯನ್ನು ಲಾಕ್ ಮಾಡಲಾಗಿದೆ. ಮರುದಿನ ಆಶಾ ರಾಜಕುಮಾರಿಯನ್ನು ನೋಡಲು ಹೋಗುತ್ತಾಳೆ. ನಿಮ್ಮ ಕುದುರೆಯನ್ನು ನೀವು ಎಂದಿಗೂ ನೋಡುವುದಿಲ್ಲ. ನನಗೇಕೆ ಹೀಗೆ ಮಾಡುತ್ತಿರುವೆ? ಕೆಲಸ ಮಾಡುವುದನ್ನು ಮುಂದುವರಿಸಿ ಅಥವಾ ನಿನ್ನನ್ನು ತೊಡೆದು ಹಾಕಲು ನಾನು ರಾಜಕುಮಾರನಿಗೆ ಹೇಳುತ್ತೇನೆ. ಸೇವಕಿ ಹೊರಟು ಹೋದಳು ಮತ್ತು ರಾಜಕುಮಾರಿ ಅಳಲು ಪ್ರಾರಂಭಿಸಿದಳು. ಇದ್ದಕ್ಕಿದ್ದಂತೆ ಹಳೆಯ ಸ್ಟೇಬಲ್ ಮ್ಯಾನ್ ಅವಳ ಹತ್ತಿರ ಬಂದು ಹೇಳಿದರು, ಚಿಂತೆ ಮಾಡ್ಬೇಡ, ನಿನ್ನ ಕುದುರೆ ಎಲ್ಲಿದೆ ಅಂತ ನನಗ್ ಗೊತ್ತು. ನಿನ್ನ ಬೇಕಾದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಓ, ಧನ್ಯವಾದಗಳು, ಒಳ್ಳೆಯ ಮನುಷ್ಯ. ಅಲ್ಲಿ ಕಾನ್ರಾಡ್ ಒಂದು ಪೊದೆಯ ಹಿಂದೆ ಅಡಗಿಕೊಂಡು ಇಡೀ ಸಂಭಾಷಣೆಯನ್ನು ಆಲಿಸುತ್ತಿದ್ದನು ಮತ್ತು ಅವನು ಯೋಚಿಸಿದನು, ಓ, ಇದು ಒಂದು ಆಸಕ್ತಿದಾಯಕ ವಿಷಯ. ನಾನೊಬ್ನೇ ಇರ್ತೀನಿ ಇಲ್ಲಿ. ಮೋಸ್ಟ್ಲಿ ರಾಜಂಗೂ ಗೊತ್ತಿರ್ಬೋದು ಅನ್ಸತ್ತೆ. ಕುದುರೆಯನ್ನು ನೋಡಲು ಸ್ಟೇಬಲ್ ಮ್ಯಾನ್ ರಾಜಕುಮಾರಿಯನ್ನು ಕರೆದೊಯ್ದನು. ಕಾನ್ರಾಡ್ ಅವನ ಹಿಂದೆ ಅಡಗಿಕೊಂಡನು. ಓ, ನಾವು ಅಲ್ಲಿದ್ದೇವೆ. ಓ, ನೀನು ಹುಷಾರಾಗಿರ್ಬೇಕಿವಾಗ. ನಾನು ಮಾಡುತ್ತೇನೆ. ಮುದುಕನು ಹೊರಟು ಹೋದನು ಮತ್ತು ರಾಜಕುಮಾರಿ ತನ್ನ ಕುದುರೆ ಇರುವ ಸ್ಥಳದೊಳಗೆ ಹೋದನು. ಕಾನ್ರಾಡ್ ಅವಳನ್ನು ಹಿಂಬಾಲಿಸಿದನು. ಕುದುರೆಯನ್ನು ನೋಡಿದ ತಕ್ಷಣ ಅವಳು ಹೇಳಿದಳು, ಓ
ನನ್ನ ಬಡ ಕುದುರೆ, ಅವರು ನಿನಗೆ ಏನು ಮಾಡಿದ್ದಾರೆ? ಓ ನನ್ನ ರಾಜ್ಕುಮಾರಿ, ನೀನು ಅನುಭವಿಸ್ತಿದ್ಯಾ? ಬರೀ ಅಮ್ಮಂಗ್ ಮಾತ್ರ ಗೊತ್ತಿತ್ತು, ಹೃದಯ ಒಡ್ಕೋಗಲ್ಲ. ಕುದುರೆ ಮಾತನಾಡಬಲ್ಲದು ಎಂದು ನೋಡಿದ ಕಾನ್ರಾಡ್ ಆಶ್ಚರ್ಯಚಕಿತನಾದನು. ಓಯ್, ಇದೆಂತ ಅದ್ಭುತ! ಈ ಕುದುರೆ ಮಾತಾಡತ್ತೆ. ನಾನು ರಾಜ್ಕುಮಾರಂಗೆ ಹೇಳ್ಬೇಕು, ಬಟ್ ಅವ್ ನನ್ನ ನಂಬ್ತಾನ? ಓ, ಇದ್ ನಂಗೆ ಗೊತ್ತಿಲ್ಲಪ್ಪ. ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅವನು ಈ ಬಗ್ಗೆ ಯೋಚಿಸುತ್ತಿದ್ದಾಗ ರಾಜಕುಮಾರಿ ಹೊರಟು ಹೋದಳು. ಮರುದಿನ ಬೆಳಿಗ್ಗೆ ಎಲ್ಲವೂ ಎಂದಿನಂತೆ ಸಾಮಾನ್ಯವಾಗಿತ್ತು. ರಾಜಕುಮಾರಿ ತನ್ನ ಕೂದಲನ್ನು ಬಾಚಲು ಪ್ರಾರಂಭಿಸಿದಳು. ಅದು ಶುದ್ಧ ಚಿನ್ನದಂತೆ. ಕಾನ್ರಾಡ್ ಕೆಲವು ಕೂದಲುಗಳನ್ನು ಕಿತ್ತುಕೊಳ್ಳಲು ಬಯಸಿದ್ದನು. ಕಾನ್ರಾಡ್, ನನ್ನನ್ನು ತೊಂದರೆಗೊಳಿಸುವುದನ್ನು ನಿಲ್ಲಿಸು, ನನ್ನ ಕೂದಲನ್ನು ಬಿಡಿ. ಆದರೆ ನಿನ್ ಕೂದಲು ತುಂಬಾ ಚೆನ್ನಾಗಿದೆ. ನಿನ್ನ ಕೂದಲನ್ನ ಪರೀಕ್ಷೆ ಮಾಡ್ಬೇಕಾ ಈಗ? ಇಲ್ಲ, ಅದನ್ನು ನಿಲ್ಲಿಸಿ ಕಾನ್ರಾಡ್. ಆದ್ರೆ ನನ್ಗೆ ನಿನ್ ಕೂದಲು ಬೇಕು. ನನ್ನನ್ನು ಬಿಡಿ, ರಾಜಕುಮಾರಿ ಕೂಗಿದಳು. ತದನಂತರ ಅವಳು ಗಾಳಿಯೊಂದಿಗೆ ಮಾತನಾಡಿದಳು. ಬ್ಲೋ ಬ್ಲೋ, ಸೌಮ್ಯ ಗಾಳಿ, ನಾನು ಹೇಳುತ್ತೇನೆ. ಕಾನ್ರಾಡ್, ಸಣ್ಣ ಟೋಪಿ ದೂರ ಮತ್ತು ಅದನ್ನು ಇಲ್ಲಿ ಮತ್ತು ಅಲ್ಲಿ ಬೆನ್ನಟ್ಟುವಂತೆ ಮಾಡಿ, ನನ್ನ ಕೂದಲು ಹಣೆಯವರೆಗೂ. ಮತ್ತು ಅಂತಹ ಹಿಂಸಾತ್ಮಕ ಗಾಳಿ ಬಂದಿತು. ಅದು ಕಾನ್ರಾಡ್ ಟೋಪಿಯನ್ನು ದೇಶದಾದ್ಯಂತ ಬೀಸಿತು ಮತ್ತು ಅವನು ಅದರ ನಂತರ ಓಡಬೇಕಾಯಿತು. ಅವನು ಹಿಂತಿರುಗಿದಾಗ ಅವಳು ಕೂದಲನ್ನು ಬಾಚುತ್ತಿದ್ದಳು. ಕಾನ್ರಾಡ್ ಕೋಪಗೊಂಡು ಅವನು ನೇರವಾಗಿ ರಾಜಕುಮಾರನನ್ನು ಭೇಟಿಯಾದ. ಓ ಮಹಾರಾಜರೇ, ಆ ಹುಡುಗಿ ಹತ್ರ ಮತ್ತೆ ನಾನು ಹೋಗಲು ಇಷ್ಟಪಡೋದಿಲ್ಲ. ನನ್ಗೆ ಭಯ ಆಗತ್ತೆ. ಅವಳು ಒಂದು ಮುಗ್ಧವಾದ ಹೆಣ್ಣು. ನೀನ್ ಯಾಕೆ ಅಷ್ಟೊಂದು ಭಯ ಪಡ್ತೀಯಾ? ಇಲ್ಲ ಮಹಾರಾಜರೇ, ಅವಳು ಒಬ್ಳು ಕೆಟ್ಟ ಹುಡುಗಿ, ತುಂಬಾ ಕೆಟ್ಟ ಹುಡುಗಿ. ಕೆಟ್ಟ ಹುಡುಗಿನ ನೀನ್ ಮೊದ್ಲೇ ಹೇಳ್ಬೇಕಿತ್ತು ನನ್ಗೆ. ಈಗ ಹೇಳು, ನನ್ಗೆಲ್ಲ ಹೇಳು. ನೋಡಿ ಮಹಾರಾಜರೇ, ಒಂದು ದಿನ ನಾನು ಕೇಳಿಸ್ಕೊಂಡೆ. ರಾಜಕುಮಾರಿ ಮತ್ತು ಅವಳ ಕುದುರೆಯ ಬಗ್ಗೆ ನನಗೆ ತಿಳಿದಿರುವ ಎಲ್ಲವನ್ನೂ ಕಾನ್ರಾಡ್ ರಾಜನಿಗೆ ತಿಳಿಸಿದನು ಮತ್ತು ದಾರಿಯ ಬಗ್ಗೆ ಗಾಳಿಯು ಅವನ ಟೋಪಿಯನ್ನು ಬೀಸಿತು. ಈಗ ನೀನ್ ಮನೆಗೆ ಹೋಗ್ ಕಾನ್ರಾಡ್, ನಾನೆಲ್ಲ ನೋಡ್ಕೊಳ್ತೀನಿ. ಮರುದಿನ ರಾಜಕುಮಾರನು ಕುದುರೆ ಇಳಿಯುವ ಸ್ಥಳದ ಬಳಿ ಅಡಗಿಕೊಂಡನು ಮತ್ತು ರಾಜಕುಮಾರಿಯು ಕುದುರೆಯನ್ನು ನೋಡಲು ಬರುವವರೆಗೂ ಕಾಯುತ್ತಿದ್ದನು. ಶುಭೋದಯ ನನ್ನ ಕುದುರೆ. ಶುಭೋದಯ ರಾಜಕುಮಾರಿ ಅವರೇ. ನಿಮ್ಮ ಅಮ್ಮಂಗೇನಾರು ಈ ವಿಷಯ ಗೊತ್ತಾಗಿದ್ದಿದ್ರಂತೂ ಅವಳ ಹೃದಯನೇ ಒಡೆದೋಗ್ಬಿಟ್ಟಿರೋದು. ರಾಜಕುಮಾರ ಸಂಭಾಷಣೆಯನ್ನು ಕೇಳಿದನು. ಆದರೆ ಕಾನ್ರಾಡ್ ರಾಜಕುಮಾರಿಯನ್ನು ಹೀಗೆ ಕಾಡುತ್ತಿದ್ದಾನೆ ಎಂದು ಗಾಳಿಯು ತನ್ನ ಟೋಪಿಯನ್ನು ಹೇಗೆ ಬೀಸಿತು ಎಂಬುದನ್ನು ಸಹ ಅವನು ನೋಡಿದನು. ಮರುದಿನ ಅವನು ಸೇವಕ ಬಟ್ಟೆಯಲ್ಲಿ ಹುಡುಗಿಯ ಜೊತೆ ಮಾತನಾಡಲು ಕೇಳಿದನು. ಯಾರು ನಿಜವಾದ ರಾಜಕುಮಾರಿ? ನನ್ನ ಮಹಿಮೆ, ನೀವು ನನ್ನೊಡನೆ ಮಾತನಾಡಲು ಬಯಸುವಿರಾ? ಹಾ, ಹೇಳಿ ನನ್ಗೆ. ನಿಂಗೇನಾರು ಚಿಂತೆನಾ? ನಾನು ಅವಾಗ್ಲಿಂದ ನಿನ್ನ ನೋಡ್ತಾ ಇದ್ದೀನಿ. ನಿಂಗೇನಾರು ಚಿಂತೆನಾ? ಹೇಳು ನನ್ನ ಹತ್ರ. ನೀನ್ ನನ್ ಮೇಲೆ ವಿಶ್ವಾಸ ಇಡ್ಬೋದು. ರಾಜಕುಮಾರಿ ಕಟುವಾಗಿ ಕಣ್ಣೀರಿಟ್ಟಳು. ನಂತರ ಅವಳು ತನ್ನ ಇಡೀ ಹೃದಯವನ್ನು ಖಾಲಿ ಮಾಡಿದಳು. ಅವಳು ಎಲ್ಲವನ್ನು ಹೇಳಿದಳು. ರಾಜಕುಮಾರ ಎಚ್ಚರಿಕೆಯಿಂದ ಆಲಿಸಿದನು. ನನ್ನ ಪ್ರೀತಿಯ ಮಗುವೆ, ನಂಗೆ ಗೊತ್ತಿತ್ತ ಹೆಂಗ್ಸ ಹತ್ರ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ. ಅವಳಿಗೆ ಶಿಕ್ಷೆ ಅನುಭವಿಸ್ಬೇಕು. ಅವಳು ಶಾಶ್ವತವಾಗಿ ಜೈಲ್ಗೆ ಹೋಗ್ತಾಳೆ, ಖಂಡಿತ ಹೋಗ್ತಾಳೆ. ಆಮೇಲೆ ಮದ್ವೆ ಮಾಡ್ಕೊಳ್ಳೋದು. ಓ ರಾಜ, ಧನ್ಯವಾದಗಳು. ಆದರೆ ನನ್ನ ಕುದುರೆಯ ಬಗ್ಗೆ ಏನು? ಅವನ್ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ, ಅವನ್ ಫ್ರೀಯಾ ಇರ್ತಾನೆ. ಮರುದಿನ ಅರಮನೆಯಲ್ಲಿ ವಿವಾಹವನ್ನು ಆಚರಿಸಲಾಯಿತು. ಒಂದು ದೊಡ್ಡ ಹಬ್ಬವಿತ್ತು ಮತ್ತು ರಾಜದಂಪತಿಗಳು ಶಾಶ್ವತವಾಗಿ ಸಂತೋಷದಿಂದ ಬದುಕುತ್ತಿದ್ದರು. ಶುಭಂ. ಸೋಮಾರಿ ಹುಡುಗಿ. ಬಹಳ ಹಿಂದೆ ರಾಣಿ ಆಳ್ವಿಕೆಯ ರಾಜ್ಯದಲ್ಲಿ ಜೆಲ್ಡಾ ಎಂಬ ಸೋಮಾರಿ ಹುಡುಗಿ ಇದ್ದಳು. ಜೆಲ್ಡಾಳ ಬಡ ತಾಯಿ ರಾಯಲ್ ಬೇಕರ್. ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ಅವಳು ಸುಸ್ತಾಗುವ ತನಕ ಕೆಲಸ ಮಾಡುತ್ತಿದ್ದಳು. ಚತುರ ರಾಣಿಯನ್ನು ಮೆಚ್ಚಿಸಲು ರುಚಿಕರವಾದ ಪೇಸ್ಟ್ರಿಗಳನ್ನು ಬೇಯಿಸುತ್ತಿದ್ದಳು. ಆದರೆ ಜೆಲ್ಡಾ ಸಹಾಯ ಮಾಡಲು ನಿರಾಕರಿಸಿದಳು. ಅವಳು ಯಾವುದೇ ರೀತಿಯ ಕೆಲಸವನ್ನು ಮಾಡಬೇಕೆಂದು ತನ್ನನ್ನು ತಾನು ಹೆಚ್ಚು ಇಷ್ಟಪಡುತ್ತಾಳೆ. ಜೆಲ್ಡಾಳ ತಾಯಿ ಸಹಾಯ ಮಾಡುವಂತೆ ಎಷ್ಟೇ ಬೇಡಿಕೊಂಡರೂ ಸೋಮಾರಿಯಾದ ಜೆಲ್ಡಾ ಯಾವಾಗಲೂ ಬಂದು ಕ್ಷಮಿಸಿ ಹೇಳುತ್ತಿದ್ದಳು. ಕೊನೆಗೆ ಮಾಣಿಕ್ಯ ಬಣ್ಣದ ನೂಲನ್ನು ನೂಲುವ ಕೆಲಸವನ್ನು ಆಕೆಗೆ ವಹಿಸಲಾಯಿತು. ಅದನ್ನು ರಾಣಿ ಪ್ರತಿ ರಾಯಲ್ ಪೇಸ್ಟ್ರಿ ಪೆಟ್ಟಿಗೆಯ ಸುತ್ತಲೂ ಕಟ್ಟಲು ಆದೇಶಿಸಿದಳು. ಆದರೆ ಜೆಲ್ಡಾ ಕೆಣಕಿದಳು ಮತ್ತು ಅವಳ ತಾಯಿ ಕೆಲಸವನ್ನು ಮಾಡುವವರೆಗೂ ದೂರಿದಳು. ಕೆಲಸವು ತುಂಬಾ ನೀರಸವಾಗಿದೆ. ಜೆಲ್ಡಾ ನಿಟ್ಟುಸಿರು ಬಿಟ್ಟಳು ಮತ್ತು ಅದರಿಂದ
ಅವಳು ದಿನದಿಂದ ದಿನಕ್ಕೆ ಕೊಳಿತುಕೊಂಡಳು. ನಂತರ ಒಂದು ಬೆಳಿಗ್ಗೆ ರಾಜಕುಮಾರನೊಂದಿಗೆ ಕೊನೆಯ ನಿಮಿಷದ ಪಿಕ್ನಿಕ್ ಆಗಿ ರಾಣಿ 5 ಪದರದ ಫ್ರಾನ್ ಕೇಕ್ ಅನ್ನು ಆರ್ಡರ್ ಮಾಡಿದಳು. ಬೇಕರ್ಗಳು ಉದ್ರಿಕ್ತರಾದರೂ ಅಸಾಧ್ಯವಾದ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿದರು. ಆದರೆ ರಾಣಿ ಅಸಹ್ಯ ಕೋಪ ಮತ್ತು ಅವಳ ಕತ್ತಲ ಕೋಣೆಗೆ ಹೆದರುತ್ತಿದ್ದರು. ಹೊರಗೆ ರಾಜಮನೆತನದ ಹೆಜ್ಜೆಗಳು ಕೇಳಿಸುತ್ತಿದ್ದಂತೆ ಕೆಲಸಗಾರರು ಸಿದ್ಧಪಡಿಸಿದ ಕೇಕ್ ಅನ್ನು ಅವರು ಪೆಟ್ಟಿಗೆಯಲ್ಲಿ ಇಳಿಸಲು ಧಾವಿಸಿದರು. ತ್ವರಿತ ಜೆಲ್ಡಾ, ನಮಗೆ ಸ್ವಲ್ಪ ನೂಲು ತಿರುಗಿಸು. ಆ ಕೋರಿಕೆಯ ಮೇರೆಗೆ ಜೆಲ್ಡಾ ಕಿವಿಗಟ್ಟಿ ಚಿಕ್ಕುವ ಕಿರುಚಾಟವನ್ನು ಹೊರಹಾಕಿದಳು. ಅದು ಅಲ್ಲಿದ್ದ ಎಲ್ಲರಿಗೂ ನಡುಕವನ್ನುಂಟು ಮಾಡಿತು. ರಾಣಿ ಮತ್ತು ಅವಳ ಮಂದ ಬುದ್ಧಿಯ ಮಗ ಆ ಕ್ಷಣದಲ್ಲಿಯೇ ಒಳಗೆ ಬಂದರು. ಇಲ್ಲಿ ಏನು ನಡೆಯುತ್ತಿದೆ? ರಾಣಿ ತನ್ನ ಉನ್ನತ ಮತ್ತು ಶಕ್ತಿಯುತ ಧ್ವನಿಯಲ್ಲಿ ವಿಜೃಂಭಿಸಿದಳು. ಜೆಲ್ಡಾಳ ತಾಯಿ ಮಂದ ಹೆಜ್ಜೆ ಹಾಕುವವರೆಗೆ ಅಡುಗೆ ಮನೆಯು ಶಾಂತವಾಗಿತ್ತು. ಜೆಲ್ಡಾಗೆ ಶಿಕ್ಷೆಯಾಗುತ್ತದೆ ಎಂಬ ಭಯದಿಂದ ಅವಳ ತಾಯಿ ಸುಳ್ಳು ಹೇಳಿದಳು. ನನ್ನ ಮಗಳು ತುಂಬಾ ಕಠಿಣ ಕೆಲಸಗಾರ್ತಿ. ನಾನು ಅವಳನ್ನು ನೂಲುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಾವು ಹಗಲು ರಾತ್ರಿ ವಾದಿಸುತ್ತೇವೆ, ಏಕೆಂದರೆ ನಾವು ಶೀಘ್ರದಲ್ಲಿ ಅಗಸೆಯಿಂದ ಹೊರಬರುತ್ತೇವೆ. ರಾಣಿಯ ಕಣ್ಣುಗಳು ಬೆಳಗಿದವು ಮತ್ತು ಅವಳು ಮುಗುಳ್ನಕ್ಕಳು. ನಾನು ಕಠಿಣ ಕೆಲಸಗಾರರನ್ನು ಪ್ರೀತಿಸುತ್ತೇನೆ. ನನಗೆ ನಿಮ್ಮ ಮಗಳು ಸಿಗಲಿ ಮತ್ತು ಅವಳು ತನ್ನ ಮನದ ಇಚ್ಛೆಯಂತೆ ತಿರುಗುತ್ತಿರಬಹುದು. ಈ ಕಲ್ಪನೆಯಿಂದ ಎಲ್ಲರೂ ರೋಮಾಂಚನಗೊಂಡರು. ರಾಣಿಯು ತನ್ನ ನಿಷ್ಪ್ರಯೋಜಕ ಮಗನನ್ನು ಮದುವೆಯಾಗಲು ಕಷ್ಟಪಟ್ಟು ದುಡಿಯುವ ಮಧುವನ್ನು ಹುಡುಕುತ್ತಾಳೆ. ಜೆಲ್ಡಾಗೆ ಕೆಲಸ ಸಿಕ್ಕಿರುವುದನ್ನು ನೋಡಿ ಜೆಲ್ಡಾಳ ತಾಯಿ ಸಂತೋಷಪಟ್ಟು ಮತ್ತು ಜೆಲ್ಡಾ ಅವರು ಅಂತಿಮವಾಗಿ ಅರ್ಹವಾದ ಅಲಂಕಾರಿತ ಜೀವನವನ್ನು ಹೊಂದುತ್ತಾರೆ ಎಂದು ಭಾವಿಸಿದಳು. ರಾಣಿ ಜೆಲ್ಡಾಳನ್ನು ಗೋಪುರಕ್ಕೆ ಕರೆದೊಯ್ದಳು. ಅಲ್ಲಿ 3 ಕೋಣೆಗಳು ನೆಲದಿಂದ ಚಾವಣಿಯವರೆಗೆ ಪ್ರತಿಯೊಂದು ಬಣ್ಣದಲ್ಲಿ ತುಂಬಿದ್ದವು. ಇದೆಲ್ಲವನ್ನು ಉತ್ತಮವಾದ ಲೆನಿನ್ ದಾರಕ್ಕೆ ತಿರುಗಿಸಿ ನೀನು ಮುಗಿಸಿದ ಮೇಲೆ ನೀನು ನನ್ನ ಮಗನನ್ನು ಮದುವೆಯಾಗಬಹುದು ಎಂದಳು. ಸುತ್ತಲೂ ನೋಡುತ್ತಾ ತನ್ನಷ್ಟಕ್ಕೆ ತಾನೇ ನಕ್ಕಳು. ರಾಣಿ, ನಾನು ಕೆಲಸ ಮಾಡುತ್ತೇನೆ ಎಂದು ನಿರೀಕ್ಷಿಸಲು ಸಾಧ್ಯವಿಲ್ಲ. ನಾನು ರಾಜಕುಮಾರಿಯಾಗಿದ್ದೇನೆ. ಮತ್ತು 3 ದಿನಗಳ ಕಾಲ ಅವಳು ತನ್ನ ರಾಜ ಜೀವನದ ಬಗ್ಗೆ ಹಗಲುಗನಸು ಮಾಡುತ್ತಿದ್ದಳು. 3ನೆಯ ದಿನ ರಾಣಿ ಹಿಂತಿರುಗಿದಳು. ಅವಳು ಮುಟ್ಟದ ಯಾರೂ ಅವಳ ಆಜ್ಞೆಯನ್ನು ಪಾಲಿಸದೇ ಇರಲಿಲ್ಲ. ಇದರ ಅರ್ಥವೇನು? ಅವಳು ಸಿಟ್ಟಾದಳು. ಅವಳ ಮುಖವು ಕೋಪದಿಂದ ಕೆಂಪಾಯಿತು. ನಾನು ತುಂಬಾ ಮನೆ ಮಾತಾಗಿದ್ದೆ. ನಾನು ತಿರುಗಲು ಸಾಕಷ್ಟು ಸಮಯ ಅಳುವುದನ್ನು ನಿಲ್ಲಿಸಿದೆ. ಸಾಕು. ನಾಳೆ ನೀವು ನಿಮ್ಮ ಕೆಲಸವನ್ನು ಪ್ರಾರಂಭಿಸಿದ್ದೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ. ಕ್ಯಾಶ್ ಮತ್ತು ಕೀಲಿ ತಿರುವಿನೊಂದಿಗೆ ಬಾಗಿಲು ಮುಚ್ಚಲ್ಪಟ್ಟಿದೆ. ಈಗ ಜೆಲ್ಡಾ ಭಯಭೀತರಾಗಲು ಪ್ರಾರಂಭಿಸಿದಳು. ಜೆಲ್ಡಾ ಅವಳು ತಪ್ಪಿಸಿಕೊಳ್ಳಬಹುದೇ ಎಂದು ನೋಡಲು ಕಿಟಕಿಯತ್ತ ಓಡಿದಳು. ಹೊರಗೆ ಜೆಲ್ಡಾ 3 ಯಕ್ಷಯಕ್ಷಿಣಿಯರು ತನ್ನ ಕಡೆಗೆ ಹಾರುತ್ತಿರುವುದನ್ನು ನೋಡಿದಳು. ಒಬ್ಬರು ದೊಡ್ಡ ಚಪ್ಪಟೆ ಪಾದವನ್ನು ಹೊಂದಿದ್ದರು. ಇನ್ನೊಬ್ಬರು ನಾಲಿಗೆ ಅವಳ ಬಾಯಿಯಿಂದ ಹೊರಬಂದಿತ್ತು ಮತ್ತು 3ನೆಯದು ದೊಡ್ಡ ಹೆಬ್ಬೆರಳು ಹೊಂದಿತ್ತು. ಅವರು ಕಿಟಕಿಯ ಮುಂದೆ ನಿಲ್ಲಿಸಿದರು. ಏನು ಸಮಸ್ಯೆ? ಜೆಲ್ಡಾ ತನ್ನ ಕಥೆಯನ್ನು ಯಕ್ಷಯಕ್ಷಿಣಿಯರಿಗೆ ಹೇಳಿದಳು. ಅಳುವುದನ್ನು ನಿಲ್ಲಿಸಿ. ನಿಮಗಾಗಿ ಎಲ್ಲ ಅಗಸೆಗಳನ್ನು ತಿರುಗಿಸಲು ನಾವು ಸಂತೋಷ ಪಡುತ್ತೇವೆ. ಆದರೆ ಇಲ್ಲಿ ಒಪ್ಪಂದವಿದೆ. ನಾವು ರಾಯಲ್ ಪಾರ್ಟಿಗಳನ್ನು ಪ್ರೀತಿಸುತ್ತೇವೆ. ಆದ್ದರಿಂದ ನಿಮ್ಮ ಮದುವೆಗೆ ನಮ್ಮನ್ನು ಆಹ್ವಾನಿಸಲು ನೀವು ಭರವಸೆ ನೀಡಬೇಕು ಮತ್ತು ನಮ್ಮ ಬಗ್ಗೆ ನಾಚಿಕೆ ಪಡಬೇಡಿ. ಆದರೆ ಹೆಮ್ಮೆಯಿಂದ ನಮ್ಮನ್ನು ನಮ್ಮ ಸೋದರ ಸಂಬಂಧಿ ಎಂದು ಪರಿಚಯಿಸಿ. ಖಂಡಿತ, ಖಚಿತವಾಗಿ. ಏನು ಆದರೆ ಯದ್ವಾತದ್ವಾ ರಾಣಿ ಶೀಘ್ರದಲ್ಲೇ ಹಿಂತಿರುಗುತ್ತಾಳೆ. ಯಕ್ಷಯಕ್ಷಿಣಿಯರು ತಮ್ಮನ್ನು ಬೆಲ್ಲ, ಬೆನಿಟಾ ಮತ್ತು ಬಾಬ್ ಎಂದು ಪರಿಚಯಿಸಿಕೊಂಡರು ಮತ್ತು ಅವರು ತಮ್ಮ ಕೆಲಸವನ್ನು ಪ್ರಾರಂಭಿಸಲು ಕಿಟಕಿಯ ಮೂಲಕ ನೇರವಾಗಿ ಹಾರಿದರು. ಬೆಲ್ಲ ತನ್ನ ಪಾದವನ್ನು ನೂಲುವ ಚಕ್ರವನ್ನು ಪಂಪ್ ಮಾಡಲು ಬಳಸಿದಳು. ಬೆನಿಟಾ ತನ್ನ ನಾಲಿಗೆಯನ್ನು ತಿರುಚಿದ ಕಾರಣ ಅದನ್ನು ತೇವಗೊಳಿಸಲು ಬಳಸಿದಳು. ಬಾಬ್ ತನ್ನ ಹೆಬ್ಬೆರಳಿನ ಸುತ್ತಲೂ ನುಣ್ಣಗೆ ನೂಲುವ ದಾರವನ್ನು ಗಾಯಗೊಳಿಸಿದಳು ಮತ್ತು ಪ್ರತಿ ಬಾರಿ ಅದನ್ನು ಯೋಚಿಸಿ ಮೇಜಿನ ಮೇಲೆ ಹೊಡೆದಾಗ ನೂಲಿನ ಸಂಪೂರ್ಣ ಆಕಾರದ ಸ್ಕ್ರೀನ್ ನೆಲಕ್ಕೆ ಬಿದ್ದಿತು. ಇಡೀ ದಿನ ಮತ್ತು ರಾತ್ರಿ ಅದ್ಭುತ ಯಕ್ಷಯಕ್ಷಿಣಿಯರು ತಿರುಗಿದರು ಮತ್ತು ಜೆಲ್ಡಾ ಆಳವಾದ ನಿದ್ರೆಯಲ್ಲಿದ್ದಳು. ಮರುದಿನ ರಾಣಿ ಬಂದಾಗ ಜೆಲ್ಡಾ 3 ಕೆಲಸಗಾರರನ್ನು ಮರೆ ಮಾಡಲು ತ್ವರಿತವಾಗಿ ತೊಡಗಿದಳು. ನಂತರ ಬಹಳ ಸಂಭ್ರಮದಿಂದ ಅವಳು ಅತ್ಯಂತ ನುಣ್ಣಗೆ ನೂಲುವ ಅಗಸೆಯನ್ನು ನಂತರ ಸ್ಕ್ರೀನ್ ಅನ್ನು ಪ್ರಸ್ತುತಪಡಿಸಿದಳು. ಜೆಲ್ಡಾ ಅವರ ಅಭಿನಯವು ಹಿಮಭರಿತ ರಾಣಿಯನ್ನು ಕರಗಿಸುವಷ್ಟು ಸಾಕಾಗಿತ್ತು. ಮೊದಲ ಕೋಣೆಯು ಅಗಸೆಯಿಂದ ಖಾಲಿಯಾದ ತಕ್ಷಣ ಯಕ್ಷಯಕ್ಷಿಣಿಯರು 2ಕ್ಕೆ ಹೋದರು. ನಂತರ 3ಕ್ಕೆ ಹೋದರು. ಇನ್ನೊಂದು ದಿನದೊಳಗೆ ಎಲ್ಲ 3 ಕೋಣೆಗಳು ಸುಮಾರು ನೂಲುವ ದಾರದಿಂದ ತುಂಬಿದವು. ಅದ್ಭುತ ಯಕ್ಷಯಕ್ಷಿಣಿಯರು ವಿದಾಯ ಹೇಳಿ ಜೆಲ್ಡಾ ರಾಜಕುಮಾರನಿಗೆ ಇದನ್ನೆಲ್ಲ ತೋರಿಸಿದಳು. ಎಂತಹ ಅದ್ಭುತ ಕೆಲಸಗಾರ! ಎಂತಹ ಸುಂದರ ಹುಡುಗಿ!
ರಾಣಿ ತನ್ನ ಮಾತಿಗೆ ನಿಜವಾಗಿದ್ದಳು. ತನ್ನ ರಾಜದಂಡವನ್ನು ಎತ್ತಿ ಅವಳು ಘೋಷಿಸಿದಳು, ನನ್ನ ಮಗನನ್ನು ಮದುವೆಯಾಗುವ ಗೌರವವನ್ನು ನಾನು ನಿನಗೆ ನೀಡುತ್ತೇನೆ. ನಾನು ನಿನಗೆ ರಾಯಲ್ ಸ್ಪಿನ್ನರ್ ಎಂದು ಬಿರುದನ್ನು ಕೊಡುತ್ತೇನೆ. ಇದರಿಂದ ನೀನು ನಿನ್ನ ಉತ್ತಮ ಕೆಲಸವನ್ನು ಮುಂದುವರಿಸಬಹುದು. ಜೆಲ್ಡಾ ಈ ಸುದ್ದಿಯಲ್ಲಿ ಉಸಿರುಗಟ್ಟಿದಳು. ನಂತರ ಯಕ್ಷಯಕ್ಷಿಣಿಯರು ಮತ್ತೆ ಸ್ಮೈಲ್ಸ್ ಬಗ್ಗೆ ಯೋಚಿಸಿದರು. ನನಗೆ 3 ಸೋದರ ಸಂಬಂಧಿಗಳಿದ್ದಾರೆ, ಅವರು ಬರಬಹುದೇ? ಹಾಗೇ ಆಗಲಿ. ಶೀಘ್ರದಲ್ಲೇ ಮದುವೆಯ ದಿನ ಬಂದಿತು. ದಂಪತಿಗಳು ಪ್ರತಿಜ್ಞೆಗಳನ್ನು ವಿನಿಮಯ ಮಾಡಿಕೊಂಡ ನಂತರ ಮತ್ತು ಹಬ್ಬವು ಪ್ರಾರಂಭವಾದ ನಂತರ 3 ಯಕ್ಷಯಕ್ಷಿಣಿಯರು ಭವ್ಯವಾದ ಬಟ್ಟೆಗಳನ್ನು ಧರಿಸಿ ನಡೆದರು. ಅವರ ಆಗಮನವನ್ನು ಯಾರೂ ಗಮನಿಸಲಿಲ್ಲ ಎಂದು ಜೆಲ್ಡಾ ಆಶಿಸುತ್ತಿದ್ದಳು. ಆದರೆ ಎಲ್ಲರೂ ತಿರುಗಿ ನೋಡಿದರು. ರಾಜಕುಮಾರ ಆದಾಗ್ಯೂ ಅವರ ಕೊಳಕು ಮಾತ್ರ ನೋಡಬಹುದು. ಅವನು ಬೆಲ್ಲಾಳ ಬಳಿಗೆ ಓಡಿ ಕೇಳಿದನು, ನಿಮಗೆ ಅಂತಹ ವಿಶಾಲವಾದ ಪಾದವನ್ನು ಏನು ನೀಡಿತು? ನೂಲುವ ಚಕ್ರವನ್ನು ಪಂಪ್ ಮಾಡುವುದು. ನಂತರ ಅವರು ಬೆನಿಟಾಗೆ ಓಡಿದರು. ನಿಮ್ಮ ನಾಲಿಗೆಯು ಸ್ಥಗಿತಗೊಳ್ಳಲು ಕಾರಣವೇನು? ಅಗಸೆಯನ್ನು ತೇವಗೊಳಿಸುವುದು. ಅಂತಿಮವಾಗಿ ಬಾಬ್ಗೆ ಧಾವಿಸಿದರು. ನಿಮ್ಮ ಹೆಬ್ಬರಳು ಎಷ್ಟು ದೊಡ್ಡದಾಗಿದೆ? ಥ್ರೆಡ್ ವೈಂಡಿಂಗ್. ಅಷ್ಟರಲ್ಲಿ ರಾಜಕುಮಾರ ಗದ್ದಿತವಾದ. ಎಂದಿಗೂ ನನ್ನ ಸುಂದರ ವಧು ಮತ್ತೆಂದೂ ತಿರುಗುವ ಚಕ್ರದ ಹತ್ತಿರ ಹೋಗಬಾರದು. ತುಂಬಾ ಚೆನ್ನಾಗಿದೆ, ಆದರೆ ಅವಳು ಕೆಲಸ ಮಾಡಲು ಇಷ್ಟಪಡುತ್ತಾಳೆ. ಆದ್ದರಿಂದ ಇಂದಿನಿಂದ ಅವಳು ರಾಯಲ್ ಬೇಕರ್ ಆಗುತ್ತಾಳೆ. ಮೊದಲಿಗೆ ಜೆಲ್ಡಾ ಅವರ ಸ್ಮೈಲ್ ಕಿವಿಯಿಂದ ಕಿವಿಗೆ ವಿಸ್ತರಿಸಿತು ಮತ್ತು ರಾಣಿಯ ಮುಂದಿನ ಆದೇಶವನ್ನು ಕೇಳಿದ ತಕ್ಷಣ ಅದು ಮತ್ತೆ ಮರಳಿತು. ಅಂತ್ಯ. ಪರಿ ಮತ್ತೆ ರಾಜಕುಮಾರ. ಒಂದು ಸುಂದರ ಭವ್ಯವಾದ ಹೊಳೆಯುತ್ತಿರುವ ಮಹಲ್ಲು. ಅದರಲ್ಲಿ ಒಳ್ಳೆಯ ಕಲಾಕೃತಿಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಅನುಪಮವಾದ ಪ್ರಕಾಶ, ಬಿಳಿಯ ಮಾರ್ಬಲ್ ಕಲ್ಲಿನಿಂದ ಮಾಡಿದ ಒಳ್ಳೆಯ ನೆಲ, ಗೋಡೆಯ ಮೇಲೆ ಸುಂದರವಾದ ಕಲಾಕೃತಿಗಳು, ಎಲ್ಲ ಕಡೆ ಸುಂದರವಾದ ಶಿಲ್ಪಕಲೆಗಳು, ಸುಖದ ಸಾಧನೆಗಳ ಜೊತೆ ಅದೊಂದು ಅದ್ವಿತೀಯ ದೃಶ್ಯಾವಳಿಯಾಗಿತ್ತು. ಒಂದು ಸುಂದರವಾದ ರಾಜಸಿಂಹಾಸನದ ಮೇಲೆ ರಾಣಿ ಪರಿ ಕೂತ್ಕೊಂಡಿದ್ಲು. ಅಷ್ಟರಲ್ಲಿ ಪರಿಲೋಕದ ತುಂಬಾ ಸುಂದರವಾದ ಚಿತ್ರಲೇಖ ದರ್ಬಾರ್ಗೆ ಬಂದೇ ಬಿಟ್ಲು. ಚಿತ್ರಲೇಖ ಸುಂದರ ಕಣ್ಣುಗಳು, ದೊಡ್ಡ ದೊಡ್ಡ ಕಣ್ಣುಗಳು, ಸುಂದರವಾದ ಗುಲಾಬಿ ಮುಖ. ಅವಳೇ ಸುಂದರತೆಯ ಅದ್ಭುತವಾದ ಮಾದರಿಯಾಗಿದ್ಲು. ಅವಳು ದಯಾಳು, ನಿಜ ಹೇಳೋಳು ಮತ್ತೆ ಪರೋಪಕಾರಿಯಾಗಿದ್ಲು. ಅದಕ್ಕೆ ಅವಳನ್ನೆಲ್ಲರೂ ಇಷ್ಟಪಡ್ತಿದ್ರು. ರಾಣಿ ಅವರೇ, ನೀವು ನನ್ನ ಕರೆದ್ರಾ? ಹಾ, ಬಾ ಚಿತ್ರಲೇಖ. ಈಗ ನೀನ್ ಹೇಗಿದ್ಯಾ ಹೇಳು? ಈಗ ನಾನು ಪೂರ್ತಿಯಾಗಿ ಆರಾಮಾಗಿದ್ದೀನಿ. ಈಗ ನಾನು ಕುಣಿಬಹುದು, ಹಾಡಬಹುದು ಮತ್ತೆ ಗಾಳಿಯಲ್ಲಿ ಸುಂದರವಾಗಿ ಓಡಾಡಬಹುದು. ಇದಂತೂ ತುಂಬಾ ಒಳ್ಳೇದಾಯ್ತು. ನನಗೆ ನಿಂದೆ ಯೋಚನೆ ಆಗ್ಬಿಟ್ಟಿತ್ತು. ಈಗ ನಾನು ನಿಶ್ಚಿಂತೆಯಿಂದ ಇದ್ದೀನಿ. ಹತ್ರದಲ್ಲೇ ಇನ್ನೂ ಒಬ್ಳು ಪರಿಚಿತ್ರ. ಅವಳು ಇದನ್ನೆಲ್ಲ ಕೇಳಿ ಶಾಕ್ ಆದ್ಲು. ಚಿಕ್ಕ ವಯಸ್ಸಿಂದನೂ ಪರಿ ಚಂದ್ರಲೇಖ ಅಂದ್ರೆ ಹೊಟ್ಟೆಯುರಿ ಪಟ್ಕೊಂತಿದ್ಲು. ರಾಣಿ ಪರಿ ಚಿತ್ರಲೇಖಗೆ ಹೇಳಿದ್ಲು, ಚಿತ್ರಲೇಖ ಹೋಗು, ಎಂಜಾಯ್ ಮಾಡು. ಚಿತ್ರಲೇಖ ಅವಳ ಸ್ನೇಹಿತರ ಪರಿ ಜೊತೆ ಹೊರಗಡೆ ಹೋಗ್ತಾಳೆ. ಸುಂದರವಾದ ದೊಡ್ಡ ದೊಡ್ಡ ಗರಿಗಳ ನವಿಲು ಗರಿಯನ್ನ ಬಿಚ್ಚಿ ನೃತ್ಯವನ್ನ ಮಾಡ್ತಿತ್ತು. ಚಿತ್ರಲೇಖ ಕೂಡ ಖುಷಿಯಿಂದ ಎಗರ್ತಿದ್ಲು. ಸುಂದರವಾದ ಚಿಟ್ಟೆಗಳು ಅವಳ ಕೆನ್ನೆಗಳನ್ನ ಮುತ್ತಿಡ್ತಿದ್ವು ಮತ್ತೆ ಅವಳ ತಲೆ ಮೇಲೆ ಕೂರ್ತಿದ್ವು. ಹೊಸ ಹೊಸ ಹೂಗಳು ಅರಳ್ತಿದ್ವು. ಪ್ರಕೃತಿಯಲ್ಲಿ ಹೊಸ ಬಣ್ಣ ಮೂಡ್ಬಿಟ್ಟಿತ್ತು. ಸ್ವಲ್ಪ ದೂರದಲ್ಲಿ ನಿಂತಿದ್ದಂತ ಪರಿ ಚಿತ್ರ ತುಂಬಾನೇ ಹೊಟ್ಟೆ ಉರ್ಕೊಳ್ತಿದ್ಲು. ಚಿತ್ರಲೇಖ ಪರಿ ಮತ್ತೆ ರಾಣಿ ಪರಿಯ ಮಹಲ್ಗೆ ಹೋಗ್ತಾಳೆ. ಅವಳು ರಾಣಿ ಪರಿ ಹತ್ರ ಹೇಳ್ತಾಳೆ, ರಾಣಿ ಅಮ್ಮ, ನೀವು ಹೇಳಿದ್ರೆ ನಾನು ಪೃಥ್ವಿ ಲೋಕಕ್ಕೆ ಹೋಗ್ಬಿಡ್ಬರ್ಲಾ? ನಾನು ಪೃಥ್ವಿ ಲೋಕದವ್ರಿಗೆ ಸಹಾಯ ಮಾಡ್ಬೇಕು. ಒಳ್ಳೇದು, ನಿನ್ನ ಮನ್ಸಲ್ಲಿ ಪರೋಪಕಾರದ ಭಾವನೆ ಇದೆ. ನನ್ನ ಆಶೀರ್ವಾದ ನಿನ್ ಮೇಲಿದೆ. ಯಾವಾಗಾದ್ರೂ ಏನಾದ್ರೂ ತೊಂದ್ರೆ ಬಂದ್ರೆ ನೀನು ನನ್ನ ನೆನೆಸ್ಕೋ, ನಾನು ನಿನ್ಗೆ ಸಹಾಯ ಮಾಡ್ತೀನಿ. ರಾಣಿ ಅಮ್ಮ, ನಾನು ಪೃಥ್ವಿಗೆ ಹೋಗ್ಬೇಕು. ನೀನಲ್ಲ ಹೋಗಿ ಏನ್ ಮಾಡ್ತೀಯಾ? ನನ್ ಚಿತ್ರಲೇಖಗೆ ಸಹಾಯ ಮಾಡ್ತೀನಿ. ಹಾಗಿದ್ರೆ ನೀನು ಜೊತೆಗೆ ಹೋಗು. ಚಿತ್ರಲೇಖ ಪರಿ ಮತ್ತೆ ಚಿತ್ರ ಇಬ್ರು ರಾಣಿ ಪರಿಗೆ ವಿದಾಯ ಹೇಳಿ ಹೊರಟ್ಬಿಡ್ತಾರೆ. ಇಬ್ರು ಒಂದು ಹಳ್ಳಿಯಲ್ಲಿ ಇಳಿತಾರೆ. ಆ ಚಿಕ್ಕ ಚಿಕ್ಕ ಮನೆಗಳನ್ನ ನೋಡಿ ಚಿತ್ರಗೆ ಒಂಥರ ಆಗ್ಬಿಡತ್ತೆ.
ಚಿತ್ರಲೇಖ, ಇದೆಂತ ಜಾಗಕ್ಕೆ ಕರ್ಕೊಂಡ್ ಬಂದಿದ್ಯಾ ನನ್ನ? ಇಲ್ಲಿ ಎಲ್ ನೋಡಿದ್ರು ಹಾಳಾಗ್ ಹೋಗಿದೆ. ಇಲ್ಲಿ ಎಲ್ರು ಬಡೂರು, ಕುರೂಪ ಮತ್ತೆ ಈ ತರ ಇದಾರಲ್ಲ. ಇಲ್ಲಿ ಕೂಡ ಎಲ್ರೂ ಒಳ್ಳೆಯವರಿದ್ದಾರೆ. ಈ ಬಡವರು ಕೂಡ ಹೃದಯವಂತರಾಗಿದ್ದಾರೆ. ಚಿತ್ರಲೇಖ ಅವಳ ಕೈಯಲ್ಲಿದ್ದ ಕಟ್ಟಿಗೆಯನ್ನ ಹಿಡಿದು ಹೇಳ್ತಾಳೆ, ಇವರೆಲ್ಲ ಕಷ್ಟಗಳು ಹೋಗ್ಲಿ. ಇಲ್ಲಿದ್ದಂತ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಅವ್ರಿಗೆಲ್ಲ ಒಳ್ಳೆ ಬಟ್ಟೆಗಳು ಬಂದ್ವು. ಅವರೆಲ್ರೂ ಆಶ್ಚರ್ಯ ಪಡ್ತಾರೆ ಮತ್ತೊಬ್ಬರನ್ನೊಬ್ಬರನ್ನ ನೋಡ್ಕೊಂಡ್ಬಿಡ್ತಾರೆ. ಒಂದ್ ಮಗು ಹೇಳ್ತು, ಅರೇ ಇದೇನು ಚಮತ್ಕಾರ, ಎಲ್ರ ಮೈ ಮೇಲೆ ಹೊಸ ಬಟ್ಟೆಗಳು ಬಂದ್ಬಿಟ್ಟಿದಾವಲ್ಲ. ಅಯ್ಯೋ ದೇವ್ರೆ, ಏನಿದು ಚಮತ್ಕಾರ! ನಿಮ್ಮ ಲೀಲೆ ಯಾವುದಕ್ಕೂ ಕೂಡ ಸಾಟಿ ಇಲ್ಲ ಪ್ರಭು. ಚಿತ್ರಲೇಖ ಪರಿ ನಗ್ತಾ ಇದ್ಲು. ಚಿತ್ರ ಒಂಥರ ಆಗ್ತಿದ್ಲು. ಒಬ್ಬ ಬಡವ ಅವನ ತಲೆ ಮೇಲೆ ಕಟ್ಟಿಗೆಯನ್ನ ಹೊರ್ತ್ಕೊಂಡ್ ಬರ್ತಿದ್ದ. ಚಿತ್ರಲೇಖ ಆ ಕಟ್ಟಿಗೆಯ ಭಾರವನ್ನ ಇಳಿಸ್ಬಿಡ್ತಾಳೆ. ಅವನು ಖುಷಿ ಪಟ್ಕೊಂಡು ಆರಾಮವಾಗಿ ಕಟ್ಟಿಗೆಯನ್ನ ಹೊತ್ಕೊಂಡು ಹೋದ. ಚಿತ್ರಲೇಖ ಆ ಎಲ್ಲ ಮನೆಗಳಿಗೆ ಅವಳ ಕಟ್ಟಿಗೆಯ ಮೂಲಕ ಧಾನ್ಯಗಳು ಮತ್ತೆ ಸುಖ ಸಾಧನವನ್ನ ಕೊಡ್ತಾಳೆ. ಅವರಿಬ್ರು ಕಾಡಿನ ಕಡೆಗೆ ಹೊರಟ್ಬಿಟ್ರು. ಅವರು ಹಾರ್ತಾ ಇದ್ರು. ಆಗ ಅವರು ನೋಡ್ತಾರೆ, ಒಬ್ಬ ಸುಂದರ ಯುವಕನಿಗೆ ಒಂದು ದೊಡ್ಡ ಹೆಬ್ಬಾವು ಸುತ್ಕೊಂಡ್ಬಿಟ್ಟಿತ್ತು. ಆ ಹೆಬ್ಬಾವು ಅವನನ್ನ ಕೊಲ್ಲೋದಕ್ಕೆ ನಿರತವಾಗಿತ್ತು. ಚಿತ್ರ, ಬಾ, ನಾವದಕ್ಕೆ ಸಹಾಯ ಮಾಡೋಣ. ಚಿತ್ರಲೇಖ ಅವಳ ಮಾಯಾ ಕಟ್ಟಿಗೆಯಿಂದ ಆ ಹೆಬ್ಬಾವನ್ನ ಆ ಯುವಕನಿಂದ ದೂರ ಮಾಡ್ತಾಳೆ. ಆ ಯುವಕ ಎದ್ ನಿಂತ್ಕೊಳ್ತಾನೆ ಮತ್ತವನು ನಿಟ್ಟುಸಿರು ಬಿಡ್ತಾನೆ. ಅವನು ಎದುರುಗಡೆ ನೋಡ್ತಾನೆ. ಚಿತ್ರಲೇಖ ಅವನನ್ನ ನೋಡಿ ನಗ್ತಿರ್ತಾಳೆ. ಅವನ ಎದುರುಗಡೆ ಅನುಪಮ ಸುಂದರಿ ಚಿತ್ರಲೇಖ ಪರಿಯನ್ನ ನೋಡಿ ಆ ಯುವಕ ತುಂಬಾನೇ ಆಶ್ಚರ್ಯ ಪಡ್ತಾನೆ. ಅವನು ಅವನೆರಡು ಕೈಗಳನ್ನ ಮುಗಿತಾನೆ. ಹೇ ದೇವಿ, ನೀವು ನನ್ನ ಜೀವನ ಕಾಪಾಡಿ ನನಗೆ ತುಂಬಾ ದೊಡ್ಡ ಉಪಕಾರವನ್ನ ಮಾಡಿದ್ದೀರಾ. ನಿಮ್ ಹೆಸರೇನು? ನನ್ನ ಹೆಸರು ಚಿತ್ರವೀರ. ನಿಮ್ಮ ಶುಭನಾಮವೇನು? ನಾನ್ ಚಿತ್ರಲೇಖ, ಪರಿಲೋಕದಲ್ಲಿರ್ತೀನಿ. ನೀವ್ ನಿಮ್ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಾ? ನಾನು ಈ ರಾಜ್ಯದ ರಾಜಕುಮಾರ. ಆದ್ರೆ ಈಗ ನಾನು ಬೀದಿಗೆ ಬಂದಿದ್ದೇನೆ. ಸುಮಾರು ದಿನಗಳ ಮುಂಚೆ ನನ್ನ ಅಪ್ಪ ಅಮ್ಮನನ್ನ ಒಬ್ಬ ದುಷ್ಟ ರಾಕ್ಷಸ ಗುಹೆಯಲ್ಲಿ ಬಂಧಿಸಿಟ್ಟಿದ್ದಾನೆ. ನನ್ನ ರಾಜ್ಯವನ್ನು ಕೂಡ ಅವನು ಕಬಳಿಸ್ಕೊಂಡ. ರಾಜ್ಕುಮಾರನ ಮಾತನ್ನ ಕೇಳಿ ಚಿತ್ರಲೇಖಗೆ ತುಂಬಾ ದುಃಖ ಆಯ್ತು. ಚಿತ್ರಲೇಖ ರಾಜ್ಕುಮಾರನಿಗೆ ಹೇಳಿದ್ಲು, ನೀವ್ ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗ್ಬಿಡತ್ತೆ. ಚಿತ್ರಲೇಖ ಅವಳ ಕಟ್ಟಿಗೆಯಿಂದ ಒಂದು ಚಿಕ್ಕ ಎಲ್ಲ ವ್ಯವಸ್ಥೆ ಇರುವಂತ ಮಹಲನ್ನ ಮಾಡ್ತಾಳೆ. ಹೇ ರಾಜ್ಕುಮಾರ, ನೀವೀ ಮಹಲಲ್ಲಿ ಇರಿ, ಮುಂದಿನ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅವ್ರು 3 ಜನ ಅದೇ ಮಹಲಲ್ಲಿ ಇರ್ತಾ ಇದ್ರು. ಚಿತ್ರಪರಿಗೂ ರಾಜ್ಕುಮಾರ ತುಂಬಾ ಇಷ್ಟ ಇದ್ದ. ಚಿತ್ರಲೇಖಗೂ ಕೂಡ ರಾಜ್ಕುಮಾರ್ ತುಂಬಾನೇ ಇಷ್ಟ ಆಗ್ತಿದ್ದ. ಚಿತ್ರಲೇಖ ರಾಜ್ಕುಮಾರನನ್ನ ಮಾತಾಡ್ಸೋವಾಗೆಲ್ಲ ಚಿತ್ರಗೆ ಒಂಚೂರು ಇಷ್ಟನೇ ಆಗ್ತಿರ್ಲಿಲ್ಲ. ಅವಳು ಹೊಟ್ಟೆ ಹುರ್ಕೊಳ್ತಿದ್ಲು. ಮತ್ತೆ ಚಿತ್ರಲೇಖ ಅವಳು ಮಾಡ್ತಿದ್ದಂತ ಪರೋಪಕಾರಗಳನ್ನ ನೋಡಿ ಕೂಡ ಚಿತ್ರ ಸಹಿಸ್ತಾನೇ ಇರ್ಲಿಲ್ಲ. ಚಿತ್ರ ಸ್ವಾರ್ಥಿಯಾಗಿದ್ಲು. ಅವಳ ಬಗ್ಗೆ ಮಾತ್ರ ಯೋಚಿಸ್ತಿದ್ಲು. ಚಿತ್ರ ಮನ್ಸಲ್ಲೇ ಚಿತ್ರಲೇಖನ ಹೇಗಾದ್ರೂ ಹಾಳ್ ಮಾಡ್ಬೇಕು ಅಂತ ಅನ್ಕೊಂಡ್ಲು. ರಾಜ್ಕುಮಾರನ್ನ ಕೂಡ ಅವಳಿಗೋಸ್ಕರ ಪಡ್ಕೋಬೇಕು ಅನ್ಕೊಂಡ್ಲು. ರಾಜ್ಕುಮಾರನ ಮನ್ಸಲ್ಲಿ ಚಿತ್ರಲೇಖನೇ ತುಂಬ್ಕೊಂಡ್ಬಿಟ್ಟಿದ್ಲು. ಒಂದಿನ ಚಿತ್ರ ಅವಳ ಮಾಯೆ ಕಡ್ಡಿಯನ್ನು ಉಪಯೋಗಿಸಿ ಚಿತ್ರಲೇಖ ರೆಕ್ಕಿನ ಸುಟ್ಟು ಹಾಕಿದ್ಲು. ಚಿತ್ರಲೇಖಗೆ ತುಂಬಾ ಕೋಪ ಬಂತು. ಚಿತ್ರ, ನೀನೇನ್ ಮಾಡ್ದೆ? ನಾನ್ ನಿನಗೇನ್ ಮಾಡಿದ್ದೆ ಹೇಳು? ರಾಜ್ಕುಮಾರ ಓಡ್ ಬಂದು ಚಿತ್ರಗ್ ಹೇಳ್ದ, ನೀವ್ ಏನ್ ಮಾಡಿದ್ದೀರಾ? ನೀವು ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಚಿತ್ರಗೆ ರಾಜ್ಕುಮಾರ ಹೇಳಿದ್ದು ಒಂಚೂರು ಇಷ್ಟ ಆಗ್ಲಿಲ್ಲ. ಆದ್ರೆ ಅವಳು ರಾಜ್ಕುಮಾರನಿಗೆ ಏನೂ ಮಾಡ್ಲಿಲ್ಲ. ಈ ಮಾಯ ರಾಕ್ಷಸನಿಂದ ಹೇಗ್ ಸೇಡ್ ತೀರ್ಸ್ಕೊಳ್ಳೋದೀಗ? ಚಿತ್ರಲೇಖಗೆ ರಾಣಿ ಪರಿಯ ಜ್ಞಾಪಕ ಬಂತು. ಅವಳು ಅವರನ್ನ ನೆನ್ಸ್ಕೊಂಡ್ಲು. ರಾಣಿ ಪರಿ ಎದುರುಗಡೆನೆ ಇದ್ಲು. ಚಿತ್ರಲೇಖನ ನೋಡಿ ಅವ್ರಿಗೆ ತುಂಬಾನೇ ಕೋಪ ಬಂತು. ಅವರು ಕೋಪದಿಂದ ಚಿತ್ರ ಕಡೆ ನೋಡ್ತಾರೆ. ನಿನಗೆ ಇದಕ್ಕೆ ಶಿಕ್ಷೆ ಸಿಗತ್ತೆ. ಚಿತ್ರ ತಲೆ ಬಗ್ಸ್ಕೊಂಡ್ಬಿಟ್ಟಿದ್ಲು. ಚಿತ್ರಲೇಖ ರಾಣಿ ಪರಿಗೆ ರಾಜ್ಕುಮಾರ ಮತ್ತೆ ಆ ದುಷ್ಟ ರಾಕ್ಷಸನ ಬಗ್ಗೆ ಎಲ್ಲವನ್ನ ಹೇಳ್ಬಿಡ್ತಾರೆ ರಾಣಿ ಪರಿಗೆ.
ರಾಣಿ ಪರಿ ಅವರ ಮಾಯೆ ಶಕ್ತಿಯಿಂದ ಚಿತ್ರಲೇಖಾಗೆ ಹೊಸ ರೆಕ್ಕೆಗಳನ್ನ ಕೊಟ್ಬಿಡ್ತಾರೆ. ಚಿತ್ರಲೇಖ ಖುಷಿ ಪಟ್ಲು. ರಾಣಿ ಪರಿ, ಚಿತ್ರಲೇಖ, ಚಿತ್ರ ಮತ್ತೆ ರಾಜಕುಮಾರನ ಜೊತೆ ದುಷ್ಟ ರಾಕ್ಷಸನ ಹತ್ರ ಬರ್ತಾರೆ. ಜಾದೂಗಾರ ರಾಕ್ಷಸ ಈ ಮೂವರನ್ನ ನೋಡಿ ತುಂಬಾ ಜೋರಾಗಿ ನಗ್ತಿದ್ದ. ನೀವು ಕೂಡ ಬಂದ್ಬಿಟ್ರ? ಈಗ ನನ್ನ ಗುಲಾಮರಾಗಲು ತಯಾರಾಗಿ. ಇಷ್ಟನ್ನ ಹೇಳಿ ಅವನ ಜಾದುವನ್ನ ಅವ್ರ ಮೇಲೆ ಬಿಡ್ತಾನೆ. ರಾಣಿ ಪರಿ ಮತ್ತೆ ಚಿತ್ರಲೇಖ ಇಬ್ರು ಅವರ ಮಾಯೆ ಶಕ್ತಿಯಿಂದ ಅವನ ಎಲ್ಲ ಮಾಯೆಯನ್ನ ಶಕ್ತಿ ಇಲ್ಲದ ಹಾಗೆ ಮಾಡ್ಬಿಡ್ತಾರೆ. ಅವನ ಶಕ್ತಿ ಎಲ್ಲ ಗಾಳಿಗೆ ಹಾರೋಗ್ತಿತ್ತು. ರಾಕ್ಷಸ ಕಿರ್ಚ್ತಿದ್ದ ಮತ್ತೆ ರೇಗಾಡ್ಬಿಡ್ತಿದ್ದ. ರಾಣಿ ಪರಿ ಅವರ ಮಾಯೆಯ ಕಡ್ಡಿಯಿಂದ ರಾಕ್ಷಸನನ್ನ ಭೂಮಿಯಿಂದ ಮೇಲೆತ್ತಿ ಬಿಡ್ತಾರೆ. ಅವನು ಗಾಳಿಯಲ್ಲಿ ಕೈಕಾಲಲ್ಲಾಡಿಸ್ತಿದ್ದ. ಚಿತ್ರಲೇಖ ಅವಳ ಮಾಯೆ ಕಡ್ಡಿಯಿಂದ ಅವನನ್ನ ಸುತ್ತಾಡಿಸ್ಬಿಡ್ತಾಳೆ. ಅವನು ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಹಾಗೆ ಜೋರಾಗಿ ಸುತ್ತಾಡ್ತಿದ್ದ ಮತ್ತೆ ಕಿರ್ಚ್ತಾ ಇದ್ದ. ಅದಾದ್ಮೇಲೆ ಕೆಳಗಡೆ ಬಿದ್ದ್ಬಿಡ್ತಾನೆ ಮತ್ತೆ ಮಲಗ್ಬಿಡ್ತಾನೆ. ಚಿತ್ರಲೇಖ ಅವನನ್ನ ಒಂದು ಪಂಜರದಲ್ಲಿ ಇರಿಸ್ಬಿಡ್ತಾಳೆ. ಆ 3 ಜನ ಆ ಗುಹೆ ಒಳಗಡೆ ಹೋಗಿ ಆ ರಾಜ ರಾಣಿಯ ಜೊತೆ ಇರುವಂತ ಎಲ್ಲ ಸೈನಿಕರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಈ ಜಾದೂ ರಾಕ್ಷಸ ಅಲ್ಲೇ ಪಂಜರದಲ್ಲಿ ಸುತ್ತಾಡ್ತಿದ್ದ, ಕಿಚ್ಚಾಡ್ತಿದ್ದ. ರಾಜ್ಕುಮಾರ ಮತ್ತೆ ಚಿತ್ರಲೇಖ ಇಬ್ರು ಒಬ್ರನ್ನೊಬ್ರು ಪ್ರೀತಿಯಿಂದ ಹಾಗೆ ನೋಡ್ತಾನೆ ಇದ್ಬಿಟ್ರು. ಚಿತ್ರಪರಿ ಹೊಟ್ಟೆ ಹುರ್ಕೊಳ್ತಿದ್ಲು. ರಾಜ ರಾಣಿ ಮತ್ತೆ ರಾಣಿ ಪರಿ ಚಿತ್ರಲೇಖ ಮತ್ತೆ ರಾಜ್ಕುಮಾರನಿಗೆ ಆಶೀರ್ವಾದ ಕೊಡ್ತಾರೆ. ನೀತಿ: ನಾವು ಯಾರ ಮೇಲೂ ಹೊಟ್ಟೆ ಉರಿ ಪಡಬಾರ್ದು. ನಾವು ಯಾವಾಗ್ಲೂ ಒಳ್ಳೆ ಕೆಲಸಗಳನ್ನ ಇದೊಂದು ನಿಜವಾದ ಪ್ರೀತಿ, ತ್ಯಾಗ ಮತ್ತು ಸಮರ್ಪಣೆಯ ಕತೆ. ಒಂದು ದಿನ ರಾಜ್ಕುಮಾರ ಸ್ಟೀವನ್ ತನ್ನ ಕುದುರೆಯನ್ನೇರಿ ಸುಂದರವಾದ ಕಾಡಿನಲ್ಲಿ ಪ್ರಯಾಣಿಸುತ್ತಿದ್ದ. ಆಗ ಅವನ ಕಿವಿಗೆ ಒಂದು ಹುಡುಗಿಯ ಕೂಗು ಕೇಳುತ್ತೆ. ಕುದುರೆಯಿಂದ ತಟ್ಟನೆ ಇಳಿದು ರಾಜ್ಕುಮಾರ ಆ ಕೂಗಿನ ದಿಕ್ಕಿನ ಕಡೆಗೆ ಹೋಗುತ್ತಾನೆ. ಅಲ್ಲಿ ಅತೀವ ಸುಂದರಿಯಾಗಿ ರಾಜ್ಕುಮಾರಿಯಂತೆ ಕಾಣ್ತಿದ್ದ ಒಂದು ಹುಡುಗಿ ಪೊದೆಗಳ ಬಳಿ ಗಾಯಗೊಂಡು ಕೂತಿರ್ತಾಳೆ. ನೀವ್ಯಾರು? ನಿಮ್ಗೆ ಏನ್ ಕಷ್ಟ ಇದೆ? ನನಗೆ ನನ್ನ ಹೆಸರು ಮಾತ್ರ ಜ್ಞಾಪಕ ಇದೆ, ಡೇಜಿ. ನಾನಿಲ್ಲಿ ಹೆಂಗ್ ಬಂದೋ ಗೊತ್ತಿಲ್ಲ, ಏನಕ್ ಬಂದೋ ಗೊತ್ತಿಲ್ಲ. ಒಂದು ಭಯಂಕರವಾದ ಮುಖ ನನ್ನ ಹಾನಿ ಮಾಡಕ್ ಬಂದಿತ್ತರ ಇತ್ತು, ಅಷ್ಟೇ ಜ್ಞಾಪಕ ಇದೆ. ಆಮೇಲೆ ಏನಾಯ್ತಂತ ಗೊತ್ತಿಲ್ಲ. ಮತ್ತೆ ಇಲ್ಲಿಂದ ಎದ್ದೊಳಕ್ಕೂ ಆಗ್ತಿಲ್ಲ. ನನಗೆ ಸಹಾಯ ಮಾಡ್ತೀರಾ? ಅರೆ, ನಿಮ್ಗೆ ಯಾರೋ ಗಾಯ ಮಾಡಿದ್ದಾರೆ. ನೀವು ಚಿಂತೆ ಮಾಡಬೇಡಿ, ನನ್ನ ಹೆಸರು ಸ್ಟೀವನ್. ನಾನು ನಿಮ್ಮನ್ನ ಮಹಲೆಗೆ ಕರೆದುಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮ ರಾಜವೈದ್ಯರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ರಾಜ್ಕುಮಾರ ತುಂಬಾನೇ ಸಾವಧಾನದಿಂದ ಡೇಜಿಯನ್ನು ಕರೆದುಕೊಂಡು ಹೋಗಿ ತನ್ನ ಕುದುರೆಯ ಮೇಲೆ ಕುಳ್ಳಿರಿಸಿಕೊಂಡು ಮಹಲ್ನ ಕಡೆ ಹೊರಟ. ಸ್ಟೀವನ್ ಡೇಜಿಯ ಶುಶ್ರೂಷಣೆಗಾಗಿ ರಾಜವೈದ್ಯರನ್ನು ಬರ ಹೇಳಿದ. ಕೆಲವೇ ಸಮಯದಲ್ಲಿ ಅಲ್ಲಿಗೆ ಬಂದ ರಾಜವೈದ್ಯರು ಡೇಜಿಯ ಶುಶ್ರೂಷಣೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಡೇಜಿ, ನನಗೆ ಗೊತ್ತಿದೆ ನಿಂಗೆ ತುಂಬಾನೇ ನೋವಾಗ್ತಿದೆ ಅಂತ. ವೈದ್ಯರಾಜರ ಲೇಪನದಿಂದ ನಿಂಗೆ ತುಂಬಾನೇ ಬೇಗ ಆರಾಮಾಗುತ್ತೆ. ಅವರ ಮದ್ದು ಸ್ವಲ್ಪನೇ ಕಹಿ ಇದೆ ಅಷ್ಟೇ, ಆದ್ರೆ ತುಂಬಾನೇ ಪರಿಣಾಮಕಾರಿ. ಕಣ್ಣನ್ನ ಮುಚ್ಚಿ ಆರಾಮಾಗಿ ಕುಡ್ಬಿಡು, ಸರಿನಾ? ಡೇಜಿಯ ಶುಶ್ರೂಷಣೆ ಮುಂದುವರಿತು. ದಿನದಿಂದ ದಿನಕ್ಕೆ ಆರೋಗ್ಯ ಸುಧಾರಿಸ್ತಾನೂ ಹೋಯ್ತು. ತನ್ನ ಕೋಣೆಯಲ್ಲೇ ಓಡಾಡ್ಕೊಂಡು ಕಾಲ ಕಳೀತಿದ್ಲು. ಅವಳಿದ್ದ ಕೋಣೆಯಲ್ಲಿ ರಾಜ್ಕುಮಾರರನ್ನು ಹೊರತುಪಡಿಸಿ ರಾಜ್ಯವೈದ್ಯರು ಮತ್ತು ಸೇವಕರಿಗೆ ಮಾತ್ರ ಅವಕಾಶ ಇತ್ತು. ರಾಜ್ಕುಮಾರ ದಿನದಲ್ಲಿ ಹಲವಾರು ಬಾರಿ ಅವಳ ಆರೋಗ್ಯವನ್ನು ವಿಚಾರಿಸಿಕೊಂಡು ಹೋಗಲು ಅಲ್ಲಿಗೆ ಬರ್ತಾ ಇದ್ದ. ಏ ರಾಜಕುಮಾರ, ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ. ಅದಕ್ಕೆ ಇಷ್ಟು ಬೇಗ ನನ್ನ ಆರೋಗ್ಯ ಸರಿಯಾಯ್ತು. ಈಗ ನಾನು ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ಆದ್ರೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ, ಎಲ್ಲೋಗ್ಬೇಕು ಅಂತ. ಡೇಜಿ, ನೀವು ಚಿಂತೆ ಮಾಡಬೇಡಿ. ನೀವು ಹುಷಾರಾಗೋ ತನಕ ನಾವು ನಿಮ್ಮನ್ನ ನೋಡ್ಕೋತೇವೆ. ಎಲ್ಲಿವರೆಗೂ ನಿಮ್ಮ ನೆನಪು ನಿಮ್ಗೆ ಮರಳಿ ಬರೋದಿಲ್ವೋ ಅಲ್ಲಿವರೆಗೂ ನೀವು ನಮ್ಮ ಮುಖ್ಯವಾದ ಅತಿಥಿ. ನಾವಿಲ್ಲಿ ನಿಮ್ಮ ಮನೋರಂಜನೆಗಾಗಿ ಎಲ್ಲಾ ವ್ಯವಸ್ಥೆನೂ ಮಾಡಿದ್ದೀವಿ. ಸ್ಟೀವನ್ ಮತ್ತು ಡೇಜಿ ದಿನದಿಂದ ದಿನಕ್ಕೆ ತುಂಬಾನೇ ಹತ್ತಿರವಾಗ್ತಾ ಹೋದ್ರು. 2 ಹೃದಯಗಳ ಸಮ್ಮಿಲನದಿಂದ ಒಂದು ಪವಿತ್ರವಾದ ಪ್ರೀತಿ ಇಬ್ಬರಲ್ಲೂ ಮೂಡುವಂತು. ಡೇಜಿ ಯಾವಾಗ ಒಬ್ಳೇ ಇರ್ತಿದ್ಲೋ ಅವಳ 2 ಕಣ್ಣುಗಳು ಬಾಗಿಲನ್ನೇ ನೋಡ್ತಾ ರಾಜ್ಕುಮಾರರ ಬರುವಿಕೆಯನ್ನೇ ಕಾಯ್ತಾ ಇದ್ವು.
ನನಗೆ ಏನನ್ಸ್ತಿದೆ ಅಂದ್ರೆ ನಾನು ಇನ್ಮೇಲೆ ಇಲ್ಲೇ ಇರ್ಬೇಕು. ನಿನ್ನಂತಹ ಜೀವನ ಸಾಥಿ ನನಗೆ ಯಾರು ಸಿಗ್ತಾರೆ? ಇಲ್ಲಿಂದ ಹೋಗೋದಕ್ಕೆ ನನ್ಗೆ ಇಷ್ಟನೇ ಇಲ್ಲ. ಡೇಸಿ, ನಿಂಗೆ ಹೊರಡೋಕಾದ್ರೂ ಯಾರು ಹೇಳ್ತಾ ಇದ್ದಾರೆ? ನನಗನಿಸ್ತಾ ಇದೆ ನಮ್ಮ ಸಂಪೂರ್ಣ ಜೀವನವನ್ನ ಒಟ್ಟಿಗೆ ಕಳೆಯೋಣ ಅಂತ. ನಾನು ಅದನ್ನ ಯೋಚನೆ ಮಾಡ್ತಿದ್ದೆ. ಸ್ಟೀವನ್, ನೀನ್ ಇಲ್ದೇ ಇದ್ರೆ ನನ್ ಕೈಲಿ ಇರಕ್ಕಾಗಲ್ಲ. ನೀನ್ ನನ್ ಜೊತೆನೇ ಇರ್ಬೇಕು ಅಂತ ನನ್ಗೆ ಅನ್ಸ್ತಾನೆ ಇರುತ್ತೆ. ಒಂದ್ ಕ್ಷಣನೂ ನಿನ್ನನ್ ನೋಡ್ದೆ ನನ್ ಕೈಲಿ ಇರಕ್ಕಾಗಲ್ಲ ಗೊತ್ತಾ? ನಿನ್ನ ಮುಖನೇ ನನ್ ಕಣ್ ತುಂಬಾ ತುಂಬಿದೆ. ನಿನ್ನ ನೋಡ್ತಾನೆ ಇರ್ಬೇಕನ್ಸುತ್ತೆ. ಡೇಸಿ, ನನಗೂ ಕೂಡ ಹಾಗೆ ಅನಿಸ್ತಾ ಇರುತ್ತೆ. ನನ್ನ ಮನ್ಸು ಕೂಡ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ನಾನೆಲ್ಲೇ ಹೋದ್ರೂ ನಿನ್ನ ಹತ್ರ ಬರಬೇಕು ಅಂತ ಅನಿಸ್ತಾ ಇರುತ್ತೆ. ಈ ರೀತಿಯ ಆಕರ್ಷಣೆ ನನ್ನ ಜೀವನದಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಒಂದಿನ ರಾತ್ರಿ ಅಲ್ಲಿ ಅಂತರಿಕ್ಷ ನೌಕೆ ಬಂದು ಇಳಿತು. ಅದ್ರೊಳಗಿಂದ ಇಬ್ರು ಕಿನ್ನರಿಯರ್ ಕೂಡ ಹೊರಗೆ ಬಂದ್ರು. ರಾಜ್ಕುಮಾರ ಸ್ಟೀವನ್ ಇವರಿಬ್ಬರನ್ನು ನೋಡಿ ಒಮ್ಮೆಲೆ ಆಶ್ಚರ್ಯಚಕಿತನಾದ. ಕಿನ್ನರಿಯರು ಅಲ್ಲಿಂದ ಒಮ್ಮೆಲೆ ಹಾರಿ ಡೇಸಿ ಇದ್ದ ಕೋಣೆಯನ್ನು ಪ್ರವೇಶಿಸಿ ಬಿಟ್ರು. ಬಾ ನಮ್ ಜೊತೆ, ನಿನ್ನ ಕರ್ಕೊಂಡೋಗಕ್ ಬಂದಿದೀವಿ. ಹಾರುವ ಯಂತ್ರ ತಯಾರಾಗಿದೆ. ನೀವೆಲ್ಲ ಯಾರು? ಹಾರುವ ಯಂತ್ರದಲ್ಲಿ ನನ್ ಎಲ್ ಕರ್ಕೊಂಡೋಗ್ಬೇಕು ಅನ್ಕೊಂಡಿದೀರಾ? ಡೇಸಿ, ನೀನೇನ್ ಮಾತಾಡ್ತಿದೀಯಾ? ನಿನ್ನ ದೇವತೆಯ ಲೋಕಕ್ಕೆ ಕರ್ಕೊಂಡೋಗ ಬಂದಿದೀವಿ. ನೀನು ದೇವತೆ. ಈ ಪೃಥ್ವಿ ಲೋಕದಲ್ಲಿ ನೀನು ಇರಬಾರ್ದು. ಅರೆ, ನಿನ್ನ ಮಾಯಾವಜ್ರ ಎಲ್ ಹೋಗ್ಬಿಡ್ತು? ಓ, ಅದಕ್ಕೆ ನೀನು ಯಾರಂತ ನೀನು ಮರ್ತೋಗ್ಬಿಟ್ಟಿದ್ಯಾ ಅನ್ಸತ್ತೆ. ಈಗಲೇ ರಾಣಿ ದೇವತೆ ಹತ್ರ ಮಾತಾಡಿ ನಿನ್ನ ಆಕರ್ಷವನ್ನು ಮತ್ತೆ ತರ್ತೀವಿ. ಆಗ ಆ ಕಿನ್ನರಿ ತನ್ನ ಮಾಯಾಶಕ್ತಿಯಿಂದ ರಾಣಿ ಕಿನ್ನರಿಗೆ ನೆನಪು ಮಾಡಿದ್ಲು. ಆಗ ರಾಣಿ ಕಿನ್ನರಿ ತನ್ನ ಕಿನ್ನರ ಲೋಕದಿಂದಲೇ ಡೇಸಿಯ ಎಲ್ಲಾ ನೆನಪುಗಳು ಮರುಕಳಿಸುವಂತೆ ಮಾಡಿದ್ಲು. ರಾಜಕುಮಾರ್ ಸ್ಟೀವನ್, ನಾನೊಂದು ದೇವತೆ. ನಾನು ದೇವತೆಯ ಲೋಕಕ್ಕೆ ಹೋಗ್ಬೇಕು. ನಾನು ಈ ಪೃಥ್ವಿ ಲೋಕಕ್ಕೆ ಬಂದ್ಮೇಲೆ ನಾನೊಬ್ಳೇ ನಿನ್ನ ರಾಜ್ಯಕ್ಕೆ ಬಂದ್ಬಿಟ್ಟೆ. ಒಬ್ಬ ಮಾಂತ್ರಿಕ ನನ್ನ ಮಾಯವಜ್ರವನ್ನು ತಗೊಳ್ಳೋದಕ್ಕೋಸ್ಕರ ನನ್ನ ಮಾಂತ್ರಿಸಿಬಿಟ್ಟ. ಮತ್ತೆ ನನ್ನ ಹತ್ರ ದೇವತೆಯ ಶಕ್ತಿಗಳು ಏನೂ ಇಲ್ಲ. ನೀನು ನನ್ನ ಕಾಪಾಡ್ದೆ, ನನ್ಗೆ ತುಂಬಾ ಸಹಾಯ ಮಾಡ್ದೆ. ಇವಾಗ ನಾನು ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ನನ್ನನ್ನ ಕ್ಷಮಿಸು. ನಾನು ದೇವತೆಯ ಲೋಕಕ್ಕೆ ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ನಾನು ನಿಮ್ಮ ಜೊತೆ ಕಿನ್ನರ ಲೋಕಕ್ಕೆ ಬರ್ಬೋದಾ? ಇಲ್ಲ ರಾಜಕುಮಾರ, ಮನುಷ್ಯರು ದೇವತೆಯ ಲೋಕಕ್ಕೆ ಬರಕ್ಕೆ ಅನುಮತಿ ಇಲ್ಲ. ನಾನು ನಿನ್ ಜೊತೆ ಬದುಕ್ಬೇಕನ್ಕೊಂಡಿದ್ದೀನಿ. ಆದ್ರೆ ದೇವತೆ ಲೋಕದ ನಿಯಮಗಳನ್ನು ನಾನು ಪಾಲಿಸ್ಲೇಬೇಕು. ನಾನು ವಾಪಸ್ ಬಂದು ಖಂಡಿತ ನಿನ್ನನ್ನ ನೋಡಕ್ಕೆ ಪ್ರಯತ್ನ ಪಡ್ತೀನಿ. ಒಂದ್ ವೇಳೆ ನನ್ ಕೈಲಿ ಬರಕ್ಕಾಗಿಲ್ಲ ಅಂದ್ರೆ ಇದೇ ನಮ್ಮ ಕೊನೆಯ ಸಂದರ್ಶನ. ನನ್ನ ಪ್ರೀತಿಯ ಸ್ಟೀಫನ್, ನನ್ನ ಕ್ಷಮಿಸು. ಡೇಸಿ, ನಿಮ್ಮ ಜೊತೆ ಕಳೆದಂತ ಆ ಖುಷಿಯ ದಿನಗಳನ್ನ ನನ್ನ ಜೀವನದಲ್ಲೇ ಮರೆಯೋಕೆ ಸಾಧ್ಯ ಇಲ್ಲ. ಅದೇ ಸಮಯಕ್ಕೆ ಡೇಸಿಯ ರೆಕ್ಕೆಗಳು ಮರಳಿ ಬಂದ್ವು ಮತ್ತು ಅವಳು ಪೂರ್ಣ ರೂಪದ ಕಿನ್ನರಿಯಾಗಿ ಬದಲಾದ್ಲು. ಇಬ್ಬರು ಕಿನ್ನರಿಯರ ಜೊತೆ ಡೇಸಿ ಅಂತರಿಕ್ಷ ನೌಕೆಯ ಕಡೆ ಹೊರಟ್ಲು. ಆಗ ಡೇಸಿ ಬಾರಿ ಬಾರಿ ರಾಜಕುಮಾರರ ಮುಖವನ್ನೇ ನೋಡ್ತಿದ್ಲು. ಅಂತರಿಕ್ಷ ನೌಕೆ ಅಲ್ಲಿಂದ ಹಾರಿತು. ರಾಜಕುಮಾರನ ಮುಖ ಒಣಗಿತು. ಕಿನ್ನರಿಯರ ಲೋಕವನ್ನು ಅಂತರಿಕ್ಷ ನೌಕೆ ತಲುಪೇ ಬಿಡ್ತು. ರಾಣಿಮಾ, ನಾನು ರಾಜ್ಕುಮಾರ್ ಸ್ಟೀವನ್ನ ಪ್ರೀತಿಸ್ತಿದ್ದೀನಿ. ಅವ್ರಿಲ್ದೆ ನನ್ ಕೈಲಿ ಬದುಕಕ್ಕಾಗಲ್ಲ. ಜೀವನ ಪೂರ್ತಿ ಅವ್ರ ಜೊತೆ ಬದುಕ್ಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಅವ್ರ ಹತ್ರ ಕಳ್ಸ್ಕೊಡ್ಬೇಡಿ. ಡೇಸಿ, ಏನ್ ಮಾತಾಡ್ತಿದ್ಯಮ್ಮ ನೀನು? ನಮ್ಮ ದೇವತೆಗಳು ಮನುಷ್ಯರ ಜೊತೆ ಯಾವೊಂದ ಸಂಬಂಧನೂ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕಾದ ಶಿಕ್ಷೆ ನೀನು ಅನುಭವಿಸ್ಲೇಬೇಕು. ನಾನು ಏನ್ ಮಾಡೋದಕ್ಕೂ ತಯಾರಾಗಿದ್ದೀನಿ. ದಯವಿಟ್ಟು ನನ್ನ ಪೃಥ್ವಿ ಲೋಕಕ್ಕೆ ಶಾಶ್ವತವಾಗಿ ಕಳಿಸ್ಕೊಡಿ. ನನ್ ಕಣ್ಮುಂದೆ ಇರ್ಬೇಡ. ದಯವಿಟ್ಟು ಹೋಗು. ಇಲ್ಲ ಅಂದ್ರೆ ನಾನ್ ನೀಡುವ ಶಾಪದಿಂದ ನೀನು ಎಲ್ಲಿ ಹೋಗಕ್ಕೆ ಲಾಯಕ್ಕಾಗಲ್ಲ. ಡೇಸಿ ರಾಣಿಯ ಕೋಪದಿಂದ ಹೆದರ್ಕೊಂಡ್ಲು ಮತ್ತು ಅಲ್ಲಿಂದ ಹೊರಟೇ ಬಿಟ್ಲು. ಇಲ್ಲಿ ರಾಜ ಆಕೆಯ ಬರುವಿಕೆಯನ್ನ ಕಾಯ್ತಾ ಆಕಾಶವನ್ನು ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದ. ಅಲ್ಲಿ ರಾಜನ ಸ್ಥಿತಿ ತುಂಬಾನೇ ಚಿಂತಾಜನಕವಾಗಿ ಹೋಗಿತ್ತು. ಆಗ ಒಬ್ಬಳು ಕಿನ್ನರಿ ಬಂದು ರಾಣಿ ಕಿನ್ನರಿ ಹತ್ರ ಸಂಪೂರ್ಣವಾದ ಸಂಗತಿ ಹೇಳಿದ್ಲು. ರಾಣಿಮಾ, ರಾಜಕುಮಾರರಾದ ಸ್ಟೀಫನ್ ಮತ್ತೆ ಡೇಸಿ ತುಂಬಾ ಪ್ರೀತಿಸ್ತಿದ್ದಾರೆ. ಅವ್ರದ್ದು ತುಂಬಾ ಪವಿತ್ರವಾದ ಪ್ರೀತಿ ತಾಯಿ. ಅವರವರ ಪ್ರೀತಿಗೋಸ್ಕರ ಯಾವ ರೀತಿಯಾದ ತ್ಯಾಗನೂ ಮಾಡಕ್ ಸಿದ್ಧವಾಗಿದ್ದಾರೆ. ದಯವಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡಿ. ಇವ್ರ ಪ್ರೀತಿ ಮೇಲೆ ನನಗೆ ತುಂಬಾ ನಂಬಿಕೆ ಬಂದಿದೆ. ಸ್ಟೀವನ್ ಮತ್ತೆ ಡೇಸಿ ಇಬ್ರು ಒಬ್ಬೊಬ್ಬರನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಅವರಿಬ್ಬರ ಪ್ರೀತಿನ ನಾವು ಗೆಲ್ಸ್ಬೇಕು. ಹೋಗು, ಡೇಸಿನ ಕರ್ಕೊಂಡ್ ಬಾ. ಆಗ ಡೇಸಿ ಓಡೋಡಿ ಬಂದು ರಾಣಿ ಕಿನ್ನರಿಯ ಕಾಲನ್ನು ಹಿಡಿದು ನಮಸ್ಕರಿಸಿದ್ಲು. ಡೇಸಿ,
ನಿಜವಾದ ಪ್ರೀತಿ ಯಾವಾಗ್ಲೂ ಸೋಲಲ್ಲ. ನಿನ್ಗೆ ಸ್ವತಂತ್ರ ಸಿಕ್ಕಿದೆ. ಪೃಥ್ವಿಲೋಕಕ್ಕೆ ಹೋಗಿ ನಿನ್ನ ರಾಜಕುಮಾರನನ್ನು ಮದ್ವೆ ಆಗು. ಹೋಗು. ಸ್ಟೀವನ್ ರಾಜ್ಮಹಲ್ನ ಹೊರಗಡೆ ಡೇಸಿಯ ಬರುವಿಕೆಯನ್ನೇ ಕಾಯ್ತಾ ಇದ್ದ. ಆಗ ಒಂದು ಅಂತರಿಕ್ಷ ನೌಕೆ ಅಚಾನಕ್ ಆಗಿ ಅವನ ಮುಂದೆ ಬಂದು ನಿಲ್ತು. ಬಾ ನನ್ನ ಪ್ರೀತಿಯ ರಾಜ್ಕುಮಾರಿ, ಅಂತೂ ನನ್ನ ತಪಸ್ಸು ಸಫಲವಾಯ್ತು. ಆ ಪರಮೇಶ್ವರನೇ ನಮ್ಮಿಬ್ಬರಿಗೂ ಸಹಾಯ ಮಾಡಿದ್ದು. ನಮ್ಮಿಬ್ಬರ ಪ್ರೀತಿ ಯಾವಾಗ್ಲೂ ಸೋಲಿಲ್ಲ. ಡೇಸಿ ಓಡೋಡಿ ಬಂದು ರಾಜಕುಮಾರರನ್ನು ತಬ್ಬಿಕೊಂಡ್ಲು. ಆಗ ನಿಜವಾದ ಪ್ರೀತಿ ಮತ್ತು ತ್ಯಾಗದ ಜಯವಾಯಿತು. ಅವರಿಬ್ಬರ ನಡುವೆ ಒಂದು ಸುಂದರವಾದ ವಿವಾಹ ಕೂಡ ಆಯಿತು ಮತ್ತು ಅವರ ಬಾಳಲ್ಲಿ ಸಂತೋಷ ತುಂಬಿ ಬಂತು. If you enjoyed this story, please like and subscribe our channel and press the bell icon to get future updates. And don't forget to comment. ಬಹಳ ಸಮಯದ ಹಿಂದಿನ ಮಾತು. ಯುನಾನಿ ಎಂಬ ದೇಶವನ್ನು ಒಬ್ಬ ರಾಜ ಆಳ್ತಾ ಇದ್ದ. ರಾಜನ ಹೆಸರು ಜಸ್ಟಿನ್ ಆಗಿತ್ತು. ಅವನಿಗೆ ಬಲು ಸುಂದರವಾಗಿರುವ ಒಬ್ಳು ಮಗಳಿದ್ಲು. ಅವಳ ಹೆಸರು ಸ್ಟೆಫನಿ ಆಗಿತ್ತು. ಅವಳು ಮದ್ವೆ ಪ್ರಾಯಕ್ಕೆ ಬಂದಾಗ ರಾಜ ಅವಳ ಹತ್ರ ಹೋಗಿ ಮದ್ವೆ ವಿಷಯನ ಮಾತಾಡ್ದ. ಸ್ಟೆಫನಿ, ನೀವು ನಮ್ಮ ಒಬ್ಳೆ ಮಗಳು. ನಾವು ನಿಮ್ಮನ್ನ ತುಂಬಾನೇ ಪ್ರೀತಿಸ್ತೀವಿ. ಈಗ ನನಗನ್ನಿಸ್ತಾ ಇದೆ ನಿಮ್ಮ ಮದ್ವೆಗೆ ಒಳ್ಳೆ ಹುಡುಗನ್ನ ಹುಡುಕ್ಬೇಕು ಅಂತ. ಯಾಕಂದ್ರೆ ನೀವೀಗ ಮದ್ವೆಗೆ ಯೋಗ್ಯರಾಗಿದ್ದೀರಾ. ಇದ್ರ ಬಗ್ಗೆ ನಿಮ್ದೇನಾದ್ರೂ ಅಭಿಪ್ರಾಯ ಇದ್ರೆ ಧೈರ್ಯವಾಗಿ ಹೇಳ್ಬೋದು. ಅಪ್ಪ, ನಾನ್ ಏನ್ ಅನ್ಕೋತಿದ್ದೀನಿ ಅಂದ್ರೆ, ನನ್ ಮದ್ವೆ ಒಂದ್ ದೊಡ್ಡ ರಾಜಕುಮಾರರ ಜೊತೆ ಬೇಡ ಅಪ್ಪ. ಒಂದು ಸಾಧಾರಣವಾದ ಹುಡುಗ. ಅವನನ್ನ ಸಂತೋಷವಾಗಿಟ್ಕೋಬೇಕು. ಅವನ್ಗೆ ಏನ್ ಮಾಡಿದ್ರೆ ನಾನ್ ಸಂತೋಷವಾಗಿರ್ತೀನಿ ಅಂತ ತಿಳಿಬೇಕಪ್ಪ. ನನ್ಗೆ ಮರ್ಯಾದೆ ಕೊಡ್ಬೇಕು. ಹಾಗಾದ್ರೆ ನೀವು ಸ್ವಯಂವರದ ಬಗ್ಗೆ ಮಾತಾಡ್ತಿದ್ದೀರಾ. ಸರಿ, ನಾನು ಇದನ್ನ ರಾಜ್ಯದಾದ್ಯಂತ ಘೋಷಣೆ ಮಾಡಿಸ್ತೀನಿ. ಯಾವುದೇ ಹುಡುಗ ಮದ್ವೆಗೆ ಅರ್ಹನಿದ್ರೆ ಅವನು ನನ್ನ ಮಗಳನ್ನ ಮೆಚ್ಚಿಸೋದ್ರಲ್ಲಿ ಸಫಲನಾದ್ರೆ ನಾನು ನನ್ನ ಮಗಳ ಮದ್ವೆ ಅವನ್ ಜೊತೆನೆ ಮಾಡಿಸ್ತೀನಿ. ಹೌದು ಮಹಾರಾಜ, ನೀವು ಸರಿಯಾಗಿ ಹೇಳಿದ್ರಿ. ನಾವು ಈ ತರದ ಒಂದು ಸ್ವಯಂವರನೇ ನಡೆಸ್ಬೇಕು. ಹಂಗಿದ್ರೆ ಅದಕ್ಕೆ ಲಾಯಕ್ಕಾದವರು ನನ್ಗೆ ಖಚಿತವಾಗಿ ಸಿಗ್ತಾರೆ. ಅಂತಹ ಒಂದು ಹುಡುಗ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ ಅಲ್ವಾ ಅಪ್ಪ? ರಾಜನು ತನ್ನ ರಾಜ್ಯದಲ್ಲಿ ಘೋಷಣೆ ಮಾಡಿಸ್ದ. ಯಾವುದೇ ಮದ್ವೆ ಆಗಲ್ಲರ್ಹ ಹುಡುಗ ರಾಜ್ಕುಮಾರಿ ಸ್ಟೆಫ್ನಿಗೋಸ್ಕರ ಏನಾರು ತಂದು ಅಥವಾ ಏನಾದ್ರೂ ಮಾಡಿ ರಾಜ್ಕುಮಾರಿಯನ್ನು ಮೆಚ್ಚಿಸಿದ್ರೆ ಅವನಿಗೆ ತನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ ಘೋಷಣೆ ಮಾಡಿಸ್ದ. ಅದೇ ದೇಶದ ಒಂದು ಸುತ್ತೂರು ಗ್ರಾಮದಲ್ಲಿ ಇಬ್ರು ಸಹೋದರರಿದ್ರು. ಅವರಲ್ಲಿ ಟಾಮ್ ದೊಡ್ಡವನು ಮತ್ತು ಹ್ಯಾನ್ಸ್ ಚಿಕ್ಕವನು. ಟಾಮ್ ಒಂದ್ ವಿಷಯನ ಪತ್ತೆ ಹಚ್ಚದ. ಅದೇನಂದ್ರೆ ರಾಜ್ಕುಮಾರಿಗೆ ಹಸಿರು ಸೇಬು ಇಷ್ಟವಾಗುತ್ತೆ ಅಂತ. ಹಸಿರು ಸೇಬು ಟಾಮ್ ಮತ್ತು ಹ್ಯಾನ್ಸ್ ಇದ್ದ ಜಾಗದಲ್ಲಿ ಮಾತ್ರ ಬೆಳೆಯುತ್ತಿತ್ತು. ಟಾಮ್ ನಿರ್ಧರಿಸಿದ ತನ್ನ ಹೊಲದಲ್ಲಿ ಬೆಳೆದಂತ ಹಸಿರು ಸೇಬನ್ನ ರಾಜ್ಕುಮಾರಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ. ಈ ವಿಷಯದ ಬಗ್ಗೆ ತನ್ನ ತಮ್ಮನಾದ ಹ್ಯಾನ್ಸ್ ಜೊತೆ ಕೂಡ ಮಾತಾಡ್ದ. ನಾನು ಪತ್ತೆ ಹಚ್ಚಿದ್ದೀನಿ ಹ್ಯಾನ್ಸ್. ರಾಜ್ಕುಮಾರಿ ಸ್ಟೆಫ್ನಿಗೆ ಹಸಿರು ಸೇಬು ತುಂಬಾನೇ ಇಷ್ಟ ಆಗತ್ತೆ ಅಂತ. ನಾನು ರಾಜ್ಕುಮಾರಿನ ಮದ್ವೆ ಆಗ್ಬೇಕು. ಆದ್ರಿಂದ ನಾನು ಒಂದು ಹಸಿರು ಸೇಬಿಂದ ತುಂಬಿರೋ ಒಂದು ಬಂಡಿಯನ್ನ ತೆಗೆದುಕೊಂಡು ರಾಜ್ಕುಮಾರಿಯ ಅರಮನೆಗೆ ಹೋಗ್ತೀನಿ. ನನ್ಗೆ ವಿಶ್ವಾಸ ಇದೆ ಅವಳು ಈ ಸೇಬಿಂದ ತುಂಬಿರೋ ಬಂಡಿ ನೋಡಿ ತುಂಬಾನೇ ಖುಷಿ ಆಗ್ತಾಳೆ ಮತ್ತು ಅವಳು ನನ್ನನ್ನ ಮದ್ವೆ ಕೂಡ ಆಗ್ತಾಳೆ. ಈ ವಿಚಾರ ನನಗೇನಷ್ಟು ಹಿಡಿಸ್ಲಿಲ್ಲ ಟಾಮ್. ತನ್ಗೆ ಇಷ್ಟ ಇರೋ ಒಂದ್ ಸೇಬ್ ತಗೊಂಡು ಒಂದು ಹುಡುಗನ್ನ ಹೇಗ್ ಮದ್ವೆ ಆಗ್ತಾಳೆ? ಸೇಬೇನೋ ಅವಳಿಗೆ ಇಷ್ಟ ಆಗ್ಬೋದು, ಆದ್ರೆ ಇದೇ ಮದ್ವೆಗೆ ಕಾರಣ ಆಗತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಇದನ್ ಬಿಟ್ಟು ಬೇರೆ ಏನಾದ್ರೂ ನೀನು ಯೋಚನೆ ಮಾಡೋದು ಸೂಕ್ತ ಅನ್ಸುತ್ತೆ. ಹುಡ್ಗಿನ್ ಮೆಚ್ಚೋದು ಹೇಗೆ ಅಂತ ನಿನ್ಗೇನ್ ಗೊತ್ತು? ಇದುವರೆಗೂ ನಿನ್ ಜೊತೆ ಆದ್ರ ಹುಡ್ಗಿ ಚೆನ್ನಾಗಿ ಮಾತಾಡಿದಾಳ. ನನಗ್ ಗೊತ್ತು ಈ ಸೇಬುಗಳನ್ನ ಸ್ವೀಕರಿಸಿ ರಾಜ್ಕುಮಾರಿ ಸ್ಟೆಫ್ನಿ ತುಂಬಾನೇ ಮೆಚ್ತಾರೆ ಅಂತ, ಮತ್ತೆ ನನ್ ಜೊತೆ ಮದ್ವೆ ಆಗೋಕೆ ಖಂಡಿತ ಒಪ್ಕೋತಾರೆ ಅಂತ. ಈಗ ಟಾಮ್ ರಾಜ್ಕುಮಾರಿಯನ್ನ ಮೆಚ್ಚೋಕೆ ತನ್ನ ಕುದುರೆ ಬಂಡಿಯಲ್ಲಿ ಹಸಿರು ಸೇಬನ್ನ ತುಂಬಿಸ್ಕೊಂಡು ಅರಮನೆ ಕಡೆ ಹೊರಟ. ಹೀಗೆ ರಾಜ್ಕುಮಾರಿಯಗೋಸ್ಕರ ಸೇಬನ್ನು ತೆಗೆದುಕೊಂಡು ಹೋಗುವಾಗ ಅವನಿಗೆ ದಾರಿಯಲ್ಲಿ ಒಬ್ಬ ಮುದುಕ ಸಿಗ್ತಾನೆ ಮತ್ತು ಅವನು ಟಾಮ್ನ ಕೇಳ್ತಾನೆ, ಅರೆ 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 ಅಣ್ಣ ಅಣ್ಣ, ನಿನ್ನ ಕುದುರೆ ಬಂಡಿನ ಸ್ವಲ್ಪ ನಿಲ್ಸಪ್ಪ. ಈ ಕುದುರೆ ಬಂಡಿಲಿ ಇಲ್ಲೇ ಸ್ವಲ್ಪ ಮುದ್ದೆ ನನ್ನ ಬಿಡ್ಬೋದ ಅಣ್ಣ? ಆಗಲ್ಲಪ್ಪ, ನಿನ್ನ ಈ ಬಂಡಿಲೆಲ್ಲ ಕೂರ್ಸಕ್ಕಾಗಲ್ಲ. ಯಾಕಡ ಹತ್ತದೇ ತುಪ್ಸ್ಕೊಂಡು ಹೋಗ್ತಿದ್ಯಾ ಈ ಬಂಡಿಲಿ? ನನ್ ಕುದುರೆ ಬಂಡಿಲಿ ಕಸ ತುಂಬಿದೆ. ಈ ಕಸದ ಮೇಲೆ ಕೂರ್ತೀಯ ಹೇಳು? ಆವಾಗ್ಲೇ ಹೇಳದ್ನಲ್ಲ ಆಗಲ್ಲ ಅಂತ.
ಪದೇ ಪದೇ ನನ್ಗೆ ಇಲ್ಲಿ ಸಮಯ ವ್ಯರ್ಥ ಮಾಡಿಸ್ಬೇಡ. ಸರಿ, ನನ್ಗೆ ಹೊತ್ತಾಗಿದೆ. ಹೌದಾ, ನೀನು ಹೇಗೆ ಹೇಳಿದ್ಯೋ ಹಾಗೆ ಆಗ್ಲಿ. ಅರಮನೆಯನ್ನು ಸೇರಿ ಟಾಮ್ ತನ್ನ ಕುದುರೆ ಬಂಡಿಯನ್ನು ತೆಗೆದು ನೋಡಿದಾಗ ಅದರಲ್ಲಿ ಸೇಬಿನ ಬದಲು ಬರೀ ಕಸಾನೆ ತುಂಬಿಟ್ಟಿತ್ತು. ರಾಜನು ಕೋಪದಿಂದ ಅವನನ್ನ ಬಂಧಿಸ್ಬಿಟ್ಟ. ಟಾಮ್ನ ತಮ್ಮ ಹ್ಯಾನ್ಸ್ ತುಂಬಾನೇ ಒಳ್ಳೆಯ ಮತ್ತು ನಿಷ್ಠಾವಂತ ವ್ಯಕ್ತಿ ಆಗಿದ್ದ. ಬಹಳ ದಿನಗಳು ಕಳೆದ್ರು ಟಾಮ್ ಮತ್ತೆ ಮನೆಗೆ ಮರಳಿ ಬರಲಿದ್ದನ್ನ ಕಂಡು ಹೆನ್ಸ್ಗೆ ತುಂಬಾನೇ ಚಿಂತೆ ಆಗಿತ್ತು. ಬಹಳ ದಿನ ಆದ್ವಲ್ಲ, ಇನ್ನೂ ಟಾಮ್ ಯಾಕೆ ಮನೆಗೆ ಬರ್ಲಿಲ್ಲ? ಏನೋ ಅನಾಹುತ ಆಗಿದೆ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡ್ತೀನಿ, ಅರಮನೆಗೆ ಹೋಗೋದು ಒಳ್ಳೇದನ್ಸುತ್ತೆ. ಟಾಮ್ಗೆ ಏನಾಗಿದೆ ಅಂತ ಆದ್ರೂ ಗೊತ್ತಾಗುತ್ತೆ. ಹ್ಯಾನ್ಸ್ ಅರಮನೆಗೆ ಹೊರಡೋಕೆ ತನ್ನ ಕುದುರೆಯನ್ನೇರಿ ಅದನ್ನ ಓಡಿಸ್ತಾ ಹೋಗ್ತಾ ಇರ್ತಾನೆ. ಆಗ ಅವನಿಗೂ ಕೂಡ ದಾರಿಯಲ್ಲಿ ಅದೇ ಮುದುಕ ಸಿಗ್ತಾನೆ. ಹ್ಯಾನ್ಸ್ ತನ್ನ ಕುದುರೆಯನ್ನ ನಿಲ್ಲಿಸಿ ಆತನ ಬಳಿ ಕೇಳುತ್ತಾನೆ, ತಾತ, ನನ್ನ ಅಣ್ಣನ ಬಗ್ಗೆ ನೀವೇನಾದ್ರೂ ಹೇಳ್ಬೋದಾ? ನಾನು ಅವನನ್ನ ಹುಡುಕ್ತಾ ಹೋಗ್ತಿದ್ದೀನಿ. ನಿನ್ ಸಹೋದರನ ಬಗ್ಗೆ ಗುರ್ತೇನಾದ್ರೂ ಇದ್ರೆ ಹೇಳಪ್ಪ. ಆಮೇಲೆ ನಾನೇನಾದ್ರೂ ಅವನ ಬಗ್ಗೆ ಹೇಳ್ಬೋದಲ್ವಾ? ಅವನು ಸ್ವಲ್ಪ ದಿನಕ್ಕಿಂತ ಮುಂಚೆ ಇದೇ ದಾರಿಲಿ ಒಂದ್ ಕುದುರೆ ಬಂಡಿ ತಗೊಂಡು ಹೋಗಿದ್ದ. ಉದ್ದ ಕೂದಲು ಬಿಟ್ಟಿದ್ದಾನೆ, ಮತ್ತೆ ಸ್ವಭಾವದ ಸ್ವಲ್ಪ ಜಂಬ ಕೂಡ ಇದೆ. ನೆನಪನ್ನಪ್ಪ, ನೋಡೋಕೊಳೆ ಹುಚ್ಚುನ್ ತರ ಇದ್ನಪ್ಪ. ನೆಟ್ಟಿಗೆ ಮಾತು ಕೂಡ ಆಡ್ಲಿಲ್ಲ. ಹಾಗೆ ಹೋಗಿದ್ದನ್ನ ನಾನು ನೋಡಿದ್ದೀನಿ, ಆದ್ರೆ ವಾಪಸ್ ಬರೋದನ್ನ ನಾನು ನೋಡಿಲ್ಲಪ್ಪ. ನಾನು ಪೂರ್ತಿ ಸಮಯ ಇಲ್ಲೇ ಇರ್ತೀನಿ ಮಗ. ಅದಕ್ಕೆ ಎಷ್ಟು ವಿಶ್ವಾಸದಿಂದ ನಿನ್ನ ಹತ್ರ ಹೇಳ್ತಿದ್ದೀನಿ. ಹಾಗಾದ್ರೆ ಅವನು ಅರಮನೆಯಲ್ಲಿ ಏನಾದ್ರೂ ಇರ್ಬೋದಾ? ಅಯ್ಯೋ, ನಾನೀಗ ಶೀಘ್ರವೇ ಅರಮನೆಗೆ ಹೋಗ್ಬೇಕು. ಹ್ಯಾನ್ಸ್ ತನ್ನ ಕುದುರೆಯನ್ನ ತುಂಬಾನೇ ಜೋರಾಗಿ ಓಡಿಸ್ತಾ ಅರಮನೆಯನ್ನ ತಲುಪ್ದ. ಅಲ್ಲಿಗೆ ಹೋದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ತನ್ನ ಸಹೋದರ ಟಾಮ್ ರಾಜರ ಬಂಧನದಲ್ಲಿದ್ದಾನೆ ಅಂತ. ಆಗ ಹ್ಯಾನ್ಸ್ ರಾಜರ ಮುಂದೆ ಹೋಗಿ ನಿಂತು ತನ್ನ ಕಷ್ಟಗಳನ್ನ ಹೇಳ್ತಾರೆ. ಮಹಾರಾಜರೇ, ನನ್ನ ಸಹೋದರ ಟಾಮ್ ತನ್ನ ಕುದುರೆ ಬಂಡಿಯಲ್ಲಿ ಹಸಿರು ಸೇಬ್ನ ತುಂಬಿಕೊಂಡು ರಾಜ್ಕುಮಾರಿನ ಮೆಚ್ಚೋಕೆ ಅಂತ ಅರಮನೆಗೆ ಬಂದಿದ್ದ. ಅವರು ರಾಜ್ಕುಮಾರಿನ ಮೆಚ್ಚೋದ್ರಲ್ಲಿ ಅಸಫಲರಾಗಿದ್ರೆ ನೀವು ಅವ್ರನ್ನ ಮನೆಗೆ ಕಳ್ಸೋದ್ ಬಿಟ್ಟು ಬಂಧನದಲ್ಲಿ ಯಾಕೆ ಇಟ್ಟಿದ್ದೀರಾ ಅಂತ ಕೇಳ್ಬೋದಾ? ನೀನೇನ್ ಹೇಳ್ತಿದ್ದೆ ಹುಡ್ಗ? ನಿನ್ನ ಸಹೋದರ ಟಾಮ್ ನನ್ನ ಪುತ್ರಿಯನ್ನ ಮೆಚ್ಚೋಕೆ ಅವಳಿಗೆ ಇಷ್ಟವಾಗಿರೋ ಹಸಿರು ಸೇವನ್ನ ಏನ್ ತೆಗೆದುಕೊಂಡು ಬಂದಿರ್ಲಿಲ್ಲ. ಅದ್ರ ಬದಲಾಗಿ ಅವನ ಬಂಡಿಯ ತುಂಬಾ ಕಸವನ್ನು ತುಂಬ್ಕೊಂಡ್ ಬಂದಿದ್ದ. ಆ ಕಸದ ಬಂಡಿಯನ್ನ ಕಂಡು ನನಗೆ ತುಂಬಾನೇ ಕೋಪ ಬಂದು, ಒಬ್ಬ ವ್ಯಕ್ತಿ ಹೇಗೆ ನನ್ನ ಮಗಳನ್ನ ಮೆಚ್ಚೋಕೆ ಕಸವನ್ನು ತೆಗೆದುಕೊಂಡು ಬಂದು ಕೊಡ್ತಾನೆ ಅಂತ ಗೊತ್ತಾಗಿ ಅವನನ್ನ ಕಾರಾಗೃಹದ ಬಂಧನಕ್ಕೆ ಒಳಪಡಿಸಿದ್ದೀನಿ. ನೀವೇ ಹೇಳಿ ಮಹಾರಾಜ, ಪೂರ್ತಿ ದೇಶದಲ್ಲಿ ಯಾರಾದ್ರೂ ರಾಜ್ಕುಮಾರಿ ಸ್ಟೆಫ್ನಿನ ಮೆಚ್ಚೋಕೆ ಕಸ ತಗೊಂಡ್ ಬರ್ತಾರಾ? ನನಗನ್ನಿಸ್ದಂಗೆ ಇದರಲ್ಲಿ ಏನೋ ತಪ್ಪುಗ್ರಹಿಕೆ ಆಗಿದೆ ಅಂತ. ಕ್ಷಮಿಸಿ ಮಹಾರಾಜ, ಯಾವುದೇ ಕಾರಣದಿಂದ ನನ್ನ ಸಹೋದರ ರಾಜ್ಕುಮಾರಿ ಅವರ ಮನಸ್ಸಿಗೆ ನೋವು ಮಾಡಿದ್ರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಅಣ್ಣನ ಬಿಟ್ಬಿಡಿ. ಹಾಗಾದ್ರೆ ನಾನು ನಿನ್ನ ಸಹೋದರ ಟಾಮ್ನ ಬಿಡುತ್ತೇನೆ ಮತ್ತು ನನ್ನ ಮಗಳು ಸ್ಟೆಫ್ನಿ ಜೊತೆ ನಿನ್ನ ಮದ್ವೆ ಕೂಡ ಮಾಡಿಸ್ತೇನೆ. ಆದ್ರೆ ಗ್ರಿಫಿನ್ನ ರೆಕ್ಕೆ ಪುಕ್ಕನ ನೀನು ನನಗೆ ತಂದ್ಕೊಡ್ಬೇಕು. ಸರಿ ಮಹಾರಾಜ, ನನ್ನ ಸಹೋದರ ಟಾಮ್ನ ಬಿಡುಗಡೆಗಾಗಿ ನಾನು ಏನ್ ಮಾಡಕ್ಕಾದ್ರೂ ಸಿದ್ಧ. ಗ್ರಿಫಿನ್ ಒಂದು ಗರುಡದಂತ ಪಕ್ಷಿ, ಆದ್ರೆ ಅದರ ದೇಹ ಸಿಂಹದ ತರ ಇರುತ್ತೆ. ಇದು ಯುನಾನಿ ದೇಶದ ತುಂಬಾನೇ ಅಪರೂಪದ ಪಕ್ಷಿ. ಹ್ಯಾನ್ಸ್ ಗ್ರಿಫಿನ್ ಹುಡುಕ್ತಾ ಹೋಗ್ತಾನೆ. ತುಂಬಾ ಸಮಯಗಳ ಕಾಲ ಹುಡುಕಾಟದ ನಂತರ ಅವನಿಗೆ ಗೊತ್ತಾಯ್ತು ಅದು ಒಂದು ಜಲಪಾತದ ಹಿಂದಿರುವ ಒಂದು ಗುಹೆಯಲ್ಲಿ ಕಾಣಸಿಗಲಿದೆ ಅಂತ. ಜಲಪಾತದ ಇನ್ನೊಂದು ಕಡೆಯಲ್ಲಿ ಅವನಿಗೆ ಒಬ್ಬ ಮನುಷ್ಯ ಸಿಗ್ತಾನೆ ಮತ್ತು ಅವನ್ ಹೇಳ್ತಾನೆ, ನೀನು ಯಾವ ಕಡೆ ಹೋಗ್ಬೇಕು ಅಂತಿದ್ಯೋ ಅಲ್ಲೊಂದು ಕ್ರೂರ ಪ್ರಾಣಿ ಗ್ರಿಫಿನ್ ಅಂತ ಇದೆ, ಆ ಕಡೆ ಮಾತ್ರ ಹೋಗಕ್ ಹೋಗ್ಬೇಡ. ಹ್ಯಾನ್ಸ್ ಅವನ ಮಾತನ್ನ ಕೇಳ್ತಾ ಹಾಗೆ ಮುಂದೆ ಹೋಗ್ತಾನೆ. ಶೀಘ್ರವೇ ಹ್ಯಾನ್ಸ್ ಗುಹೆಯನ್ನ ತಲುಪೇ ಬಿಡ್ತಾನೆ. ಹ್ಯಾನ್ಸ್ ಒಂದು ಬದಿಯಲ್ಲೇ ಕೂತ್ಕೊಂಡು ಗ್ರಿಫಿನ್ನ ಎಲ್ಲಾ ಗುಣಲಕ್ಷಣಗಳನ್ನು ತಿಳ್ಕೊಂಡ. ಆಗ ಅವನಿಗೆ ಗೊತ್ತಾಯ್ತು ಗ್ರಿಫಿನ್ ಪ್ರತಿದಿನ ಸಂಜೆ ತನ್ನ ವಿಶಾಲವಾದ ರೆಕ್ಕೆಯನ್ನ ಚಾಚ್ತಾ ಇತ್ತು ಅಂತ ಮತ್ತು ಅದರ 2 ಪುಕ್ಕಗಳು ನೆಲಕ್ಕೆ ಉದುರ್ತಾ ಇದ್ವು ಅಂತ.
ಆದ್ರೆ ಆ ಪ್ರಾಣಿ ಬಿದ್ದ ಪುಕ್ಕಗಳನ್ನ ತಿಂತಾ ಇತ್ತು. ಒಂದು ದಿನ ಗ್ರಿಫಿನ್ ತನ್ನ ರೆಕ್ಕೆನ ಚಾಚೆ ಬಿಡ್ತು. ಆಗ ಗ್ರಿಫಿನ್ನ 2 ಪುಕ್ಕಗಳು ಕೂಡ ಉದ್ರುದ್ವು. ಅದನ್ನ ಅದು ತಿನ್ನೋ ಅಷ್ಟರಲ್ಲೇ ಹ್ಯಾನ್ಸ್ ಅದಕ್ಕೆ ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ಹೊಡೆದ ಮತ್ತು ಮರೆಯಲ್ಲಿ ಕೂತ್ಕೊಂಡ. ಆ ಪ್ರಾಣಿ ಅಲ್ಲಿಂದ ಸರಿದ ತಕ್ಷಣ ಆ ಪುಕ್ಕಗಳನ್ನ ಎತ್ಕೊಂಡು ಹ್ಯಾನ್ಸ್ ಅಲ್ಲಿಂದ ಓಡ್ ಹೋದ. ಶೀಘ್ರವ ಹ್ಯಾನ್ಸ್ ರಾಜನ ಬಳಿ ಬಂದ ಮತ್ತು ರಾಜರ ಹತ್ರ ಹೇಳ್ದ, ಮಹಾರಾಜರೇ, ತೆಗೆದುಕೊಳ್ಳಿ, ನಾನು ಅಕ್ರೂರ ಪ್ರಾಣಿ ಗ್ರಿಫಿನ್ನ ರೆಕ್ಕೆನ ತೆಗೆದ್ಕೊಂಡ್ಬಂದಿದ್ದೀನಿ. ದಯವಿಟ್ಟು ಈಗ ನನ್ನ ಸಹೋದರನನ್ನು ಬಿಟ್ಬಿಡಿ. ಇಲ್ಲಿಯವರೆಗೆ ಯಾರು ಮಾಡಲಾಗದ ಕೆಲಸನ ನೀನು ಮಾಡಿ ತೋರಿಸಿದ್ದೀಯ. ನಿಶ್ಚಿತವಾಗ್ಲೂ ನೀನು ಶೂರ ಮತ್ತು ಬುದ್ಧಿವಂತ. ನಾನು ನಿನ್ನ ಸಹೋದರನನ್ನು ಸ್ವತಂತ್ರ ಮಾಡ್ತೀನಿ ಮತ್ತು ನನ್ನ ಪುತ್ರಿ ಸ್ಟೆಫ್ನಿ ಜೊತೆ ನಿನ್ನ ಮದ್ವೆ ಕೂಡ ಮಾಡಿಸ್ತೀನಿ. ಈ ರೀತಿ ಹ್ಯಾನ್ಸ್ಗೆ ತನ್ನ ಸಹೋದರ ಕೂಡ ಸಿಗ್ತಾನೆ ಮತ್ತು ಸ್ಟೆಫ್ನಿ ಜೊತೆ ವಿವಾಹ ಕೂಡ ಆಗುತ್ತೆ. ಈ ಕಥೆಯ ನೀತಿ ಏನಂದ್ರೆ, ಧೈರ್ಯದಿಂದ ನಾವೇನನ್ನಾದ್ರೂ ಗೆಲ್ಬೋದು ಅಂತ. ಪಟ್ಟ ರಾಜಕುಮಾರಿ. ಒಂದು ಕಾಲದಲ್ಲಿ ಏನಾಯ್ತಂದ್ರೆ, ಒಂದು ರಾಜರಾಣಿಗೆ ಒಂದು ಸುಂದರವಾದ ಮಗು ಹುಟ್ತಾಳೆ. ಅವಳು ಹುಟ್ಟಿರೋ ಸಂತೋಷದಲ್ಲಿ ಈ ರಾಜಾರಾಣಿ ಎಲ್ಲರಿಗೂ ಬಂಗಾರ ಎಲ್ಲಾನು ಕೊಡ್ತಾರೆ. ಕಾಲ ಕಳೆದಂಗೆ ರಾಜಕುಮಾರಿನೂ ದೊಡ್ಡವಳಾಗ್ತಾಳೆ. ಒಂದಿನ ಅವ್ರ ಅಮ್ಮ ಹತ್ರ ಅವಳು ಕೇಳ್ತಾಳೆ, ಅಮ್ಮ, ನನಗೆ ನಕ್ಷತ್ರ ಬೇಕು. ಓ ತರಿಮಾ, ನಕ್ಷತ್ರನ? ಆಕಾಶದಿಂದ ನಕ್ಷತ್ರ ಹೆಂಗ್ ತಂದ್ಕೊಡಕ್ಕಾಗತ್ತೆ? ಅದೇ ಸಮಯಕ್ಕೆ ತಂದೆಯಾದ ಮಹಾರಾಜ ಅಲ್ಲಿಗೆ ಬರ್ತಾರೆ. ಚಿಂತಿಸ್ಬೇಡ ಮಗಳೇ, ನಿಗೆ ನಕ್ಷತ್ರ ಬೇಕಲ್ವಾ? ಈಗ ಮಂತ್ರಿಗಳ ಹತ್ರ ತರಿಸ್ತೀನಿ. ಮಹಾರಾಜ ಹೇಳಿದ ತಕ್ಷಣ ಮಂತ್ರಿ ಅವರು ಬಂಗಾರದಲ್ಲಿ ಮಾಡಿರುವ ನಕ್ಷತ್ರಗಳನ್ನ ತಗೊಂಡ್ಬಂದು ರಾಣಿಗೆ ಕೊಡ್ತಾರೆ. ಅವಳು ನೋಡಿ ಸಂತೋಷಿಸ್ತಾಳೆ. ತುಂಬಾ ಧನ್ಯವಾದ ಅಪ್ಪ, ನೀವು ತುಂಬಾ ಒಳ್ಳೆಯವರು, ನನ್ನ ಚೆನ್ನಾಗಿ ನಡ್ಕೋತೀರಾ. ಮಹಾರಾಜ ಅವಳಿಗೇನ್ ಹೇಳ್ಕೊಡ್ತಿದ್ದೀರಾ? ನೀವು ತುಂಬಾ ಪ್ರೀತಿ ಕೊಟ್ಟು ಕೆಡಿಸ್ತಿದ್ದೀರಾ. ಈ ತರ ಮಾಡ್ತಿದ್ರೆ ಅವಳು ನಾಗರಿಕೆ ಇಲ್ದೆ ಬೆಳಿತಾಳೆ. ಹಾಗಲ್ಲ ಮಹಾರಾಣಿಯವರೇ, ಅವಳು ದೊಡ್ಡೋಳಾದ್ಮೇಲೆ ಅವಳೇ ಅರ್ಥ ಮಾಡ್ಕೋತಾಳೆ. ಆ ದಿನಾನು ಬಂತು. ಈಗ 16 ವಯಸ್ಸು. ಆದ್ರೂ ಅವಳ ನಡವಳಿಕೆಯಲ್ಲಿ ಏನೂ ಬದಲಾಗಿಲ್ಲ. ಯಾವಾಗ್ಲೂ ಕೆಲ್ಸ ಮಾಡೋರ ಹತ್ರ ನೀಚವಾಗಿ ಬಿಹೇವ್ ಮಾಡೋದು, ಇದೇ ಅವಳ ನಡವಳಿಕೆ ಆಗಿತ್ತು. ಒಂದಿನ ಒಬ್ಬ ಕೆಲಸದವರು ಕರಿಮ ತಿನ್ನೋದಕ್ಕಂತಕರ ಪಾಯಸ ತರ್ತಾರೆ. ರಾಜಕುಮಾರಿಗೆ ಜೈ ಹೋ, ಮಹಾರಾಣಿ ನಿಮ್ಗೋಸ್ಕರ ಆ ಪಾಯಸ ಕೊಟ್ಟಿದ್ದಾರೆ, ಬಿಸಿಯಾಗಿರುವಾಗ್ಲೇ ತಿನ್ನಕ್ ಹೇಳಿದ್ದಾರೆ. ಸರಿ ಆಯ್ತು, ನಾನ್ ತಿಂತೀನಿ, ನೀನ್ ಹೋಗು. ಇಲ್ಲ, ನೀವ್ ತಿನ್ನೋ ಗಂಟ ನಾನು ಇಲ್ಲೇ ಇರ್ಬೇಕು, ನೀನ್ ತಿಂದ್ಮೇಲೆನೆ ನಾನ್ ಹೋಗ್ಬೇಕು ಅಂದ್ರು. ಹಂಗ್ ಹೇಳಿದ ತಕ್ಷಣ ಅವಳಿಗೆ ಕೋಪ ಬಂದು ಆ ಪಾಯಸನ ಮುಖದ ಮೇಲೆ ಹಾಕ್ತಾಳೆ. ನನಗಿದೆಲ್ಲ ಹೇಳೋದಕ್ಕೆ ನೀನ್ ಯಾರು? ಇಲ್ಲಿಂದ ಹೋಗು. ಅದನ್ನ ಕೇಳಿದ ತಕ್ಷಣ ರಾಜ ಮತ್ತೆ ಮಹಾರಾಣಿ ಅಲ್ಲಿಗೆ ಬರ್ತಾರೆ. ಏನಾಯ್ತು ಅಂತ ಮಗಳನ್ನ ಕೇಳ್ತಾರೆ. ಏನಾಯ್ತು? ಯಾಕಂಗೆ ಕಿರ್ಚಿದ್ಯಾ ಕರಿಮ ನೀನು? ಅಮ್ಮ, ಅವಳು ನನ್ ಕೆಲ್ಸದವಳು, ಅವಳು ಹೆಂಗಿರ್ಬೇಕೋ ಅವಳು ಹಂಗೆ ನಡ್ಕೋಬೇಕು. ಸರಿ ನನ್ ರಾಜ್ಕುಮಾರಿ, ನೀನು ಮೊದ್ಲಿಗೆ ಸಿಟ್ನ ಕಡಿಮೆ ಮಾಡ್ಕೋ. ಈಗ್ಲೇ ಈ ದಾಸಿನ ಅರಮನೆಯಿಂದ ಹೊರಗಾಗ್ತೀನಿ. ಶಬಾಷ್ ಮಹಾರಾಜ್, ಒಳ್ಳೆ ಬುದ್ಧಿನೇ ಹೇಳ್ಕೊಡ್ತಿದ್ದೀರಾ ನಿಮ್ ಮಗಳಿಗೆ. ಈ ತರ ಬುದ್ಧಿ ನೀವಿವತ್ ಕಲ್ತ್ಕೊಟ್ರೆ ನಾಳೆ ಅವಳು ರಾಜ್ಯನ ಹೆಂಗ್ ನೋಡ್ಕೋತಾಳೆ. ಆಮೇಲೆ ಈ ಜನರಿಗೆ ಅವಳು ಮರ್ಯಾದೆನೆ ಕೊಡೋದಿಲ್ಲ. ಓಮ್ಮ, ನಿಮ್ ಭಾಷಣೆನ ನಿಲ್ಸಿ. ಅಪ್ಪ, ಇವಳನ್ನ ನನ್ ಕಣ್ಮುಂದೆಯಿಂದ ಕಳ್ಸ್ಬಿಡಿ ಅಪ್ಪ. ಕರಿಮ ಕೋಪದಿಂದ ಕೆಲ್ಸದವಳ ಬಗ್ಗೆ ಹಂಗ್ ಹೇಳಿ ಅವಳ ರಥದಲ್ಲಿ ಕೋಪದಿಂದ ಹತ್ತಿ ಹೋಗ್ಬಿಡ್ತಾಳೆ. ಅದೇ ಸಮಯಕ್ಕೆ ಆ ಊರಲ್ಲಿ ಭಯಂಕರವಾದ ಮಳೆ. ಇದೇ ರೀತಿಯಾದ ಮಳೆ ಮುಂದೆ ಒಂದ್ಸಲ ಬಂದಿತ್ತು. ಅದು ಅಲ್ಲದೆ ಆ ರಾಜ್ಯನೇ ನೀರಲ್ಲಿ ಮುಳುಗಿತ್ತು. ತುಂಬಾ ಕಷ್ಟದಲ್ಲಿ ಇತ್ತು. ರಾಜಮಹಲ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ರಾಜಮಹಲ್ನ ಆಚೆ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ ರೀ. ನನ್ ಮಗಳೆಲ್ಲಿದ್ದಾಳೋ ಏನೋ ಗೊತ್ತಿಲ್ಲ, ಏನಾಗಿದೆಯೋ ಅಂತ ಗೊತ್ತಿಲ್ಲ. ನನ್ಗೆ ಗೊತ್ತಾಗ್ತಿಲ್ಲ, ಎಲ್ಲಿ ಸಿಗಾಕೊಂಡಿದ್ದಾಳೋ ಏನೋ. ನಂಗೆ ಬಹಳನೇ ಚಿಂತೆ ಆಗ್ತಿದೆ. ಮಂತ್ರಿ, ಹೋಗಿ ನನ್ನ ರಾಜ್ಕುಮಾರಿ ಗರಿಮನ ಹುಡ್ಕೊಂಬನ್ನಿ. ಆಯ್ತು ಮಹಾರಾಜ. ಸೈನಿಕರೇ, ಸಿದ್ಧರಾಗಿ, ರಾಜ್ಕುಮಾರಿ ಅವರನ್ನ ಹುಡ್ಕಕ್ ಹೋಗ್ಬೇಕು. ಮಳೆ ಸ್ವಲ್ಪ ನಿಂತಿದ ತಕ್ಷಣ ರಾಜರು ಕೊಟ್ಟಿರುವ ಆದೇಶದಂತೆ ಮಂತ್ರಿ ನೋಡಕ್ ಹೋಗ್ತಾರೆ. ಅವರು ಊರೆಲ್ಲ ಹುಡುಕ್ತಾರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ. ಆದ್ರೆ ರಾಜಕುಮಾರಿ ಇಲ್ದೇ ಇರೋ ಕಾರಣದಿಂದ ಮತ್ತೆ ಮಹಲ್ಗೆ ಬರ್ತಾರೆ. ಬಂದ್ರ ಮಂತ್ರಿ ಅವರೇ? ಎಲ್ಲಿ ಎಲ್ಲಿ ನನ್ನ ರಾಜಕುಮಾರಿ ಎಲ್ಲಿ? ಅವಳಿಗೇನು ಆಗಿಲ್ಲ ಅಲ್ವಾ? ಕ್ಷಮಿಸಿ ಮಹಾರಾಣಿ, ನಾವು ರಾಜಕುಮಾರಿಯನ್ನು ಹುಡ್ಕೋದ್ರಲ್ಲಿ ಅಸಫಲರಾಗಿದ್ದೀವಿ. ಇದೇನ್ ಹೇಳ್ತಿದ್ದೀರಾ ಮಂತ್ರಿಗಳೇ? ನೀವು ನಮ್ಮ ಮಂತ್ರಿಗಳಾಗೋಕೆ ಯಾವುದೇ ರೀತಿ ಯೋಗ್ಯತೆ ಇಲ್ಲ ನಿಮ್ಗೆ. ನೀವು ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ ಮಹಾರಾಜರೇ. ಆದ್ರೆ ಸತ್ಯ ಏನಂದ್ರೆ, ರಾಜ್ಕುಮಾರಿಯ ಯಾವುದೇ ಸುಳಿವು ನಮ್ಮ ಹತ್ರ ಇಲ್ಲ. ಅವರು ಬದುಕಿದ್ದಾರೋ ಸತ್ತಿದ್ದಾರೋ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಪ್ರವಾಹ ಬಂದಿರೋ ಕಾರಣ ಸುಮಾರು ಜನ ಸತ್ತೋಗಿದ್ದಾರೆ. ಅವರು ನೀರ್ನಲ್ಲಿ ನೆನೆದು ಊದ್ಕೊಂಡಿರೋ ಕಾರಣ ಅವರ ಮುಖಗಳನ್ನ ಕಂಡಿಡಿಯೋದು ಕಷ್ಟ ಆಗಿದೆ ಮಹಾರಾಜ. ಅದನ್ ಕೇಳಿ ಮಹಾರಾಣಿ ಕೆಳಗಡೆ ಬೀಳ್ತಾಳೆ. ಆಮೇಲೆ ಮಹಾರಾಜ ತುಂಬಾನೇ ಅಳಕ್ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಒಡ್ಕೊಂಬರುವ ನೀರಲ್ಲಿ ರಾಜ್ಕುಮಾರಿನೇ ಬರ್ತಿದ್ಲು.
ಅಲ್ಲಿ ತುಂಬಾ ಜನ ನಿಂತ್ಕೊಂಡು ನೋಡ್ತಿದ್ರು. ಅದು ಅವಳ ಕೆಲಸದವರ ಊರಾಗಿತ್ತು. ಈ ನದಿ ಹತ್ರ ಯಾಕೆ ಇಷ್ಟ ಜನ ನಿಂತಿದ್ದಾರೆ ಏನಂತ ಹೋಗ್ ನೋಡ್ಲೇಬೇಕು. ರಾಜಕುಮಾರನ ನೋಡಿದ ತಕ್ಷಣ ಕೆಲಸದವಳಿಗೆ ಅದು ಯಾರು ಅಂತ ಕಂಡಿಡ್ದ್ ಬಿಡ್ತಾಳೆ. ಅಯ್ಯೋ ರಾಜಕುಮಾರಿ ನೀವಾ? ನಿಮ್ಗೇನಾಯ್ತು ರಾಜಕುಮಾರಿ? ನಿಂಗೆ ಇವಳು ಯಾರಂತ ಗೊತ್ತಾ? ಹೌದಣ್ಣ, ನನಗ್ ಗೊತ್ತು. ಸ್ವಲ್ಪ ನಂಗೆ ಸಹಾಯ ಮಾಡಿ. ಇವ್ರನ್ನ ಇಲ್ಲಿಂದ ನನ್ ಮನೆಗ್ ಕರ್ಕೊಂಡು ಹೋಗಿ ನಾನು ಚಿಕಿತ್ಸೆ ನೀಡ್ತೀನಿ. ದಯವಿಟ್ಟು ಸಹಾಯ ಮಾಡಿ. ಇವಳು ಈಗ ಪ್ರಜ್ಞೆನ ತಪ್ಪಿದಾಳೆ. ಇವಳ ದೇಹದಿಂದ ನೀರ್ ಹೊರಗಡೆ ಬಂದ್ಮೇಲೆ ಅವಳಿಗೆ ಪ್ರಜ್ಞೆ ಬರುತ್ತೆ. ಇವಳನ್ನ ಈಗ್ಲೇ ಮನೆಗ್ ಕರ್ಕೊಂಡು ಹೋಗು. ಹಾ, ಖಚಿತವಾಗ್ಲು. ದಯವಿಟ್ಟು ನನ್ಗೆ ಸಹಾಯ ಮಾಡಿ. ಊರ್ ಜನರ ಸಹಾಯದಿಂದ ರಾಣಿನ ಮನೆಗ್ ಕರ್ಕೊಂಡ್ ಬರ್ತಾಳೆ. ಮತ್ತೆ ಅಲ್ಲಿಂದ ವೈದ್ಯಕನ್ನ ಕರ್ಕೊಂಬರಕ್ ಹೋಗ್ತಾಳೆ. ಅಯ್ಯ, ನೀವ್ ಬೇಗ ಮನೆಗ್ ಬರ್ಬೇಕು. ರಾಜಕುಮಾರಿ ಏನು ನೆನಪು ಇಲ್ದೆ ಮಲಗಿದ್ದಾರೆ. ದಯವಿಟ್ಟು ಬನ್ನಿ. ಸರಿ ಮಗಳೇ, ಬರ್ತೀನಿ. ಈ ಔಷಧಿಗಳ ಸ್ವಲ್ಪ ಇಟ್ಕೋ. ವೈದ್ಯಕ ಮನೆಗ್ ಹೋಗಿ ರಾಜಕುಮಾರಿನ ನೋಡ್ತಾರೆ. ಮತ್ತೆ ಅವ್ರಿಗೆ ಕಷಾಯವನ್ನು ಕುಡಿಸಿ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಸ್ವಲ್ಪ ಸಮಯದಲ್ಲಿ ಇವರಿಗೆ ಪ್ರಜ್ಞೆ ಬರುತ್ತದೆ. ಸರಿ, ನಂಗೊಂದು ಲೋಟ ಚಹಾ ಮಾಡು. ನಾನು ಚಹಾ ಕುಡಿದು ಮನೆ ಕಡೆ ಹೊರಡ್ತೀನಿ. ಖಂಡಿತವಾಗ್ಲೂ ವೈದ್ಯಕರೇ. ಕೆಲಸದವಳು ಅವ್ರಿಗೆ ಟೀ ಕೊಡ್ತಾರೆ. ನಿನ್ನ ಹತ್ರ ಒಂದು ಮಾತಾಡ್ಬೋದ ಮಗಳೇ? ಹೇಳಿ ಅಯ್ಯ. ನಿನ್ನ ಹತ್ರ ಇದು ತುಂಬಾನೇ ಒಳ್ಳೆ ಅವಕಾಶ. ಮಹಾರಾಣಿ ಅವ್ರನ್ನ ಕಾಪಾಡಿರೋ ಕಾರಣಕ್ಕೆ ಮಹಾರಾಜರ ಹತ್ರ ನಿನಗೆ ಎಷ್ಟು ಧನ ಮತ್ತು ಸಂಪತ್ತು ಬೇಕೋ ಎಲ್ಲದನ್ನು ಕೇಳ್ಕೊಂಡು ಅವ್ರ ಹತ್ರ ಇಸ್ಕೊಂಡ್ಬಿಡು. ಏನ್ ಮಾತಾಡ್ತಿದ್ದೀರಾ ಅಯ್ಯ ನೀವು? ಹೊಟ್ಟೆಗೆ ಊಟ ಹಾಕ್ದವ್ರ ಮನೆಗೆ ಬೆಂಕಿ ಇಡೋದಾ? ನೀವ್ ಬಂದಿದ್ ಕೆಲ್ಸ ಆಯ್ತಲ್ವಾ? ದಯವಿಟ್ಟು ಇಲ್ಲಿಂದ ಹೋಗಿ. ರಾಜಕುಮಾರಿಗೆ ನೆನಪ್ ಬಂದಿರುತ್ತೆ. ಅಲ್ಲಿ ನಡೆದ ಎಲ್ಲಾ ವಿಷಯನೂ ಅವಳು ಕೇಳಿಸ್ಕೊತಾಳೆ. ಅಯ್ಯೋ ದೇವ್ರೆ, ನಾನ್ ಎಷ್ಟ್ ದೊಡ್ಡ ತಪ್ಪು ಮಾಡ್ದೆ. ನಾನು ಇಷ್ಟು ಕೆಟ್ಟದಾಗ್ ನಡ್ಕೊಂಡ್ರು ಇವ್ರು ನನ್ಗೆ ಒಳ್ಳೇದೇ ಮಾಡಿದ್ದಾರೆ. ಕೆಲಸದವಳು ರಾಜಕುಮಾರಿ ಬಂದು ನಿಂತಿರೋದನ್ನ ನೋಡಿ ಸಂತೋಷ ಪಡ್ತಾಳೆ. ರಾಜಕುಮಾರಿಗೆ ಜೈ ಹೋ. ರಾಜಕುಮಾರಿ, ನಿಮ್ಮ ಆರೋಗ್ಯ ಸರಿ ಆಯ್ತಲ್ವಾ? ನನ್ನನ್ನ ಕ್ಷಮಿಸಿ. ನಿಮ್ಮ ಹತ್ರ ನಾನು ತುಂಬಾ ಕೆಟ್ಟದಾಗ್ ನಡ್ಕೊಂಡೆ. ಆದ್ರೂ ನೀವು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಈ ಸಹಾಯನ ನಾನ್ ಮರೆಯೋದಿಲ್ಲ. ಅಯ್ಯೋ ಪರವಾಗಿಲ್ಲ ರಾಜಕುಮಾರಿ. ರಾಜಕುಮಾರಿನೂ ರಾಜಕುಮಾರರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ನೀವು ಬೇಗ ಊಟ ಮಾಡಿ ಈ ಮಾತ್ರೆ ಹಾಕೊಂಡು ಮಲ್ಕೊಳ್ಳಿ. ನೀವು ಇನ್ನ ರೆಸ್ಟ್ ತಗೋಬೇಕು. ಗರಿಮಗೋಸ್ಕರ ವಿಧ ವಿಧವಾದ ಅಡಿಗೆನ ಮಾಡಿ ತಂದ್ ಕೊಟ್ಟಿರ್ತಾರೆ. ಏನು ರುಸಿ, ಏನು ರುಸಿ. ಮಹಾಲಲ್ಲಿ ತಿಂದಂಗೆ ಇದೆ. ಅವರು ಊಟ ಮಾಡಿ ಮಾತ್ರೆನೂ ಹಾಕೊಂಡು ಮಲ್ಕೋತಾರೆ. ಅಬ್ಬಾ ದೇವ್ರೆ, ಮಿಕ್ಕಿರೋದನ್ನ ತಿಂದು ಹೊಟ್ಟೆ ತುಂಬಿಸ್ಕೋಬೇಕೀಗ. ಮಾರನೇ ದಿನ ಅವರ ಪಕ್ಕದ ಮನೆಯವರು ಮನೆಗ್ ಬರ್ತಾರೆ. ನಾನಿನ್ನ ಆ ದಿನ ಬಂಗಾರದ ಅಂಗಡಿಯಲ್ಲಿ ನೋಡ್ದೆ. ಏನು ಬಂಗಾರ ತಗೊಳಕ್ ಹೋಗಿದ್ಯಾ? ಬಂಗಾರ ತಗೊಳಕ್ ಹೋಗ್ತೀನಾ? ರಾಜಮಹಲಿಂದ ಕಳ್ಸ್ಬಿಟ್ಮೇಲೆ ಒಂದು ಊಟ ತಿನ್ನಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಬಂಗಾರ ಬೇರೆ ಬೇಕಾ? ಹಾಗಾದ್ರೆ ನಾನು ಬೇರೆ ಯಾರನ್ನಾದ್ರೂ ನೋಡಿದ್ನಾ? ಇಲ್ಲ ಇಲ್ಲ, ನೀನು ನೋಡಿದ್ದು ನನ್ನೇ. ಆದ್ರೆ ನಾನು ಬಂಗಾರ ತಗೊಳಕ್ ಹೋಗಿಲ್ಲ, ಬಂಗಾರ ಮಾರಕ್ ಹೋಗಿದ್ದೆ. ಬಂಗಾರ ಮಾರ್ಬೇಕಾಗಿರುವ ಅವಶ್ಯಕತೆ ಏನ್ ಬಂತು? ನಮ್ಮ ರಾಜಕುಮಾರಿ ಮನೇಲಿದಾರಲ್ವಾ, ಅವ್ರಿಗೆ ಊಟ ತಯಾರಿ ಮಾಡ್ಬೇಕು. ಅದಕ್ಕೆ ದುಡ್ಡು ಬೇಕು. ಅವರು ನಾವು ತಿನ್ನುವ ಸಾಧಾರಣವಾದ ಊಟ ತಿನ್ನಲ್ಲ. ಅದಕ್ಕೆ ನಾನು ಇದೆಲ್ಲ ಮಾಡ್ಬೇಕಾಗ್ ಬಂತು. ಓ, ಇದ ವಿಷಯ. ಈ ವಿಷಯದ ಬಗ್ಗೆ ಅವರಿಬ್ರು ಮಾತಾಡ್ಕೊಳ್ಳೋದು ರಾಜಕುಮಾರಿ ಕೇಳ್ತಾರೆ. ಅದೇ ಸಮಯಕ್ಕೆ ರಾಜಕುಮಾರ ಮತ್ತು ರಾಜಕುಮಾರಿ ವೈದ್ಯಕರ ಜೊತೆ ಬರ್ತಾರೆ. ನೀನು ನಮ್ಮ ರಾಜಕುಮಾರಿಯನ್ನ ಅಪಹರಿಸಿ ಮೃತ್ಯುವಿಗೆ ನಿಮಂತ್ರಣ ಕೊಟ್ಟಿದ್ಯಾ? ಹೊರ್ಗಡೆ ಬಾ ಮೊದ್ಲಿಗೆ. ಅವರು ಮಾತು ಕೇಳಿದ ತಕ್ಷಣ ಇಬ್ರು ಬೇಗ ಬೇಗ ಆಚೆ ಹೋಗಿ ನೋಡ್ತಾರೆ. ಅಪ್ಪ, ನಿನ್ನ ಜೀವಂತವಾಗಿ ನೋಡಿ ಸಂತೋಷವಾಗಿದೆ. ಹೆಂಗೋ ನಿನ್ಗೆ ಏನೂ ಆಗಿಲ್ಲ. ಇವಳು ನಿನ್ನ ಏನೂ ಮಾಡಿಲ್ಲ ಅಲ್ವಮ್ಮ? ನನ್ನಮ್ಮ ರಾಜಕುಮಾರಿಗೆ ಹಾನಿ ಯಾಕೆ ಮಾಡ್ಲಿ ತಾಯಿ? ನೀನ್ ಮೊದ್ಲಿಗೆ ಸುಮ್ನಿರು. ದುಡ್ಡಿನ ಆಸೆಗೆ ಈ ವೈದ್ಯರು ನಮ್ಗೆ ಹೇಳಿಲ್ಲ ಅಂದಿದ್ರೆ ನನ್ ಮಗಳ ಬಗ್ಗೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅಪ್ಪ, ಒಂದ್ ನಿಮಿಷ ಅಪ್ಪ. ಈ ವೈದ್ಯಕ ಹೇಳ್ತಿರೋದು ಎಲ್ಲ ಸುಳ್ಳಪ್ಪ. ಇವನೇ ಕೆಟ್ಟವನು. ಇವನು ದುಡ್ಗೋಸ್ಕರ ಆಸೆ ಪಡವನು. ಇವರು ಕಷ್ಟದಲ್ಲೂ ನನ್ನ ಕಾಪಾಡಿದ್ದಾರೆ ಅಪ್ಪ. ನೀನೇನ್ ಹೇಳ್ತಿದ್ದೆ ತಾಯಿ? ಹೌದಮ್ಮ, ನಾನು ಹೇಳ್ತಿರೋದು ನಿಜ. ತಪ್ಪಾದ ಯೋಚನೆ ಇರೋದು ಇವನ್ಗೆ. ರಾಜಮಹಲಲ್ಲಿ ನಾನ್ ಯಾಕೆ ಹುಟ್ಟಿದೆ ಅಂತ ಬೇಜಾರಾಗ್ತಿದೆ. ಇಲ್ಲೇ ಈ ಗ್ರಾಮದಲ್ಲಿ ಸಾಧಾರಣ ಮಕ್ಕಳ ಮುಂದೆ ಹುಟ್ಬೇಕು ಅಂತ ಆಸೆ ಆಗಿದೆ. ನಾಗರಿಕತೆ ಏನು ಅಂತ ಇವ್ರ ಹತ್ರನೇ ಕಲ್ತ್ಕೋಬೇಕು. ಕ್ಷಮಿಸು ಮಗಳೇ, ಇದಕ್ಕೆಲ್ಲ ನಾವೇ ಕಾರಣ. ಸೈನಿಕ್ರೆ, ಈ ವೈದ್ಯನನ್ನ ಈಗ್ಲೇ ಬಂಸಿ ಕಾರಾಗೃಹಕ್ಕೆ ಹಾಕಿ. ನನ್ನನ್ನ ಕ್ಷಮಿಸ್ಬಿಡಿ ಮಹಾರಾಜ್ರೆ. ದುಡ್ಡಿನ ಆಸೆಯಿಂದ ಕುರುಡನಾಗ್ಬಿಟ್ಟಿದ್ದೆ. ಕ್ಷಮಿಸ್ಬಿಡಿ ನನ್ನ. ವೈದ್ಯಕನ್ನ ಜೈಲಲ್ಲಿ ಹಾಕ್ತಾರೆ. ಅಪ್ಪ, ಅಮ್ಮ, ಇನ್ಮೇಲೆ ಇವ್ರು ನಮ್ ಜೊತೆನೆ ಇರ್ತಾರೆ. ಇವ್ರಿನ್ಮೇಲೆ ಇಲ್ಲಿ ಇರ್ಲೇಬಾರ್ದು. ನೀನ್ ಏನ್ ಹೇಳ್ತೀಯೋ ಹಂಗೆ ಮಾಡೋಣ ತಾಯಿ. ಈ ಮೂಲಕ ಅವ್ರಿಗೆ ನಾವೊಂದು ಕ್ಷಮಾಪಣೆನೂ ಹೇಳ್ಬೋದು.
ಆಮೇಲೆ 4 ಜನ ರಾಜಮಹಲಲ್ಲಿ ತುಂಬಾ ಸಂತೋಷವಾಗಿ ಜೀವನ ಕಳೀತಾರೆ. If you enjoyed this story, please like and subscribe our channel and press the bell icon to get future updates. And don't forget to comment. ಅವಳಿ ಜವಳಿ ಪರಿಗಳು. ಪರಿಗಳ ರಾಣಿ ರೋಸ್ಲೀನಾ ಒಂದಿನ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಅರಮನೆಯಲ್ಲಿ ಸಂತೋಷದ ಹೊಳೆಯೇ ಹರಿದು ಬಿಡುತ್ತೆ. ಪರಿಗಳು ನೃತ್ಯ ಮಾಡ್ತಿದ್ರು. ಮಾಟಗಾತಿ ರಿಹಾನಾಗೆ ಈ ವಿಷಯ ಎಲ್ಲ ತಿಳಿದೋಯ್ತು. ಈ ಸಂತೋಷ ಕೆಲವೇ ದಿನಗಳು ಮಾತ್ರ. ಅದಾದ ನಂತರ ನಾನು ರಾಣಿ ಪರಿ ಹತ್ರ ಸರಿಯಾಗಿ ಸೇಡ್ ತೀರ್ಸ್ಕೊಳ್ತೀನಿ. ನಂತರ ಒಂದಿನ ಬರುತ್ತೆ, ಈ ಪರಿ ಲೋಕಕ್ಕೆಲ್ಲ ನಾನೇ ರಾಣಿ ಆಗ್ಬಿಡ್ತೀನಿ. ಒಂದಿನ ಮಾಟಗಾತಿ ರಿಹಾನಾಗೆ ಒಂದು ಉಪಾಯ ಉಳಿಯುತ್ತೆ. ಅವಳು ರಾಣಿ ಪರಿಯ ಮಕ್ಕಳುಗಳನ್ನ ಅಪಹರಿಸೋದ್ ಯೋಚನೆ ಮಾಡ್ತಾಳೆ. ಅವಳ ಮಾಯೆ ಶಕ್ತಿಯಿಂದ ಅವರನ್ನ ಹಾಸಿಗೆ ಜೊತೆಯಲ್ಲೇ ಎತ್ಕೊಳ್ಳೋಕೆ ಪ್ರಯತ್ನಿಸಿದ್ಲು. ಅವಳ ಮಾಯೆ ಹಾಸಿಗೆವರೆಗೂ ಹೋಯ್ತು, ಆದ್ರೆ ಮಕ್ಕಳಿಗೆ ಏನು ಕೂಡ ಆಗ್ಲಿಲ್ಲ. ಆ ಮಕ್ಕಳ 4 ಕಡೆ ರಾಣಿ ಪರಿ ಮಾಡಿರುವಂತ ಒಂದು ಮಾಯೆ ಸುರಕ್ಷಾ ಚಕ್ರವಿತ್ತು. ಅದನ್ನ ಭೇದಿಸೋದು ಕಷ್ಟವಾಗಿತ್ತು. ಇದ್ ಹೇಗಾಗತ್ತೆ? ನನ್ನ ಮಾಯೆ ಸಫಲವಾಗ್ತಿಲ್ವಲ್ಲ? ರಾಣಿ ಪರಿ ತುಂಬಾ ಚಾಲಾಕ್ ಆಗ್ಬಿಟ್ಟಿದ್ದಾಳೆ. ನಾನ್ ಸೋಲೊಪ್ಕೊಳ್ಳಂತವಳಲ್ಲ. ನಾನು ಮತ್ತೆ ಹೋಗ್ತೀನಿ. ರಾಣಿ ಪರಿಗೆ ಮಾಟಗಾತಿಯ ಈ ತಂತ್ರದ ಬಗ್ಗೆ ಅರಿವಾಯ್ತು. ಅವರು 2 ಮಕ್ಕಳ ಸುರಕ್ಷತೆಗೆ ಇನ್ನೂ ಜಾಸ್ತಿ ಮಾಡಿದ್ರು. ಬಹಳ ವರ್ಷಗಳು ಕಳೆದಿದ್ವು. ಸಿಲ್ಕ್ ರೋಸ್ ಮತ್ತೆ ಲಿಟಲ್ ರೋಸ್ ತುಂಬಾನೇ ದೊಡ್ಡವರಾಗಿ ಸುಂದರವಾಗಿದ್ರು. ಅವ್ರಿಗೆ ರಾಣಿ ಪರಿ ಮತ್ತೆ ಮತ್ತೆ ಹೇಳ್ತಾ ಇದ್ರು, ನೋಡಿ ನನ್ನ ಮುದ್ದು ಮಕ್ಕಳೇ, ನೀವಿಬ್ರು ಯಾವತ್ತೂ ನಮ್ಮ ಅರಮನೆಯ ಪರಿಸರದಿಂದ ಹೊರಗೆ ಹೋಗ್ಬೇಡಿ. ಅಲ್ಲಿಂದ ಹೊರಗೆ ಹೋದ್ರೆ ನಿಮ್ಗೆ ಅಪಾಯ ಆಗ್ಬಹುದು. ರಾಣಿ ಅಮ್ಮ, ನಮ್ಮೇಲೆ ಯಾರಿಗಾದ್ರೂ ಶತ್ರುತ್ವ ಯಾಕಿರುತ್ತೆ? ಮಕ್ಳೇ, ಶತ್ರುತ್ವ ನಿಮ್ ಜೊತೆ ಅಲ್ಲ, ನನ್ ಮೇಲೆ. ದುಷ್ಟ ಮಾಟಗಾತಿ ರಿಹಾನಾ ನಿಮ್ಮಿಬ್ಬರನ್ನ ಅಪಹರಿಸಬಹುದು. ಒಂದಿನ ಲಿಟಲ್ ರೋಸ್ ಸಿಲ್ಕ್ ರೋಸ್ ಹತ್ರ ಹೊರಗಡೆ ಹೋಗೋಣ ಅಂತ ಹೇಳ್ಬಿಡ್ತಾಳೆ. ಸಿಲ್ಕ್ ರೋಸ್, ನಾವಿಬ್ರು ಈ 4 ಗೋಡೆಯಲ್ಲೇ ಇದು ಬೋರ್ ಆಗ್ಬಿಟ್ಟಿದೆ. ನಾವು ಬೇರೆ ಲೋಕ ಕೂಡ ನೋಡ್ಬೇಕಲ್ಲ ಇಲ್ಲಿಂದ ಹೋಗಿ. ಲಿಟಲ್ ರೋಸ್, ನಿನ್ಗೆ ಅರ್ಥ ಆಗ್ಬೇಕು. ನಾವು ಇಲ್ಲಿಂದ ಹೊರಗಡೆ ಹೋದ್ರೆ ನಮ್ಗೆ ತುಂಬಾ ಅಪಾಯ ಇದೆ. ನಾವಿಲ್ಲೇ ಇರ್ಬೇಕು. ಇವರಿಬ್ರು ಮಾತಾಡ್ತಾ ಇದ್ರು. ಅಷ್ಟ್ರಲ್ಲೇ ಮಾಯಗಾರ ಗಜಾಮ್ ಬಂದ್ಬಿಟ್ಟ. ಅವನು ಮಾಟಗಾತಿ ರಿಹಾನಾಗಿಂತ ಇನ್ನೂ ಭಯಂಕರವಾಗಿದ್ದ. ರಾಣಿ ಪರಿಯ 2 ಮುದ್ದಿನ ಮಕ್ಕಳೇ, ನೀವು ಪ್ರಪಂಚ ನೋಡ್ಬೇಕಾ? ಬನ್ನಿ, ನಾನು ನಿಮಗೆ ಪ್ರಪಂಚನ ಸುತ್ತಿಸ್ತೀನಿ. ಯಾರ್ ನೀನು? ಇದಕ್ಕೂ ಮುಂಚೆ ನಾವು ಯಾವತ್ತೂ ನಿನ್ನ ನೋಡಿಲ್ಲ. ನಾನು ಜಾದೂಗರ ಖಜಾಮ್. ಪ್ರಪಂಚ ಮಾಡುತ್ತೆ ನನಗೆ ಸಲಾಂ. ನಡೀರಿ, ನನ್ ಜೊತೆ ಹೋಗಕ್ಕೆ ತಯಾರಾಗಿ. ಮಾಯಗಾರ ಖಜಾಮ್ ಲಿಟಲ್ ರೋಸ್ ಮತ್ತೆ ಸಿಲ್ಕ್ ರೋಸ್ ಇಬ್ರನ್ನು ಮಾಯೆಯಿಂದ ಚಿಕ್ಕವರನ್ನಾಗಿ ಮಾಡಿ ಅವರಿಬ್ಬರನ್ನ ಒಂದು ಪಂಜರದಲ್ಲಿ ಇರಿಸ್ಕೊಂಡು ಅಲ್ಲಿಂದ ಹಾರ್ಕೊಂಡು ಮಾಟಗಾತಿ ರಿಹಾನಾ ಹತ್ರ ಹೋಗ್ಬಿಡ್ತಾನೆ. ಮಾಟಗಾತಿ ಅವರಿಬ್ಬರನ್ನ ನೋಡಿ ತುಂಬಾ ಸಂತೋಷ ಪಟ್ಲು. ಖಜಾಮ್, ನಾನ್ ಮಾಡಕ್ಕಾಗದೇ ಇರೋಂತ ಕೆಲ್ಸವನ್ನ ಇವತ್ತು ನೀನ್ ಮಾಡ್ಬಿಟ್ಟಿದ್ಯಾ. ಈ ಅವಳಿ ಜವಳಿಗಳ ಮೇಲೆ ನನ್ ಮಾಯೆ ನಡೀತಿರ್ಲಿಲ್ಲ. ರಾಣಿ ಪರಿ ಎಂತ ಸುರಕ್ಷಾ ಚಕ್ರ ಮಾಡಿದ್ಲಂದ್ರೆ ನಾನ್ ಅದನ್ನ ಯಾವತ್ತೂ ಮುರಿಯಕ್ಕಾಗ್ಲಿಲ್ಲ. ನನಗೆ ರಾಣಿ ಪರಿಯಿಂದ ಸೇಡ್ಬೇಕಾಗಿತ್ತು. ನನಗೂ ರಾಣಿ ಪರಿ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು. ಇನ್ನು ನಾವು ಇಡೀ ಪರಿ ಲೋಕದ ಮೇಲೆ ಅಧಿಕಾರ ಸಾಧಿಸ್ಬೇಕು. ನಾವಿಬ್ರು ಸೇರ್ಕೊಂಡ್ರೆ ಇಡೀ ಪರಿ ಲೋಕ ನಮ್ ಕೈಯಲ್ಲಿರುತ್ತೆ. ಕಿಂಗ್ ಹೆನ್ರಿನ ನಾನು ಮೊದಲೇ ಕೈದಿ ಮಾಡಿಟ್ಕೊಂಡಿದೀನಿ. ರಾಣಿ ಪರಿನ ಇನ್ನು ಕೈದಿ ಮಾಡ್ಕೊಳ್ಳೋದು ಒಂದೇ ಬಾಕಿ ಇದೆ. ಇಲ್ಲ ಇಲ್ಲ, ನಮ್ ತಂದೆನ ಬಿಟ್ಬಿಡಿ. ಮಾಯಗಾರ
ನಿನ್ನನ್ ಬಿಟ್ಬಿಡ್ಬೇಕಾ? ಇದಾದ್ಮೇಲೆ ಕಿಂಗ್ ಹೆನ್ರಿ ಹೇಳ್ತಾನೆ ನನ್ನ ಮಕ್ಕಳನ್ನ ಬಿಟ್ಬಿಡು ಅಂತ. ನಾನು ರಾಣಿ ಪರಿನ ಕೈದಿ ಮಾಡ್ಕೊಳ್ತೀನಿ, ಮತ್ತೆ ಎಲ್ಲಾ ಪರಿಗಳನ್ನು ಕೈದಿ ಮಾಡ್ಕೊಳ್ತೀನಿ. ನನ್ ಮಾತು ಯಾರು ಕೇಳ್ತಾರೋ ಅವ್ರನ್ನ ನನ್ನ ದಾಸಿ ಮಾಡ್ಕೊಳ್ತೀನಿ. ಇದಾದ್ಮೇಲೆ ಪರಿಲೋಕದ ಮೇಲೆ ನಂದೇ ರಾಜ್ಯಭಾರ. ನಾನು ಜಾದೂಗರ ಖಜಾನ್. ಪ್ರಪಂಚ ಮಾಡುತ್ತೆ ನನಗೆ ಸಲಾಂ. ಜಾದೂಗಾರ ಖಜಾಮ್, ನನ್ ಜೊತೆ ಇರ್ತೀನಿ ಅಂತ ಆಣೆ ಮಾಡು. ನನ್ನ ಹತ್ರ ಎಂತ ಶಕ್ತಿಗಳಿವೆ ಅಂದ್ರೆ ಮುಂದೆ ನಮ್ಗೆ ಅವೆಲ್ಲವೂ ಬೇಕಾಗ್ತವೆ. ನಿಮ್ಮ ಮಗನಿಗೆ ನನ್ನ ಮಗಳನ್ನ ಮದ್ವೆ ಕೂಡ ಮಾಡಿಸ್ತೀನಿ. ರಾಣಿ ಪರಿ ರೋಸ್ಲಿನಾಗೆ ಜಾದೂಗರನಿಂದ ಅವನ 2 ಮಕ್ಕಳನ್ನ ಹಿಡ್ಕೊಂಡಿರೋದು ಗೊತ್ತಾಗ್ಬಿಡತ್ತೆ. ಅವಳು ಬಹಳ ಚಿಂತೆಗೊಳಗಾಗ್ತಾಳೆ. ನನ್ಗೆ ಎಲ್ಲಕ್ಕಿಂತ ಮುಂಚೆ ಕಿಂಗ್ ಹೆನ್ರಿನ ಬಿಡಿಸ್ಬೇಕು. ಅವ್ರ ಹತ್ರ ಅದ್ಭುತ ಶಕ್ತಿಗಳಿವೆ. ಅವರು ಆ ಶಕ್ತಿಗಳ ಬಲದಿಂದ ಜಾದೂಗರ ಖಜಾಮ್ನ ಕೂಡ ಹಿಡಿಬಹುದು. ನನ್ನ ಹತ್ರ ಈ ಮುತ್ತಿರೋವರೆಗೂ ಅಲ್ಲಿ ತನಕ ನನಗೆ ಯಾವುದೇ ಜಾದೂ ತೊಂದರೆ ಕೊಡಲ್ಲ. ಅಷ್ಟರಲ್ಲಿ ಜಾದೂಗಾರ ಖಜಾಮ್ 2 ಪಂಜರಗಳಲ್ಲಿ ಸಿಲ್ಕ್ ರೋಸ್ ಮತ್ತೆ ಲಿಟಲ್ ರೋಸ್ ನ ರಾಣಿ ಪರಿ ಹತ್ರ ಕರ್ಕೊಂಡ್ ಬಂದ. ಜಾದೂಗಾರ ರಾಣಿ ಪರಿ ಮೇಲೆ ಅವನ ಮಾಯೆಯನ್ನ ಬೀರ್ತಾನೆ. ಆದ್ರೆ ಆ ಮುತ್ತಿನ ಪ್ರಭಾವದಿಂದ ಅವ್ರಿಗೇನೂ ಆಗಲ್ಲ. ನಾನ್ ಇವಾಗ್ಲೇ ರಾಣಿ ಪರಿನ ಕೈದಿ ಮಾಡ್ಕೊಳ್ತೀನಿ. ಯಾಕಂದ್ರೆ ನಾನು ಜಾದೂಗರ ಖಜಾಮ್. ಪ್ರಪಂಚ ಮಾಡುತ್ತೆ ನನಗೆ ಸಲಾಂ. ಅಷ್ಟರಲ್ಲಿ ರಾಣಿ ಪರಿ ಅವರ ಜಾದೂವನ್ನ ಶುರು ಮಾಡ್ತಾರೆ ಮತ್ತೆ ಜಾದೂಗಾರ ಖಜಾಮ್ ಬಿದ್ದು ಹೋಗ್ತಾನೆ. ರಾಣಿ ಪರಿ ಓಡ್ ಬಂದು ಆ ಜಾದೂಗರನ ಕಡ್ಡಿಯನ್ನ ಕಿತ್ಕೊಳ್ತಾಳೆ. ನನ್ನ ದಂಡ, ನನ್ನ ದಂಡ ನನಗ್ ಕೊಡು, ಇಲ್ಲ ಅಂದ್ರೆ ನಾನು ಎಲ್ಲಾ ನಾಶ ಮಾಡ್ಬಿಡ್ತೀನಿ. ಅರಮನೆನ ನಾನು ಸುಟ್ಟಿ ಬೂದಿ ಮಾಡ್ಬಿಡ್ತೀನಿ. ರಾಣಿ ಪರಿ, ಜಾದೂಗರನ ಕಡ್ಡಿ ಅವನಿಗೆ ಕೊಡು, ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ನೀನು ನಿನ್ ಬಗ್ಗೆ ಯೋಚಿಸು. ಜಾದೂಗಾರ, ಈಗ ನೀನು ನನ್ನ ಅಧೀನದಲ್ಲಿದ್ಯಾ. ಕಿಂಗ್ ಹೆನ್ರಿ ಮತ್ತೆ 2 ಮಕ್ಕಳನ್ನ ಬಿಟ್ಬಿಡು, ಇಲ್ಲ ಅಂದ್ರೆ ನಿಮ್ಮಿಬ್ರನ್ನ ಸುಟ್ಟಾಕಿ ಬೋಧಿ ಮಾಡ್ಬಿಡ್ತೀನಿ. ಮಾಟಗಾತಿ ಇದ್ದಕ್ಕಿದ್ದ ಹಾಗೆ ಸಿಲ್ಕ್ ರೋಸ್ ಮತ್ತೆ ಲಿಟಲ್ ರೋಸ್ ನ ಕಿಂಗ್ ಹೆನ್ರಿ ಕೂಡ ಸ್ವತಂತ್ರವಾಗಿ ಹೊರಗೆ ಬಂದ್ರು. ಕಿಂಗ್ ಹೆನ್ರಿ ಅವನ ಜಾದೂ ಶಕ್ತಿಗಳಿಂದ ಮತ್ತೆ ಮಾಟಗಾತಿಯನ್ನ ಗಂಡಿಲಿ ಮತ್ತೆ ಹೆಣ್ಣಿಲಿ ಮಾಡ್ತು. ಒಂದು ಪಂಜರದಲ್ಲಿ ಬಂದಿ ಮಾಡಿದ್ಲು. ನಾವು ಅವ್ರೆಲ್ಲರನ್ನೂ ಬಿಡಿಸ್ಬೇಕು. ಯಾರನ್ನ ಅಮಾಯ ಮಾಡೋರು ಬಂದಿ ಮಾಡ್ಕೊಂಡಿದಾರೋ. ಸಿಲ್ಕ್ ರೋಸ್ ಮತ್ತೆ ಲಿಟಲ್ ರೋಸ್, ಇಲ್ಲಿಗ್ ಬನ್ನಿ. ಇದು ತಗೊಳ್ಳಿ, ನಿಮ್ಮಿಬ್ರಿಗೂ ನಾನು ದಿವ್ಯ ಮೋತಿಯ ಹಾರ ಕೊಡ್ತಾ ಇದ್ದೀನಿ. ಇದು ನಿಮಗೆ ರಕ್ಷಣೆ ಮಾಡುತ್ತೆ. ಇದ್ರ ಸಹಾಯದಿಂದ ನೀವು ಎಲ್ಲರನ್ನೂ ಕಾಪಾಡಬಹುದು. ಆ ಕೆಟ್ಟ ಮಾಯಗಾರರು ತುಂಬಾ ಜನನ ಬಂದಿ ಮಾಡ್ಕೊಂಡಿದ್ದಾರೆ. ನೀವಿಬ್ರು ಹೋಗಿ ಅವರೆಲ್ಲರನ್ನೂ ಬಿಡಿಸಿ. ಕಿಂಗ್ ಹೆನ್ರಿ ಹೆಣ್ಣಿಲಿ ಮತ್ತೆ ಗಂಡಿಲಿ ಆಗಿರುವಂತ ಮಾಟಗಾತಿ ಮತ್ತೆ ಜಾದೂಗರನ ಕಡೆ ನೋಡಿ ಪ್ರಶ್ನೆ ಕೇಳಿದ್ರು. ಮಾಯಗಾರ ಇಲಿ, ನನಗ್ ಹೇಳು, ನೀವು ಉಳಿದವ್ರನ್ನ ಎಲ್ಲಿ ಬಂದಿ ಮಾಡಿಟ್ಟಿದ್ದೀರಾ? ನಿಮ್ಮ ಮಾಯದಂಡ ನಮ್ಮ ಬಂಧನದಲ್ಲಿದೆ, ಬೇಗ ಹೇಳು. ನಾನು ತುಂಬಾ ಜನನ ವಿರಾಟ್ ನಗರದ ಬೆಟ್ಟದಲ್ಲಿರೋ ಗುಹೆಯಲ್ಲಿ ಬಂದಿ ಮಾಡಿಟ್ಟಿದ್ದೀನಿ. ಅದರಲ್ಲಿ 2 ರಾಜ್ಕುಮಾರರು ಇದ್ದಾರೆ. ನನ್ನ ಮಕ್ಕಳೇ, ನೀವು ವಿರಾಟ್ ನಗರದ ಬೆಟ್ಟದಲ್ಲಿರೋ ಆ ಗುಹೆಗೆ ಹೋಗಿ ಎಲ್ಲರನ್ನೂ ಬಿಡಿಸಿ. ಆಯ್ತು ಅಪ್ಪಾಜಿ, ನಾವಿಬ್ರು ಹೋಗ್ತೀವಿ. ನನ್ನ ಮುದ್ದು ಮಕ್ಕಳೇ, ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಯಾವ್ದಾದ್ರೂ ಸಮಸ್ಯೆ ಬಂದ್ರೆ ನಮ್ಮನ್ನ ಜ್ಞಾಪಿಸ್ಕೊಳ್ಳಿ. ಸಿಲ್ಕ್ ರೋಸ್ ಮತ್ತೆ ಲಿಟಲ್ ರೋಸ್ ಅಲ್ಲಿಂದ ಹಾರ್ಕೊಂಡು ಕಪ್ಪು ಬೆಟ್ಟಕ್ಕೆ ಹೋಗ್ಬಿಡ್ತಾರೆ. ಮತ್ತೆ ಅಲ್ಲಿ ಎಲ್ರನ್ನೂ ಅವರು ಬಿಡಿಸಿದ್ರು. ಅವ್ರಿಗೆ 2 ರಾಜಕುಮಾರರು ರಾಬರ್ಟ್ ಮತ್ತೆ ಫ್ರಾನ್ಸಿಸ್ ಕೂಡ ಸಿಕ್ಬಿಡ್ತಾರೆ. ನೀವು ನಮಗೆ ಇಲ್ಲಿಂದ ಬಿಡಿಸಿ ನಮ್ಮೇಲೆ ತುಂಬಾ ಉಪಕಾರ ಮಾಡಿದ್ದೀರಾ. ನಾವು ನಿಮ್ಮ ಈ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಇವತ್ತು ಎಲ್ಲ ಕೆಟ್ಟದು ನಾಶ ಆಗಿ ಒಳ್ಳೆದಾಗಿದೆ. ಪ್ರೀತಿಯ ಪರಿಗಳೇ, ನಾವು ನಿಮ್ಮನ್ನ ನಮ್ಮ ಅರಮನೆಗೆ ಕರ್ಕೊಂಡು ಹೋಗ್ತೀವಿ. ಪ್ರೀತಿಯ ರಾಜಕುಮಾರ, ಈಗ ನಾವು ಪರಿಲೋಕಕ್ಕೆ ಹೋಗ್ಬೇಕು. ನಾವು ಆಣೆ ಮಾಡ್ತೀವಿ.
ಒಂದಿನ ನಿಮ್ಮ ರಾಜಮಹಲ್ಗೆ ಬಂದೇ ಬರ್ತೀವಿ. ಈಗ ನಮ್ಮನ್ನ ಹೋಗಕ್ ಬಿಟ್ಬಿಡಿ. ಇಬ್ರು ಪರಿಗಳು ಆಕಾಶ ಮಾರ್ಗದಿಂದ ಅವರ ಪರಿಲೋಕ ತಲುಪಿದ್ರು. ಇಬ್ರು ರಾಜಕುಮಾರರು ಅವರನ್ನೇ ನೋಡ್ತಿದ್ರು. ಮಿಂಚಿನ ದೇವತೆ ಮತ್ತು ನೀರಿನ ದೇವತೆ. ತುಂಬಾ ಕಾಲದ ಹಿಂದೆ ನಡೆದ ಕತೆ. ಈ ಪೃಥ್ವಿಯಲ್ಲಿ ಯಾವ ಜನರು ವಸಿಸ್ತಿರ್ಲಿಲ್ಲ. 4 ಕಡೆ ತುಂಬಾ ಭಯಂಕರವಾಗಿತ್ತು. ಮೇಲೆ ಸ್ವರ್ಗದಿಂದ ನೋಡೋದಕ್ಕೆ ಅದು ತುಂಬಾನೇ ಭಯಂಕರವಾಗಿರ್ತಿತ್ತು. ಸ್ವರ್ಗದಲ್ಲಿರುವ ಅಪ್ಸರೆಗಳು ಮತ್ತು ದೇವಕನ್ಯೆಗಳು ಅದು ನರಕ ಅಂತ ಅನ್ಕೋತಿದ್ರು. ಆಗ ಎಲ್ಲಾ ದೇವಕನ್ಯೆಗಳು ಒಬ್ಬರ ಜೊತೆ ಒಬ್ರು ಮಾತಾಡ್ಕೋತಾರೆ. ಸ್ವರ್ಗದಿಂದ ಆ ಜಾಗನ ನೋಡ್ತಾ ಲಾಲ್ ದೇವಕನ್ಯೆ ಮತ್ತು ಹರಿ ದೇವಕನ್ಯೆ ಮಾತಾಡ್ಕೋತಾರೆ. ಲಾಲ್ ದೇವಕನ್ಯೆ ಅಂತಾಳೆ, ಈ ನೋಡೋದಕ್ಕಿಷ್ಟು ಭಯಂಕರವಾಗಿದೆ ನೋಡು, ಇಲ್ಲಿ ಯಾರಾದ್ರೂ ಇರ್ತಾರಾ? ಸರಿಯಾಗಿ ಹೇಳ್ತೀನಿ ನೀನು, ಇಲ್ಲೂ ಯಾರೂ ಇರಕ್ಕಾಗಲ್ಲ. ಗಿಡ ಮರಗಳಿಲ್ಲ, ಬಣ್ಣ ಇಲ್ಲ, ಮನೋರಂಜನೆ ಇಲ್ಲ, ಹೆಂಗಿರ್ತಾರೆ ಇಲ್ಲಿ? ಅದು ಕೇಳಿ ದೇವಕನ್ಯೆಯ ತಾಯಿ ಬಂದು ಹೀಗಂತಾರೆ, ಹಂಗೇನೂ ಇರಲ್ಲ ಮಕ್ಕಳೇ, ಒಬ್ಬೊಬ್ಬರ ಯೋಚನೆ ಬೇರೆ ರೀತಿ ಇರುತ್ತೆ. ಭೂಮಿ ಮೇಲೆ ಜೀವನ ಸಾಗಿಸೋದಕ್ಕೂನು ಜನರಿರ್ತಾರೆ. ಆದ್ರೆ ಅಮ್ಮ, ಇಷ್ಟು ಭಯಂಕರವಾಗಿರುವ ಪೃಥ್ವಿಯಲ್ಲಿ ಜೀವನ ಸಾಗಿಸೋದಕ್ಕೆ ಯಾರಿಷ್ಟಪಡ್ತಾರೆ? ಯಾರಾದ್ರೂ ಹೋಗಿ ಈ ಲೋಕದಲ್ಲಿ ಜೀವನ ಪ್ರಾರಂಭಿಸ್ಲೇಬೇಕಲ್ವಾ? ಒಂದ್ ವೇಳೆ ನಮ್ಮಲ್ಲಿ ಯಾರಾದ್ರೂ ಒಬ್ರು ಹೋದ್ರೆ ಹೆಂಗಿರುತ್ತೆ? ಎಲ್ಲ ದೇವಕನ್ಯೆಗಳು ಅವರದಾದ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಆದ್ರೆ ಮಿಂಚಿನ ದೇವಕನ್ಯೆ ಮತ್ತು ನೀರಿನ ದೇವಕನ್ಯೆ ಯಾವಾಗ್ಲೂ ಆಡ್ತಾನೆ ಇರ್ತಾರೆ. ಅವರ ತಾಯಿ ಎಷ್ಟು ಹೇಳಿದ್ರು ಸಹ ಅವರಿಬ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಮಿಂಚಿನ ಕನ್ಯೆ, ಈಗ ನೀವಿಬ್ರು ದೊಡ್ಡವರಾಗ್ತಿದ್ದೀರಾ. ನಿಮ್ಮ ಸಹೋದರಿಯರ ಜೊತೆ ಕೆಲ್ಸ ಮಾಡಿ, ಸಹಾಯ ಮಾಡಿ. ನೀನು ಕೇಳು, ನೀರಿನ ದೇವಕನ್ಯೆ, ನಿನಗೂ ನಾನು ಹೇಳ್ತಿದ್ದೀನಿ. ಓಹೋ ಅಮ್ಮ, ನೀವೆಲ್ಲಾರು ಇದ್ದಾಗ ನಾವ್ಯಾಕ್ ಕೆಲ್ಸ ಮಾಡ್ಬೇಕಮ್ಮ? ಮಿಂಚಿನ ದೇವತೆ ಸರಿಯಾಗಿ ಹೇಳ್ತಿದ್ದಾಳೆ. ನೀವಿಲ್ಲಿಂದ ಹೋಗಿ ಅಮ್ಮ, ನಾವ್ ಆಡ್ಬೇಕು. ರಾಣಿ ಪರಿ ಆ ಕಡೆ ಹೋಗ್ತಿದ್ದಾಗ ಇವ್ರಗಳ ಮಾತನ್ನ ಕೇಳಿ ಅಲ್ಲಿಗೆ ಬರ್ತಾಳೆ. ಅವರ ತಾಯಿಯನ್ನು ಬೈತಾಳೆ, ಇದೆಲ್ಲ ನೀನ್ ಕೊಡುವ ಪ್ರೀತಿಯಿಂದಾನೇ ಅವ್ರು ಮಾಡ್ತಿರೋದು. ನೋಡಿದ್ಯಾ ಅವರಿಬ್ರು ಹೆಂಗ್ ಮಾತಾಡ್ತಿದ್ದಾರೆ ಅಂತ? ಅವ್ರನ್ನ ಕ್ಷಮಿಸಿ ರಾಣಿ ಅವರೇ, ಅವರಿಬ್ರು ಇನ್ನ ಚಿಕ್ಕ ಮಕ್ಕಳು. ಅವರು ಯಾವಾಗ್ಲೂ ಆಟ ಆಟ ಅಂತಾನೆ ಇದ್ಬಿಡ್ತಾರೆ. ಹೌದು, ಇವಾಗ ನಮ್ಗೆ ಆಟ ಆಡೋದು ಮಾತ್ರನೇ ಇಷ್ಟ. ಸರಿಯಾಗಿ ಹೇಳಿದ್ರು ರಾಣಿ. ರಾಣಿ ಅವರೇ, ಬನ್ನಿ, ನೀವು ನಮ್ ಜೊತೆ ಆಟಾಡಿ, ಚೆನ್ನಾಗಿರುತ್ತೆ. ಇವ್ರಿಗೆ ಸ್ವಲ್ಪ ಅರ್ಥ ಆಗೋ ತರ ಹೇಳು. ಇವ್ರಿಬ್ರ ಸ್ನೇಹ ನೋಡಿ ನನ್ ಕಣ್ಣೆ ಬೀಳೋ ತರ ಇದೆ. ಖಂಡಿತ ರಾಣಿ ಅವರೇ, ನಾನ್ ಇವ್ರನ್ನ ಸರಿ ಮಾಡ್ತೀನಿ. ಕೋಪದಿಂದ ರಾಣಿ ದೇವತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ನೋಡಿದ್ರ, ರಾಣಿ ದೇವತೆಗೆ ನಿಮ್ಮೆಲ್ಲ ಎಷ್ಟು ಕೋಪ ಅಂತ. ನಿಮ್ಮಿಬ್ಬರಿಗೂ ಒಬ್ರಂದ್ರೆ ಒಬ್ರು ಇಷ್ಟ ಅಂತ ನನಗ್ ಗೊತ್ತು. ಆದ್ರೆ ನೀವಿಬ್ರು ದೊಡ್ಡವರಾಗ್ತಿದ್ದೀರಾ. ನೀವು ಕೆಲ್ಸ ಮಾಡ್ಬೇಕು. ನಿಮ್ಮ ಜೀವನನ ನೀವೇ ನೋಡ್ಕೋಬೇಕು ಮಕ್ಕಳ. ಅಯ್ಯೋ ಅಮ್ಮ, ಮತ್ತೆ ಶುರು ಮಾಡಿದ್ಯಾ? ಅಯ್ಯೋ ಬಾ, ನಾವಿಲ್ಲಿಂದ ಹೋಗ್ಬಿಡೋಣ. ಇಲ್ಲಾಂದ್ರೆ ಅಮ್ಮ ಇದನ್ನ ನಿಲ್ಸೋದೇ ಇಲ್ಲ. ಹಂಗಂತ ಹೇಳ್ತಾ ಇಬ್ರು ದೇವತೆಗಳು ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ಮತ್ತೆ ದೇವಕನ್ಯೆ ಬೇಜಾರಾಗಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಸ್ವರ್ಗಲೋಕದಲ್ಲಿ ಒಂದು ರಾಕ್ಷಸನು ಬರ್ತಾನೆ. ಅಲ್ಲಿರುವ ಹೂಗಳನ್ನೆಲ್ಲ ತುಳಿದು ಹಾಳ್ ಮಾಡಿ ಅಲ್ಲಿಂದ ನಡ್ಕೊಂಡ್ ಬರ್ತಿರ್ತಾನೆ. ಈ ವನವನ್ನ ತುಳಿಯೋಕೆ ಎಷ್ಟು ಆನಂದ ಆಗ್ತಾ ಇದೆ. ಇನ್ನು ಇಲ್ಲಿ ದೇವಕನ್ಯರನ್ನ ತುಳಿದ್ಬಿಟ್ರೆ ಇನ್ನು ಎಷ್ಟು ಆನಂದ ಆಗ್ಬೋದು. ಈ ಶಬ್ದ ಕೇಳಿ ಎಲ್ಲಾ ದೇವತೆಗಳು ಆಚೆ ಬಂದು ನೋಡ್ತಾರೆ. ಇಷ್ಟು ದೊಡ್ಡ ರಾಕ್ಷಸ ನಮ್ಮ ಸ್ವರ್ಗಲೋಕದಲ್ಲಿ ಏನ್ ಮಾಡ್ತಿದ್ದಾನಮ್ಮ? ನಮಗ್ ನೋಡ್ತಿದ್ರೇನೆ ಭಯ ಆಗ್ತಿದೆ. ನೀವೇನು ಯೋಚನೆ ಮಾಡ್ಬೇಡಿ ಮಕ್ಕಳ. ನಮ್ಮ ಮಾಯಾ ಶಕ್ತಿಯಿಂದ ನಾವು ಇವನ್ನ ನಾಶ ಮಾಡೋಣ. ಆದ್ರೆ ಅಮ್ಮ, ಇವನು ನೋಡೋದಕ್ಕೆ ತುಂಬಾ ಭಯಂಕರವಾಗಿದ್ದಾನೆ. ಇವನ್ನ ನಾವೆಂಗಮ್ಮ ನಾಶ ಮಾಡೋದು? ಭಯ ಪಟ್ರೆ ಏನು ಸಾಧಿಸಕ್ಕಾಗಲ್ಲ. ಕಾಮಾಗಿದ್ದು ಯೋಚನೆ ಮಾಡೋಣ. ಎಲ್ಲಾ ದೇವತೆಗಳ ಮಾತನ್ನ ಕೇಳಿ ರಾಕ್ಷಸ ಹೀಗಂತಾನೆ, ನೀನು ಈ ಪುಟ್ಟ ಹುಡುಗಿರ ಇಟ್ಕೊಂಡು ನನ್ ಮುಂದೆ ಹೇಗ್ ನಿಲ್ತೀಯಾ? ನೀನು ಈ ಪುಟ್ಟ ಹುಡುಗಿರ ಕರ್ಕೊಂಡು ಈ ಸ್ವರ್ಗನ ಬಿಟ್ಟು ಹೋಗ್ಲೇಬೇಕು. ಯಾಕಂದ್ರೆ ನಾನ್ ಈ ಸ್ವರ್ಗನ ನಾನ್ ಆಳ್ತೀನಿ. ಅರೆ ಮೂರ್ಖ, ನೀನೇನು? ಯಾರ್ ಈ ಸ್ವರ್ಗಲೋಕಕ್ಕೆ ಬಂದ್ರು ನಾವು ಬಿಡೋದಿಲ್ಲ. ಅವ್ರನ್ನ ನಾಶ ಮಾಡ್ತೀವಿ. ಹಂಗಂತ ಹೇಳಿ ಅವರಿಬ್ಬರ ಮಧ್ಯೆ ದೊಡ್ಡ ಯುದ್ಧನೇ ನಡೆಯುತ್ತೆ. ಸ್ವಲ್ಪ ಹೊತ್ತು ರಾಕ್ಷಸರ ಹತ್ರ ಎದುರಿಸಿ ಜಗಳ ಮಾಡಿದ್ಮೇಲೆ ಅವರಿಬ್ರು ಬಿದ್ಬಿಡ್ತಾರೆ. ಏನಾಯ್ತು ದೇವಕನ್ಯರೇ, ನಿಮ್ಮ ಮಾತ್ರ ಶಕ್ತಿ ಎಲ್ಲ ಮುಗ್ದೋಯ್ತಾ? ನಾವು ನಿನ್ನನ್ನ ಗೆಲ್ಲಕ್ ಬಿಡೋದಿಲ್ಲ. ಸ್ವರ್ಗಲೋಕ ನಮ್ದು, ನಿಂದಾಗಕ್ಕೆ ಬಿಡೋದಿಲ್ಲ. ಯುದ್ಧದ ಶಬ್ದ ಕೇಳಿದ ತಕ್ಷಣ ರಾಣಿ ದೇವತೆ ಬೇರೆ ದೇವತೆಗಳನ್ನ ಕರ್ಕೊಂಡು ಅವರ ರಾಜಮಹಲಿಂದ ಬರ್ತಾಳೆ. ಸೋಲನ್ನು ಕಂಡಲಿರುವ ಈ ಯುದ್ಧ ರಾಣಿಯ ಸಹಾಯದಿಂದ ಗೆಲ್ಲುತ್ತೆ. ಆದ್ರೆ ಒಂದ್ ವಿಷಯ ತಿಳಿದು ರಾಣಿ ದೇವತೆಗೆ ತುಂಬಾ ಕೋಪ ಬರುತ್ತೆ.
ಯುದ್ಧದ ಸಮಯದಲ್ಲಿ ಮಿಂಚಿನ ದೇವತೆ ಮತ್ತೆ ನೀರಿನ ದೇವತೆ ಅಲ್ಲಿ ಇರೋದಿಲ್ಲ. ನೋಡಿದ್ಯಾ, ಇಷ್ಟ್ ದೊಡ್ಡ ಯುದ್ಧ ನಡೀತಿದೆ, ಆದ್ರೆ ಅವರಿಬ್ರು ಇಲ್ಲಿಲ್ಲ. ನಾನ್ ನೀಡೋ ಶಾಪದಿಂದ ಯಾರು ಅವ್ರನ್ನ ಕಾಪಾಡಕ್ಕಾಗಲ್ಲ. ಹಿಂಗೆಲ್ಲ ಏನೋ ಮಾಡ್ಬೇಡಿ ರಾಣಿ ದೇವತೆ, ನಾನ್ ನಿಮ್ಗೆ ಕೈ ಎತ್ತು ಮುಗಿತೀನಿ. ಅವರಿಬ್ರಿಗೂ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಗ್ಲೇಬೇಕು. ಇದು ನನ್ನ ಶಾಸನ, ನಾನ್ ಹೇಳಿದ್ದೆ ಇಲ್ಲಿ ನಡಿಬೇಕು. ಅಷ್ಟ್ರಲ್ಲಿ ಮಿಂಚಿನ ದೇವತೆ ಮತ್ತೆ ನೀರಿನ ದೇವತೆ ಹಾಡಾಡ್ಕೋತಾ ನಗ್ತಾ ಅಲ್ಲಿ ಬರ್ತಾರೆ. ಅಲ್ಲಿ ನಡೆದಿರುವ ಯುದ್ಧನ ನೋಡಿ ಅವರಿಬ್ರು ಶಾಕ್ ಆಗ್ತಾರೆ. ಅಮ್ಮ, ಏನಾಯ್ತಮ್ಮ? ತುಫಾನ್ ಏನಾದ್ರೂ ಬಂತ? ಇಲ್ಲಿ ಏನ್ ಹಿಂಗಾಗಿದೆ? ಈ ಸಾಮಾನೆಲ್ಲ ಹೆಂಗ್ ಬಿದ್ದಿದೆ ಅಲ್ವಾ? ಇವಾಗ ಬರುತ್ತೆ ತುಫಾನ್ ನೋಡಿ. ನೀವಿಬ್ರು ಮಾಡಿರುವ ತಪ್ಪಿಗೆ ನಿಮ್ಮಿಬ್ಬರಿಗೂ ಶಿಕ್ಷೆ ಸಿಗ್ಲೇಬೇಕು. ನಾವೇನು ಮಾಡಿಲ್ಲ, ಶಿಕ್ಷೆನ ನಾವ್ಯಾಕೆ ಅನುಭವಿಸ್ಬೇಕು? ಅದನ್ ಕೇಳಿದ ತಕ್ಷಣ ದೇವತೆಯ ತಾಯಿ ಅಂತಾಳೆ, ಬೇಡ, ದಯವಿಟ್ಟು ಅವ್ರಿಗೆ ಏನು ಶಿಕ್ಷೆ ಕೊಡ್ಬೇಡಿ, ದಯವಿಟ್ಟು ಅವ್ರನ್ನ ಕ್ಷಮಿಸಿ. ಶಿಕ್ಷೆ ಅವ್ರಿಗೆ ನೀಡ್ಲೇಬೇಕು. ಇವರ ಶಿಕ್ಷೆ ಏನಂದ್ರೆ, ಇವತ್ತಿಂದ ಈ ಇಬ್ರು ದೇವತೆಗಳು ಯಾವಾಗ್ಲೂ ಒಟ್ಟಿಗಿರಕ್ಕಾಗಲ್ಲ, ಸದಾ ಬೇರೆ ಹಾಗೆ ಇರ್ತಾರೆ. ನೀರಿನ ದೇವತೆ ಯಾವಾಗ್ಲೂ ಭೂಮಿಯಲ್ಲೇ ಇರ್ಬೇಕು, ಮತ್ತೆ ಮಿಂಚಿನ ದೇವತೆ ಇಲ್ಲೇ ಸ್ವರ್ಗದಲ್ಲೇ ಇರ್ತಾಳೆ, ಅದು ಬೇರೆ ದೇವತೆಗಳ ಹತ್ರದಿಂದ ದೂರ. ಇದೆಲ್ಲ ಕೇಳಿ ದೇವತೆಗಳು ಅಳಕ್ ಶುರು ಮಾಡ್ತಾರೆ. ನಮ್ಮನ್ನ ಕ್ಷಮಿಸಿ, ಇನ್ಮೇಲೆ ಈ ರೀತಿಯಾದ ತಪ್ಪು ನಾನು ಯಾವಾಗ್ಲೂ ಮಾಡಲ್ಲ. ನನ್ನ ಶಾಪ ಬದ್ಲಾಗೋದಿಲ್ಲ, ಸದಾ ನಿಮ್ಗೆ ಈ ಶಾಪದಿಂದಾನೇ ಬದುಕ್ಬೇಕು. ಅವಾಗಿಂದ ನೀರಿನ ದೇವತೆ ಭೂಮಿಯಲ್ಲಿ ಬಂದು ಜೀವಿಸ್ತಿದ್ಲು, ಮತ್ತೆ ಮಿಂಚಿನ ದೇವತೆ ತುಂಬಾ ಶಾಂತಿಯಾಗಿ ಸ್ವರ್ಗದಲ್ಲೇ ಜೀವಿಸ್ತಾ ಇದ್ಲು. ಇಬ್ರು ಅಕ್ಕ ತಂಗಿಯರು ಬೇರೆ ಆದ್ಮೇಲೆ ಹಗಲು ರಾತ್ರಿ ಅಳ್ತಿದ್ರು. ಒಂದಿನ ಅವಳ ಅಮ್ಮ ಹತ್ರ ಹೀಗಂತಾಳೆ, ಅಮ್ಮ, ನೀರಿನ ದೇವತೆಯ ಜ್ಞಾಪಕ ಜಾಸ್ತಿ ಬರ್ತಿದೆ, ಅಲ್ಲವಳು ಹೆಂಗ್ ಜೀವನ ಸಾಗಿಸ್ತಿದ್ದಾಳೆ ಅಂತಾನೆ ನನಗೆ ಗೊತ್ತಿಲ್ಲ ಅಮ್ಮ. ದೇವತೆಯ ತಾಯಿ ಮತ್ತೆ ಎಲ್ಲಾ ದೇವತೆಗಳು ರಾಣಿಯ ಕಾಲ್ ಮೇಲೆ ಬಿದ್ದು ಕೇಳ್ಕೊತಾರೆ. ಎಲ್ಲರೂ ತುಂಬಾನೇ ಬೇಜಾರಾಗಿರ್ತಾರೆ. ರಾಣಿ ಅವ್ರೆ, ನೀವು ಒಂದು ತಾಯಿ ಅಲ್ವಾ? ಈ ತಾಯಿಯ ಕಷ್ಟ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ನ ಈ ದೇವತೆಗಳನ್ನ ದಯವಿಟ್ಟು ಕ್ಷಮಿಸಿ, ಒಂದ್ಸಲ ಕ್ಷಮಿಸಿ ದೇವತೆ. ನಾವೆಲ್ಲರೂ ಇವರಿಬ್ರು ಇಲ್ದೆ ಬದುಕಕ್ಕಾಗಲ್ಲ. ನನ್ನನ್ನ ಕ್ಷಮಿಸಿ ದೇವತೆಗಳೇ. ನಾನು ಕೋಪದಲ್ಲಿ ಆ 2 ದೇವತೆಗಳು ಮಕ್ಕಳು ಅನ್ನೋದನ್ನ ಮರ್ತೋಗ್ಬಿಟ್ಟೆ. ಆದ್ರೆ ಈ ಶಾಪನ ವಾಪಸ್ ತಗೊಳಕ್ಕಾಗಲ್ಲ, ಆದ್ರೆ ಸ್ವಲ್ಪ ಕಡಿಮೆ ಮಾಡಬಹುದು. ಅದು ಹೇಗಾಗುತ್ತೆ? ಇವತ್ತಿನಿಂದ ಯುಗಗಳವರೆಗೂ ಯಾವಾಗೆಲ್ಲ ಮಿಂಚಿನ ದೇವತೆಗೆ ನೀರಿನ ದೇವತೆನ ನೋಡ್ಬೇಕು ಅಂತ ಅನ್ಸುತ್ತೋ ಅವಾಗೆಲ್ಲ ಮಿಂಚಿನ ದೇವತೆ ನೀರಿನ ದೇವತೆನೆ ಹೋಗಿ ನೋಡ್ಬರ್ಬೋದು. ಅವರಿಬ್ಬರ ಪ್ರೀತಿಯನ್ನ ನೋಡಿ ಆಕಾಶದಲ್ಲಿರುವ ಮೋಡಗಳು ಕಣ್ಣೀರ್ ಬಿಡುತ್ತೆ. ತುಂಬಾ ತುಂಬಾ ಧನ್ಯವಾದ. ನಾವೆಲ್ಲರೂ ನಿಮ್ಮ ಈ ಸಹಾಯನ ಯಾವಾಗ್ಲೂ ಮರೆಯಲ್ಲ. ಅಷ್ಟೇ, ಇನ್ನೇನ್ ಬೇಕಾಗಿತ್ತು? ಮಿಂಚಿನ ದೇವತೆ ಯಾವಾಗೆಲ್ಲ ನೀರಿನ ದೇವತೆನ ನೋಡ್ಬೇಕಂತ ಆಗತ್ತೋ ಆವಾಗ ಹೋಗಿ ನೋಡ್ತಿದ್ಲು. ಮತ್ತೆ ಈ ಅಕ್ಕ ತಂಗಿಯ ಪ್ರೀತಿ ನೋಡಿ ಮೋಡಗಳೇ ಕರಗಿ ಕಣ್ಣೀರ್ ಬಿಡ್ತಿತ್ತು. ಮತ್ತೆ ಅವಾಗಿಂದ ಭೂಮಿ ಮೇಲೆ ಮನುಷ್ಯರ ಜೀವನ ಪ್ರಾರಂಭ ಆಗುತ್ತೆ.